Okay, so now we have a sufficient number of students, so I think we can start the webinar. So before I'll start, I would like to thank you, extend my thanks to Ajit Karkera for joining us today. Am I pronouncing your name correct? Okay. So Ajit here is also from Udupi district, and he has been vegan for a long time, almost 8 years. And he is a photographer and a cinematographer, and he works with many animal rights groups and vegan groups. He's also associated with Vegan Karnataka, and he also associated with Bangalore Brigade for Animal Liberation. He contribute in these movement through creating videos, and he also voiced the Unholy Cattle of India video. He voiced over it in the regional language. So Kannada version, he helped with it. So thank you so much, Ajit, for joining us today. And since we've got the request that many of the students would like to listen this webinar in the regional language. So today, Ajit will be presenting the webinar. Thank you so much for that. And I'll be assisting Ajit. Before we start, Ajit, would you like to share anything? Yeah. Do you want me to speak in English or Kannada? I think Kannada is better, right? Yeah, yes. So so ಎಲ್ರಿಗೂ ನಮಸ್ಕಾರ. ನಾನು ಅವರು ರಿಚಾ ಅವ್ರು ಹೇಳಿದಾಗೆ ನಾನು ಉಡುಪಿಯಿಂದ ಬಿಲಾಂಗ್ ಮಾಡ್ತೇನೆ. ನಾನು ಸದ್ಯಕ್ಕೆ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾ. ಅವ್ರು ಹೇಳಿದ್ರು ಎಲ್ಲ ನಾನು ಅಂದ್ರೆ ಇನ್ವಾಲ್ವ್ ಆಗಿರೋದು ಎಲ್ಲ. ಸೊ ಅದನ್ ಬಿಟ್ರೆ ಅದೇ ನಾವಿವತ್ತು ಮಾತಾಡ್ಬೇಕಾಗಿರೋದು ನಮ್ಮ ಆರೋಗ್ಯ, ಭೂಮಿ ಮತ್ತೆ ನಮ್ಮ ಆಹಾರದಿಂದ ಯಾವೆಲ್ಲ ಪರಿಣಾಮ ನಮ್ಮ ಭೂಮಿ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಆಗತ್ತೆ ಅಂತ. ಸೊ ಕಂಟಿನ್ಯೂ ಮಾಡೋಣ, ನಾವು ಮಾತಾಡೋಣ ಇದ್ರ ಬಗ್ಗೆ. Richard, please carry on. Yes, so I'll be sharing my screen now, and Ajit, whenever you want me to change the screen, let me know. If you anytime need my help in between, just call me and I'll jump in. Yes, definitely, Richard. Thank you. Is the screen visible? Yes, now it is. ಸೊ ಓಕೆ, ನಾವೀಗ ಫಸ್ಟಿಗೆ ಮಾತಾಡ್ಬೇಕಾಗಿರೋದೇನಾ, ಅದೇ ಆವಾಗ್ಲೇ ಹೇಳ್ದಕ್ಕೆ ಆರೋಗ್ಯ, ಭೂಮಿ ಮತ್ತೆ ಆಹಾರ. ಸೊ ಅದು ಆಪೋಸಿಟ್ ಇದ್ರಲ್ಲಿ ಇದೆ ಆಕ್ಚುಲಿ. ಆಹಾರ, ಆರೋಗ್ಯ, ಭೂಮಿ, ಅದು ಯಾವ ಆರ್ಡರ್ ಅಲ್ಲಿ ಬೇಕಾದ್ರೂ ನಾವು ಹಾಕೋಬಹುದು, ನಾವು ಹೇಗೆ ಪ್ರಿಫರ್ ಮಾಡ್ತೀವಿ ಅನ್ನೋದ್ಮೇಲೆ. ಸೊ ಫಸ್ಟ್ಲಿ ಮೊದಲನೇದಾಗಿ ನಾವು ತಿನ್ನೋ ಆಹಾರ ಅಂದ್ರೆ ಏನು? ನಾವು ನಮ್ಮ ದೇಹಕ್ಕೆ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಯಾವ ರೀತಿ ಶಕ್ತಿ ಬೇಕು, ಯಾವ ರೀತಿ ಇದು ಬೇಕು, ಅದನ್ನ ಪಡಿಲಿಕ್ಕೆ ನಾವು ಸೇವನೆ ಮಾಡೋ ವಸ್ತುನ ನಾವು ಆಹಾರ ಅಂತೀವಿ. ಸೊ ಆ ಆಹಾರನ ಪಡಿಲಿಕ್ಕೆ ಎಷ್ಟೆಲ್ಲ ಸಂಪನ್ಮೂಲಗಳು ಬಳಕೆ ಆಗ್ತವೆ, ಎಷ್ಟು ರಿಸೋರ್ಸ್ ಯೂಸ್ ಆಗತ್ತೆ ಅದ್ರ ಆ ಆಹಾರನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಮತ್ತೆ ಆ ಆಹಾರನ ನಮ್ಗೆ ತಲುಪಿಸ್ಲಿಕ್ಕೆ. ಸೊ ಅದೆಲ್ಲ ಕನ್ಸಿಡರ್ ಮಾಡುವಾಗ ಅದರಲ್ಲಿ ಅಷ್ಟು ಸ್ಟೆಪ್ಗಳಲ್ಲಿ ಪರಿಸರದ ಮೇಲೆ ಎಷ್ಟು ಪರಿಣಾಮ ಇದೆ, ನಮ್ಮ ಮೇಲೆ ಎಷ್ಟು ಪರಿಣಾಮ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಸೊ ಆಹಾರ ಅನ್ನೋದು ನಮ್ಮ ಬೇಸಿಕ್ ನೆಸೆಸಿಟಿ. ಅದರಲ್ಲಿ ನಮ್ಗೆ ಆಪ್ಷನ್ಸ್ ಬಹಳಷ್ಟು ಇದೆ, ಬಟ್ ಆಹಾರ ಇಲ್ಲದೆ ನಮ್ಗೆ ಬದುಕಲಿಕ್ಕೆ ಆಗಲ್ಲ. ಅದು ಕಾಮನ್ ನಾಲೆಜ್, ಅದು ಎಲ್ರಿಗೂ ಗೊತ್ತಿರೋ ಪ್ರಕಾರ. ಸೊ ಅದೇ ನಾವು ತಿನ್ನೋ ಆಹಾರ ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಮತ್ತು ನಮ್ಮ ಭೂಮಿ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ. ಸೊ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇವಾಗ ಈ ಟೈಮಲ್ಲಿ
ನಾವು ತಿಂತಿರೋ ಆಹಾರ ಯಾವ ಯಾವ ರೀತಿಯಿಂದ ಪ್ರೊಡ್ಯೂಸ್ ಆಗಿ ಯಾವೆಲ್ಲ ಸ್ಟೆಪ್ಗಳಲ್ಲಿ ಬಂದು ನಮ್ಮ ತಟ್ಟೆ ಸೇರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಸೊ ಅಂದ್ರೆ ಅದರಲ್ಲಿ ಯಾವ ರೀತಿ ರಿಸೋರ್ಸಸ್ ಯೂಸ್ ಆಗತ್ತೆ, ಯಾವ ರೀತಿ ಪ್ರೊಸೀಜರ್ಸ್ ಇದೆ, ಯಾವ ರೀತಿ ಕೆಮಿಕಲ್ಸ್ ಅಥವಾ ಯಾವ ರೀತಿ ಕ್ರೂಲ್ಟಿ ಇನ್ವಾಲ್ವ್ ಆಗಿರುತ್ತೆ ಆ ಆಹಾರ ನಮ್ಮ ತಟ್ಟೆ ಸೇರೋಕ್ಕಿಂತ ಮುಂಚೆ. ಸೊ ಅದು ಹೆಚ್ಚಿನ ಜನರಿಗೆ ಗೊತ್ತೇ ಇರಲ್ಲ. ಸೊ ಅದರಿಂದಾಗಿ ಅಂದ್ರೆ ಅದು ನಮ್ಮ ನಾಲೆಡ್ಜ್, ನಾವು ಅದನ್ನ ಅಕ್ನಾಲೆಜ್ ಮಾಡ್ತಾ ಇಲ್ಲ ಎಷ್ಟು ಇಂಪ್ಯಾಕ್ಟ್ ಇದೆ ಅದರಿಂದಾಗಿ ಅಂತ. ಅದರಿಂದಾಗಿ ತುಂಬಾ ಸಮಸ್ಯೆಗಳು ನೀವು ನೋಡ್ತಾ ಇರ್ಬೋದು, ನಿಮ್ ಗಮನಕ್ಕೆ ಬಂದಿರ್ಲೂಬಹುದು, ಬರ್ದೇ ಇರ್ಲೂಬಹುದು. ತುಂಬಾ ಪರಿಣಾಮ ಆಗ್ತಾ ಇದೆ ಸದ್ಯದ ಟೈಮ್ ಅಲ್ಲಿ. ಸೊ ಮುಖ್ಯವಾಗಿ ನಾವು ಮಾತಾಡ್ಬೇಕಾಗಿರೋದು ಆನಿಮಲ್ ಅಗ್ರಿಕಲ್ಚರ್ ಬಗ್ಗೆ, ಅಂದ್ರೆ ಪಶು ಸಂಗೋಪನೆ ಅಂತ ನಾವು ಹೇಳ್ತೀವಿ. ಸೊ ಭೂಮಿಯಲ್ಲಿ ಟೋಟಲ್ ಆಗಿ ಸುಮಾರು 800 ಕೋಟಿಯಷ್ಟು ಜನ ಇದ್ದಾರೆ. ಸೊ 800 ಕೋಟಿಯಷ್ಟು ಜನರಲ್ಲಿ 130 ಕೋಟಿ ನಾವು ಭಾರತೀಯರಿದ್ದೇವೆ, ನಾವು ಇಂಡಿಯನ್ಸ್ 130 ಕೋಟಿ ಇದ್ದೇವೆ ಸುಮಾರು. ಸೊ ಈ 800 ಕೋಟಿ ಜನರಿಗೆ ಅಷ್ಟು ಸಂಖ್ಯೆ, ಅಷ್ಟು ಮಟ್ಟದ ಆಹಾರ ತಯಾರಿಸಲಿಕ್ಕೆ ಎಷ್ಟು ಸಂಪನ್ಮೂಲ ಬೇಕಾಗ್ಬೋದು, ಅದರಿಂದ ಭೂಮಿಗೆ ಎಷ್ಟು ಇಂಪ್ಯಾಕ್ಟ್ ಇದೆ. ಸೊ ಅದೇ ಈಗ ಈಗ ಒಂದು ಅಕ್ಕಿ ಅಥವಾ ನಾವು ಗೋಧಿ ಏನಾದ್ರು ಫಾರ್ ಎಕ್ಸಾಂಪಲ್ ಉದಾಹರಣೆ ತಕೊಂಡ್ರೆ, ಒಬ್ಬ ರೈತ ಅದನ್ನ ಅವನ ಗದ್ದೆಯಲ್ಲಿ ಅದನ್ನ ಕೃಷಿ ಮಾಡಿ ಅದನ್ನ ಅಂದ್ರೆ ಬಿತ್ತನೆ ಮಾಡಿ ಕಟಾವು ಮಾಡಿ ಅದು ಅಂದ್ರೆ ಅದೆಲ್ಲ ಪ್ರಾಸೆಸ್ ಆಗಿ ನಮ್ಮ ತಟ್ಟೆ ಸೇರೋ ತನಕ ಯಾವ ರೀತಿ ಇದಾಗತ್ತೆ, ಯಾವ ರೀತಿ ರಿಸೋರ್ಸ್ ಯೂಸ್ ಮಾಡ್ತಾರೆ, ಎಷ್ಟು ಪೆಟ್ರೋಲ್ ಯೂಸ್ ಆಗತ್ತೆ, ಅದರ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ, ಅದರ ಬೇರೆ ಪ್ರಾಸೆಸ್ ಆಗ್ಲಿ, ಜನರೇಟರ್ ಅದು ಇದು ಎಲ್ಲ ಸೇರ್ಬಿಟ್ಟು. ಸೊ ಅಷ್ಟು ಇಫೆಕ್ಟ್ ಆಗಿ ನಾವು ಸೇವನೆ ಮಾಡೋ ಆಹಾರ, ಸೊ ಆಹಾರಕ್ಕೆ ನಾವು ಎಷ್ಟು ಬೆಲೆ ಕೊಡ್ತಿದ್ದೆ ಅಂದ್ರೆ ನಮ್ಗೆ ಅದರ ಅವೇರ್ನೆಸ್ ಎಷ್ಟಿದೆ ಅದ್ರ ಬಗ್ಗೆ, ಅದು ಎಷ್ಟು ನಮ್ಮ ಎನ್ವೈರನ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು. ಸೊ ಮೊದಲನೇದಾಗಿ ಈಗ ನಾವು ಡೈಲಿ ನಾವಂದ್ರೆ ತುಂಬಾ ಜನ ಕನ್ಸ್ಯೂಮ್ ಮಾಡ್ತಾರೆ, ದಿನಾನು ಕಾಫಿ ಟೀ ಕುಡಿತಾ ಇರ್ತಾರೆ. ಸೊ ಒಬ್ರು ಪ್ರತಿದಿನ 2 ಬೆಳಿಗ್ಗೆ ಸಂಜೆ ಕುಡಿತಾರೆ, ಟೀ ಕಾಫಿ ಎಲ್ಲ ಕುಡಿತಾರೆ. ಸೊ ಆ ಕಾಫಿ ಅಥವಾ ಟೀಗೆ ಬರೋ ಹಾಲು ಯಾವ ರೀತಿ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ರೀತಿ ಅದರಲ್ಲಿ ಪ್ರಾಸೆಸ್ ಯೂಸ್ ಆಗಿರುತ್ತೆ, ಅದು ತುಂಬಾ ಜನ ಗೊತ್ತೇ ಇರಲ್ಲ. ತುಂಬಾ ಜನ ಅವೇರ್ನೆಸ್ ಇಲ್ಲ ತುಂಬಾ ಜನಕ್ಕೆ. ಈಗ ನೋಡಿ, ಒಂದು ದನ ಒಂದು ಸಸ್ತನಿ, ನಮ್ಮ ಅಂದ್ರೆ ಸಸ್ತನಿ ಗುಂಪಿಗೆ ಸೇರತ್ತೆ ದನ. ಯಾವುದೇ ಪ್ರಾಣಿ ಸಸ್ತನಿ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆ ಪ್ರಾಣಿ ತನ್ನ ಹುಟ್ಟಿದ ಮಗುಗೆ ಹಾಲು ಕುಡಿಸ್ಬೇಕು ತನ್ನ ದೇಹದಿಂದ, ಅದಕ್ಕೆ ಸಸ್ತನಿ. ತುಂಬಾ ಜನ ಗೊತ್ತಿರ್ಬೋದು, ಅದು ಕಾಮನ್ ನಾಲೆಜ್, ಅದು ಸಿಂಪಲ್ ಬಯಾಲಜಿ. ಸೊ ಈಗ ದನದ ಇದ್ರಲ್ಲಿ ಹಾಲು ಬರ್ಬೇಕಂದ್ರೆ ಅದನ್ನ ಗರ್ಭವತಿ ಮಾಡ್ಬೇಕು, ಅಂದ್ರೆ ಗರ್ಭಧಾರಣೆ ಮಾಡ್ಬೇಕು. ಗರ್ಭಧಾರಣೆ ಮಾಡಿ ಆ ಹಸು ಎಷ್ಟು 9 ತಿಂಗಳು ತನಕ 9 ತಿಂಗಳು ತನಕ ಅದು ಗರ್ಭವತಿ ಆಗಿರತ್ತೆ. ಆಮೇಲೆ ಆ ಕರು ಹುಟ್ಟಿದ್ಮೇಲೆ ಆ ಕರುನ ಬೇಸಿಕಲಿ ಸಪರೇಟ್ ಮಾಡ್ತಾರೆ. ಸಪರೇಟ್ ಮಾಡಿ ಆ ಹಾಲನ್ನ ಮನುಷ್ಯರ ಇದಕ್ಕೆ ಬಳಸ್ತಾರೆ, ಅಂದ್ರೆ ತೆಗಿತಾರೆ ಮನುಷ್ಯ ಯೂಸ್ ಮಾಡ್ಲಿಕ್ಕೆ. ಸೊ ಅದು ಕಮರ್ಷಿಯಲೈಸ್ ಆಗಿದೆ. ತುಂಬಾ ಜನ ಹೇಳ್ಬೋದು, ಈಗ ನಾವು ನಮ್ಮ ಊರಲ್ಲಿ 1-2 ದನ ಇಟ್ಕೊಂಡು ಮಾಡ್ತಾರೆ, ಕೃಷಿ ಮಾಡ್ತಾರೆ, ಅಂದ್ರೆ ಹಾಲು ಉತ್ಪಾದನೆ ಮಾಡ್ತಾರೆ, ಅದರಿಂದ ಜಾಸ್ತಿ ಏನು ಇಂಪ್ಯಾಕ್ಟ್ ಆಗಲ್ಲ. ಸೊ ವಿಷಯ ಏನಂದ್ರೆ, ಈಗ ನಾವು ಪ್ರತಿ ಸ್ಟೆಪ್ ಅಲ್ಲೂ ಅಂದ್ರೆ ನಾವು ಮಾಡೋ ಪ್ರತಿದಿನದ ವ್ಯವಹಾರಗಳಲ್ಲಿ ಅಥವಾ ಸೇವಿಸೋ ಆಹಾರದಲ್ಲಿ ಇಂಥ ಹೆವಿ ರಿಸೋರ್ಸ್ ಯೂಸ್ ಆಗೋ ಪ್ರಾಡಕ್ಟ್ಸ್ ಗಳಿಂದ ತುಂಬಾ ಅಂದ್ರೆ ಎನ್ವೈರನ್ಮೆಂಟ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಫಸ್ಟ್. ಸೊ ಫಾರ್ ಎಕ್ಸಾಂಪಲ್, ಈಗ ದಿನಕ್ಕೆ 2 ಸಲ ಕಾಫಿ ಕುಡಿಯೋದಾದ್ರೆ ಆ ಕುಡಿಯೋಕೆ ಹಾಲು ಅಷ್ಟು ಪ್ರಮಾಣದ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ನೀರ್ ಬೇಕು, ಅಂದ್ರೆ ಆ ದನ ಅಷ್ಟು ಏಜ್, ಅಂದ್ರೆ ಒಂದು ಹುಟ್ಟಿದ್ಮೇಲೆ ಆ ಒಂದು ದನನ ಒಂದು 4-5 ವರ್ಷ ತನಕ ಬೆಳೆಸ್ಬೇಕು, ಅಂದ್ರೆ ಅದು ಏಜಿಗೆ ಬರೋ ತನಕ, ಅಂದ್ರೆ ಗರ್ಭಧರಿಸೋ ಏಜಿಗೆ ಬರೋ ತನಕ ಅದನ್ನ ಬೆಳೆಸ್ಬೇಕು. ಅಷ್ಟು ಏಜ್ ತನಕ ಬೆಳೆಸ್ಲಿಕ್ಕೆ ಎಷ್ಟು ನೀರ್ ಬೇಕು, ಎಷ್ಟು ಫುಡ್, ಎಷ್ಟು ಅದಕ್ಕೆ ಏನ್ ಹಾಕ್ತಾರೆ
ಹುಲ್ಲು ಅದು ಇದು ಎಲ್ಲ ಹಾಕ್ಬೇಕಲ್ವಾ. ಸೊ ಅಷ್ಟು ರಿಸೋರ್ಸ್ ಎಷ್ಟು ಬೇಕಾಗತ್ತೆ ಅದು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಸೊ ಥ್ಯಾಂಕ್ ಯು ರಿಚಾ. ಸೊ ಅದೇ ನಾ ಹೇಳ್ದಾಗೆ ಈಗ ನಾವು ಕನ್ಸ್ಯೂಮ್ ಮಾಡ್ತಿರೋ ಫುಡ್ ಇಂದಾಗಿ ಜಾಗತಿಕವಾಗಿ ಎಷ್ಟೆಲ್ಲ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನಾವು ತಿಳ್ಕೊಬೇಕು. ನಮ್ಗೆ ಅಂದ್ರೆ ಪ್ರಾಣಿಗಳ ಪಶುಸಂಗೋಪನೆಯಿಂದ ಅಂದ್ರೆ ಅನಿಮಲ್ ಅಗ್ರಿಕಲ್ಚರ್ ಇಂದ ಯಾವ ರೀತಿ ಎಲ್ಲ ಇದಿದೆ ಅಂದ್ರೆ ಪಬ್ಲಿಕ್ ಹೆಲ್ತ್ ಮತ್ತು ಸೇಫ್ಟಿ, ಮತ್ತೆ ಫುಡ್ ಶಾರ್ಟೇಜಸ್, ಕ್ರಾನಿಕ್ ಡಿಸೀಸಸ್, ಗ್ಲೋಬಲ್ ವಾರ್ಮಿಂಗ್, ಇದು ಮೇನ್ ಬೇಕಾಗಿರೋ ವಿಷಯಗಳು. ಈಗ ಪಬ್ಲಿಕ್ ಹೆಲ್ತ್ ಸೇಫ್ಟಿ ಅಂದ್ರೆ ನಾವು ಅನಿಮಲ್ ಅಗ್ರಿಕಲ್ಚರ್ ಇಂದ ಏನೆಲ್ಲ ಇದು ಬರುತ್ತೆ ಅಂದ್ರೆ ಡಿಸೀಸಸ್ ಬರುತ್ತೆ, ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ಡಿಸೀಸಸ್. ಮತ್ತೆ ಫುಡ್ ಶಾರ್ಟೇಜಸ್ ನಮ್ಗೆ ಹೇಗ್ ಬರುತ್ತೆ ಅಂದ್ರೆ ನಾನ್ ಮೊದ್ಲೇ ಹೇಳ್ದಾಗೆ ಇಷ್ಟು ಪ್ರಮಾಣದ ಪ್ರಾಣಿಗಳನ್ನ ನಾವು ಬೆಳೆಸಿ ಅಂದ್ರೆ ಅವುಗಳನ್ನ ಸರ್ಟನ್ ಏಜ್ ತನಕ ಅವುಗಳನ್ನ ಬೆಳೆಸಿ ಅವುಗಳಿಗೆ ತಿನ್ಸಿ ಕುಡಿಸಿ ನೀರ್ ಕುಡಿಸಿ ಫುಡ್ ತಿನ್ಸಿ ಅಷ್ಟೆಲ್ಲ ಮಾಡಿ ಅದನ್ನ ಸರ್ಟನ್ ಏಜ್ ಅಂದ್ರೆ ಅವ್ರು ಇಷ್ಟು ಏಜ್ ಮತ್ತು ಇಷ್ಟು ಕೆಜಿ ಇಷ್ಟು ಅಂದ್ರೆ ಅವ್ರನ್ನ ಹೇಗ್ ಕಮಾಡಿಟಿ ಆಗಿ ನಾವು ನೋಡ್ತಾ ಇದ್ದಾರೆ ಈ ಮಾಡರ್ನೈಸ್ಡ್ ಇದರಲ್ಲಿ. ಅಂದ್ರೆ ಅವರೊಂದು ಜೀವಿ ಅಲ್ಲ, ಅವರೊಂದು ಮಾಂಸದ ಇದು ಅಂತ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಅಷ್ಟು ಅಂದ್ರೆ ಅವ್ರಿಗೆ ಸರ್ಟನ್ ಇಷ್ಟು ಕೆಜಿ ಮಾಂಸ ಗ್ರೋ ಆಗುವವರೆಗೆ ಅವ್ರನ್ನ ಬೆಳೆಸಿ ಅವ್ರನ್ನ ಕೊಂದು ಮಾಂಸ ಆಗೋ ತನಕ ಅವರಿಗೆ ಎಷ್ಟು ರಿಸೋರ್ಸ್ ಯೂಸ್ ಆಗುತ್ತೆ, ಆ ರಿಸೋರ್ಸ್ ಅವರಿಗೆ ಬಳಸೋ ರಿಸೋರ್ಸ್ನ ನಾವು ಬೇರೆ ಅಂದ್ರೆ ಅವ್ರನ್ನ ಬಿಟ್ಟು ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋದ್ರೆ ಅದು ಎಷ್ಟು ನಮ್ಗೆ ಲಾಭದಾಯಕ ಎಷ್ಟಿದೆ ಅಂದ್ರೆ ಫುಡ್ ಶಾರ್ಟೇಜ್ ಹೇಗಾಗತ್ತೆ ಅಂದ್ರೆ ಅವರಿಗೆ ನಮ್ಗೆ ಇರೋ ಲಿಮಿಟೆಡ್ ಜಾಗದಲ್ಲಿ ಅಂದ್ರೆ ಭೂಮಿ ಮೇಲೆ ನಾವು ಅವ್ರಿಗಾಗಿ ಫುಡ್ ಬೆಳೆಸಿ ಅವ್ರಿಗೆ ತಿನ್ಸಿ ಮತ್ತೆ ನಾವು ತಿಂತಾ ಇದ್ದೀವಿ. ಸೊ ಅದನ್ನ ಅಷ್ಟು ನಂಬರ್ನ ನಾವು ಕಮ್ಮಿ ಮಾಡಿದ್ರೆ ಅಂದ್ರೆ ಅವರಿಗೆ ತಿನ್ಸೋದನ್ನ ತಪ್ಪಿಸಿ ಆ ಡೈರೆಕ್ಟ್ ಆಗಿ ನಾವು ಅಷ್ಟು ಜಾಗದಲ್ಲಿ ನಮ್ಗೆ ಬೇಕಾಗಿರೋ ಫುಡ್ ನ ಡೈರೆಕ್ಟ್ ಆಗಿ ನಾವು ಗ್ರೋ ಮಾಡಿ ಕನ್ಸ್ಯೂಮ್ ಮಾಡಿದ್ರೆ ಆ ಇಂಪ್ಯಾಕ್ಟ್ ಏನಾಗತ್ತೆ, ಅವ್ರನ್ನ ಬೆಳೆಸಿ ಅವ್ರನ್ನ ಅಷ್ಟು ಟೈಮ್ ತನಕ ನಾವು ಗ್ರೋ ಮಾಡಿ ಅವ್ರಿಗೆ ಅಷ್ಟು ತಿನ್ಸಿ ನೀರ್ ಕುಡಿಸಿ ಅಷ್ಟು ಇದ್ ಮಾಡ್ರ ಬದಲು ಅದನ್ನ ನಾವು ಮಾಡಿದ್ರೆ ಫುಡ್ ಶಾರ್ಟೇಜ್ ಅನ್ನೋದು ಬರಲ್ಲ. ಸೊ ಮತ್ತೆ ಇನ್ನೊಂದು ಪಾಯಿಂಟ್, ಕ್ರಾನಿಕ್ ಡಿಸೀಸಸ್. ನಾವು ಈಗ ಹೇಳ್ದಾಗೆ ನಾವು ಹಾಲು ಕುಡಿತೀವಿ, ಮಾಂಸ ತಿಂತೀವಿ, ಅದರಿಂದಾಗಿ ಯಾವ ರೀತಿ ಡಿಸೀಸ್ ಬರುತ್ತೆ, ಏನೆಲ್ಲ ನಮ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ನಾವು ಮಾತಾಡೋಣ ಮುಂದೆ. ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಆಬ್ವಿಯಸ್ಲಿ ಇಷ್ಟು ಪ್ರಮಾಣದ ನಾವು ಪ್ರಾಣಿಗಳನ್ನ ಬೆಳೆಸುವಾಗ ನಮ್ಮ ಫುಡ್ ಕನ್ಸಂಪ್ಷನ್ಗೆ ಸೊ ಡಿಫಾರೆಸ್ಟೇಷನ್ ಬರುತ್ತೆ. ಮತ್ತೆ ಡಿಫಾರೆಸ್ಟೇಷನ್ ಆದ್ಮೇಲೆ ಅದಕ್ಕೆ ಲಿಂಕ್ ಆಗಿರೋ ಬೇರೆ ಪ್ರಾಬ್ಲಮ್ಸ್ ಬರ್ತಾ ಹೋಗತ್ತೆ, ಅಂದ್ರೆ ಸಾಯಿಲ್ ಇರೋಷನ್ ಅದು ಇದು. ಸೊ ಅದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. Richa, next slide, please. Thank you. So, ಈಗ ಮಾಡರ್ನ್ ಸೊಸೈಟಿಯಲ್ಲಿ ನಾವು ಹಿಂದೆ ಆಗಿರ್ಬೋದು, ನಾವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ನಮ್ಮ ಹಿಂದಿನ ಪೀಳಿಗೆಯಲ್ಲಿ ತುಂಬಾ ಜನ ಹೇಳ್ತಿದ್ರು ಅವ್ರ ಮನೆಯಲ್ಲೇ ಸಾಕಿ ಅದನ್ನ ಮಾರೋದು ಮಾಂಸಕ್ಕೆ ಅಥವಾ ಆ ರೀತಿ ಆಗ್ತಾ ಇತ್ತು. ಈಗ ಏನಾಗ್ತಿದೆ, ಈಗ ಟೆಕ್ನಾಲಜಿ ಮುಂದೆ ಹೋಗಿದೆ, ಅಂದ್ರೆ ಟೆಕ್ನಾಲಜಿ ಮುಂದೆ ಹೋದ ಕಾರಣ ಅದರಿಂದ ಮನೆಯಲ್ಲಿ ಅಥವಾ ಸಣ್ಣ ಇದರಲ್ಲಿ ಗ್ರೋ ಮಾಡ್ಲಿಕ್ಕೆ ಸಂಪನ್ಮೂಲ ಜಾಸ್ತಿ, ರಿಸೋರ್ಸಸ್ ಜಾಸ್ತಿ ಹೋಗುತ್ತೆ ಅಂತ ಇದು ಕನ್ಸಿಡರ್ ಮಾಡಿದ್ರಿಂದಾಗಿ ಫ್ಯಾಕ್ಟರಿ ಫಾರ್ಮಿಂಗ್ ಅನ್ನೋದು ಫಾರ್ಮ್ ಆಗಿದೆ. ಫ್ಯಾಕ್ಟರಿ ಫಾರ್ಮಿಂಗ್ ಅಂದ್ರೆ ಈಗ ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಅಥವಾ ಒಂದು ಪಂಜರ ಅಂತ ಹೇಳಕ್ಕಾಗಲ್ಲ, ಸಣ್ಣ ಪಂಜರ, ದೊಡ್ಡ ಕಟ್ಟಡಗಳಲ್ಲಿ ಸ್ಟೋರೇಜ್ ಇದರಲ್ಲಿ ದೊಡ್ಡ ಪ್ರಮಾಣದ ಪ್ರಾಣಿಗಳನ್ನ ಪಕ್ಷಿಗಳನ್ನ ಕೂಡ್ ಹಾಕಿ ಅದರಿಂದ ಅವರು ಸರ್ಟನ್ ಏಜ್ ಅವರಿಗೆ ಬರೋ ತನಕ ಅವ್ರನ್ನ ಕೂಡಿ ಹಾಕಿ ಆಮೇಲೆ ಅವರನ್ನ ಮಾಂಸಕ್ಕೆ ಕೊಲ್ಲೋದು. ಸೊ ಅದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗ್ತಿದೆ, ಮೊದಲನೇದಾಗಿ ಹೆಲ್ತ್ ಹ್ಯಾಸರ್ಡ್. ಅವುಗಳಿಂದ ಅಂದ್ರೆ ಅಷ್ಟು ಪ್ರಮಾಣದ ಪ್ರಾಣಿಗಳನ್ನ ಬೆಳೆಸೋದ್ರಿಂದ ಎಷ್ಟು ಇಲ್ನೆಸಸ್ ಬರ್ತಾ ಇದೆ ನಮ್ಗೆ, ಅದು ನಾನು ಮಾತಾಡ್ತೀನಿ ಮುಂದೆ. ಸೊ ಮತ್ತೆ ಅದ್ ಬಿಟ್ರೆ ಹಾರ್ಮೋನ್ಸ್ ಆ ಪ್ರಾಣಿಗಳನ್ನ ಇಷ್ಟು ಸಮಯದಲ್ಲಿ ಆ ಲಿಮಿಟೆಡ್ ಟೈಮ್ ಅಲ್ಲಿ ಇಷ್ಟು ಕೆಜಿ ಮಾಂಸ ಅವ್ರು ಗ್ರೋ ಮಾಡ್ಬೇಕು ಅಂತ ಅವ್ರಿಗೆ ಎಷ್ಟು ಹಾರ್ಮೋನ್ಸ್ ಕೊಡ್ಲಾಗ್ತಿದೆ, ಅವ್ರಿಗೆ ಎಷ್ಟು ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಆಹಾರದಲ್ಲಿ ಎಷ್ಟು ಕೆಮಿಕಲ್ಸ್ ನ ಇದು ಮಾಡ್ತಾ ಇದ್ದಾರೆ, ಅದನ್ನು ನಮ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಮತ್ತೆ ವರ್ಲ್ಡ್ ಹಂಗರ್, ನಾನು ಆಗ್ಲೇ ಹೇಳಿದಾಗೆ, ಸೊ ಇಷ್ಟು ಪ್ರಾಣಿಗಳನ್ನ ನಾವು ಬೆಳೆಸಿ ಅವ್ರನ್ನ ಕೊಂದು ಜನರಿಗೆ ಇದು ಮಾಡ್ತಾ ಇದ್ದೇವೆ, ಅಂದ್ರೆ
ಕನ್ಸಂಪ್ಷನ್ ಆಗ್ತಾ ಇದೆ ಇಷ್ಟು ಪ್ರಾಣಿಗಳನ್ನ. ಸೊ ಅಷ್ಟು ಪ್ರಾಣಿಗಳನ್ನ ಬಳಸೋ ಜಾಗ ಅಥವಾ ಅಷ್ಟು ಪ್ರಾಣಿಗಳನ್ನ ಬೆಳೆಸ್ಲಿಕ್ಕಿರೋ ಆಹಾರ ನಾವು ಮನುಷ್ಯರಿಗಾಗಿ ಯೂಸ್ ಮಾಡಿದ್ರೆ ವರ್ಲ್ಡ್ ಹಂಗರ್ ಅಂದ್ರೆ ಭೂಮಿ ಮೇಲೆ ಯಾರು ಉಪವಾಸದಿಂದ ಸಾಯೋ ಪರಿಸ್ಥಿತಿ ಖಂಡಿತವಾಗ್ಲೂ ಬರಲ್ಲ. ಸೊ ಮತ್ತೆ ಆಂಟಿಬಯೋಟಿಕ್ಸ್. ಸೊ ಆಂಟಿಬಯೋಟಿಕ್ಸ್ ನೀವು ನಾನ್ ಮೊದ್ಲೇ ಹೇಳಿದಾಗೆ ಪಂಜರದಲ್ಲಿ ಅಷ್ಟು ಪ್ರಮಾಣದ ಪ್ರಾಣಿಗಳನ್ನು ಇಟ್ಟು ಸಾಕುವಾಗ ನೀವು ನೋಡಿರ್ಬೋದು, ತುಂಬಾ ಜನ ನೋಡಿರ್ಬೋದು, ಕೋಳಿ ಯೂಶುವಲ್ ಆಗಿ ನಾವು ಕೋಳಿ ಫಾರ್ಮ್ ನೋಡ್ತೇವೆ ಎಲ್ಲ ಹಳ್ಳಿಗಳಲ್ಲಿ, ಹಳ್ಳಿ ಸಿಟಿಯಿಂದ ಸ್ವಲ್ಪ ಹೊರಗಡೆ ಕೋಳಿ ಫಾರ್ಮ್ ದೊಡ್ಡ ಒಂದು ಗೂಡ್ ತರ ಇರುತ್ತೆ, ಅಲ್ಲಿ ಫುಲ್ ಲಕ್ಷಾಂತರ ಅಥವಾ ಸಾವಿರ ಗಟ್ಟಲೆ ಅಥವಾ ಲಕ್ಷಾಂತರ ಕೋಳಿಗಳನ್ನ ಇಟ್ಟು ಸಾಕ್ತಾ ಇರ್ತಾರೆ. ಸೊ ಅಷ್ಟು ನೀವು ಆ ಫಾರ್ಮ್ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಅಷ್ಟು ಅಂದ್ರೆ ನಿಮ್ಗೆ ಅಲ್ಲಿ ಅದ್ರ ಹೇಲು ಅದು ಇದು ಎಲ್ಲ ಒಟ್ಟಾಗಿ ಅಷ್ಟು ಸ್ಮೆಲ್ ಇರುತ್ತೆ, ಅಷ್ಟು ಕೆಮಿಕಲ್ ಅದು ಇದು ಎಲ್ಲ ಇರತ್ತೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಆ ಪ್ರಾಣಿಗಳು ಅವ್ರನ್ನ ಮಾಂಸಕ್ಕಾಗಿ ಉಪಯೋಗ ಮಾಡೋಕ್ಕಿಂತ ಮೊದಲು ಯಾವುದೇ ರೋಗ ಬರಬಾರ್ದು ಅಂತ ಅವರಿಗೆ ಆಂಟಿಬಯೋಟಿಕ್ಸ್ ತುಂಬಾನೇ ಇದು ಮಾಡ್ತಾರೆ. ಸೊ ವರ್ಲ್ಡ್ ಅಲ್ಲಿ ಪ್ರೊಡ್ಯೂಸ್ ಆಗೋ ಸುಮಾರು 50% ಜಾಸ್ತಿ 50% ಜಾಸ್ತಿ ಆಂಟಿಬಯೋಟಿಕ್ಸ್ ಖಾಲಿ ಅನಿಮಲ್ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಆಗುತ್ತೆ, ಪ್ರಾಣಿಗಳಿಗೆ ಇದು ಬರಬಾರ್ದು ಅಂತ. ಸೊ ಕ್ರಾಂಪ್ಡ್ ಕೇಜಸ್ ನಾ ಹೇಳಿದೆ, ಅಷ್ಟು ದೊಡ್ಡ ಗೂಡಲ್ಲಿ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗದ ನಂಬರ್ನಷ್ಟು ಕ್ಯಾಂಪ್ ಮಾಡ್ತಾರೆ, ಫುಲ್ ತುಂಬಿಸಿ ಇಡ್ತಾರೆ. ಅವರಿಗೆ ಖಾಲಿ ಪ್ರೊಡಕ್ಷನ್ ಜಾಸ್ತಿ ಆಗೋದು ಮಾತ್ರ ಇಂಪಾರ್ಟೆಂಟ್. ಸೊ ಆ ಪ್ರಾಣಿಗಳು ಹೇಗೆ ಬದುಕ್ತವೆ, ಅವರ ಕಂಡೀಷನ್ ಹೇಗಿದೆ, ಹೆಲ್ತ್ ಹೇಗಿದೆ, ಅವ್ರಿಗೆ ಇಂಪಾರ್ಟೆಂಟ್ ಆಗಲ್ಲ ಅಲ್ಲಿ. ಸೊ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬರೋದು ಎಲ್ಲಿಂದ? ಇಷ್ಟೆಲ್ಲ ನಾ ಹೇಳಿದಾಗೆ ಫಸ್ಟ್ ಪ್ರತಿಯೊಂದು ನಾವು ಬಳಸೋ ಫುಡ್ ನಲ್ಲಿ ಪ್ರತಿಯೊಂದು ಸ್ಟೆಪ್ ನಲ್ಲಿ ಇರೋ ಇಂಪ್ಯಾಕ್ಟ್ ಎಲ್ಲ ಚೈನ್ ತರ ಲಿಂಕ್ ಆಗಿರುತ್ತೆ, ಗೊತ್ತಾಯ್ತಾ? ಅಂದ್ರೆ ಒಂದು ಮಾಡಿದ್ರೆ ಇನ್ನೊಂದ್ ರೀತಿ ಇಫೆಕ್ಟ್ ಆಗತ್ತೆ ಅದ್ರಿಂದ. ಸೊ ಅದೆಲ್ಲ ಇಂಟರ್ಲಿಂಕ್ಡ್. ಫೋರ್ಸ್ಟ್ ಇಂಪ್ರೆಗ್ನೇಷನ್ ಅಂದ್ರೆ ನಾವು ತುಂಬಾ ಜನ ನೋಡಿರ್ತೀವಿ, ಇಲ್ಲಿ ನಮ್ಮ ಊರಲ್ಲೇ ಆಗ್ತಿರತ್ತೆ. ಸೊ ಪಶು ವೈದ್ಯರನ್ನ ಕರೆಸಿ ಮನೆಯಲ್ಲಿರೋ ದನನ ಅವರು ದನದ ಯೋನಿ ಒಳಗೆ ಇಷ್ಟು ಎಲ್ಬೋ ತನಕ ಕೈ ಒಳಗಡೆ ಹಾಕಿ ಒಂದು ಪೈಪ್ ಅಲ್ಲಿ ಸಿಮನ್ನ ಇದ್ ಮಾಡ್ತಾರೆ, ವೀರ್ಯನ ಒಳಗೆ ಇದ್ ಮಾಡ್ತಾರೆ. ಅದಕ್ಕೆ ಫೋರ್ಸ್ಟ್ ಇಂಪ್ರೆಗ್ನೇಷನ್ ಅಂತ ಹೇಳೋದು. ಸೊ ಅದು ಬಲಾತ್ಕಾರ ಅಂದ್ರೆ ಅದ್ ಹಸುದು ಕನ್ಸೆಂಟ್ ಅಂತೂ ಇರಲ್ಲ. ಸೊ ಅದು ತುಂಬಾ ಕ್ರೂಯಲ್ ಆಗಿರುತ್ತೆ ಆ ಪ್ರಾಸೆಸ್. ಡಿಫಾರೆಸ್ಟೇಷನ್ ಅವಾಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ ಫಾರೆಸ್ಟೇಷನ್ ಹೇಗಾಗತ್ತೆ ಅಂತ. ಮಿಥೇನ್ ಎಮಿಷನ್ಸ್ ಬರೋದು ನಮ್ಮ ಪ್ರಾಣಿಗಳ ಇದರಿಂದಾಗಿ, ಅಂದ್ರೆ ನಾವ್ ಹೇಳ್ತೀವಿ ಗ್ಯಾಸ್ ಇದರಿಂದಾಗಿ, ಅವರ ಬಯೋಗ್ಯಾಸ್ ಅಂತ. ಬಯೋಗ್ಯಾಸ್ ಅಂದ್ರೆ ಎಕ್ಸಾಕ್ಟ್ ಬಯೋಗ್ಯಾಸ್ ಅಲ್ಲ, ಯೂಸಬಲ್ ಬಯೋಗ್ಯಾಸ್. ಸೊ ಅವುಗಳಿಂದ ಬರೋ ಪೊಲ್ಯೂಷನ್ ಅದರಿಂದಾಗಿ ನಮ್ಮ ಗಾಳಿ ಪೊಲ್ಯೂಷನ್ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ಗೆ ಇದಾಗತ್ತೆ. ಮತ್ತೆ ನಮ್ದು ಏರ್ ಕ್ವಾಲಿಟಿನೂ ಕಮ್ಮಿ ಆಗ್ತಾ ಬರತ್ತೆ. ಮತ್ತೆ ಬರೋದು ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್. ಆಬ್ವಿಯಸ್ಲಿ ಏರ್ ಪೊಲ್ಯೂಷನ್ ನಾ ಹೇಳಿದೆ. ವಾಟರ್ ಪೊಲ್ಯೂಷನ್, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರಾಣಿಗಳನ್ನ ಬೆಳೆಸುವಾಗ ಅವುಗಳ ಏನು ವೇಸ್ಟ್ ಇರತ್ತೆ, ಸೊ ಅದನ್ನೆಲ್ಲ ನೀರಿಗೆ ಬಿಡ್ತಾರೆ. ತುಂಬಾ ಇಂಡಸ್ಟ್ರಿನಲ್ಲಿ, ತುಂಬಾ ಫ್ಯಾಕ್ಟ್ರಿನವರು, ಅಂದ್ರೆ ನೀರ್ ಹತ್ರದಲ್ಲಿ ನದಿ ಅಥವಾ ತೊರೆ ಯಾವ್ದಾದ್ರು ನೀರಿನ ಇದಿದ್ರೆ ಕಾಲುವೆಗೆ ಅಲ್ಲಿಗೆ ಬಿಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿಂದ ನಾವು ಕುಡಿಯೋ ನೀರಿಗೆ ಮಿಕ್ಸ್ ಆಗತ್ತೆ, ಅಲ್ಲಿಂದ ಮತ್ತೆ ಆಬ್ವಿಯಸ್ಲಿ ನಮ್ಮ ಮನೆಗೆ ಬರೋ ನೀರಿಗೂ ಅದು ಮಿಕ್ಸ್ ಆಗಿರುತ್ತೆ. ಸೊ ಅಂತ ತುಂಬಾ ಇದಿದೆ. ಸೊ ವಾಟರ್ ವೇಸ್ಟೇಜ್ ಕೂಡ ಅದೇ ನಾನು ಅವಾಗ್ಲೇ ಹೇಳಿದೆ. ಇಷ್ಟು ಪ್ರಮಾಣದ ಪ್ರಾಣಿಗಳಿಗೆ ಯೂಸ್ ಮಾಡೋ ಕುಡಿಯೋ ನೀರು ನಮ್ಗೆ ಯೂಸ್ ಮಾಡ್ಬೋದು. ಅಂದ್ರೆ ಮನುಷ್ಯರಿಗೆ ನೀರ್ ಸಿಗ್ತಾ ಇಲ್ಲ, ಅದ್ರ ಮೇಲೆ ನಾವು ಇಷ್ಟು ಪ್ರಾಣಿಗಳಿಗೆ ನೀರು ಕುಡಿಸಿ ಅವುಗಳನ್ನ ಬೆಳೆಸಿ ಅವುಗಳನ್ನ ಕೊಲ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಓಕೆ, ಸೊ ಈಗ ನಂಬರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾವು ಭಾರತದಲ್ಲಿ ನಂಬರ್ 1 ಅಂದ್ರೆ ವರ್ಲ್ಡ್ ಅಲ್ಲಿ ನಾವು ನಂಬರ್ 1 ಇದ್ದೀವಿ ಹಸು ಸಾಕೋದ್ರಲ್ಲಿ. ಸೊ ನಮ್ಮಲ್ಲಿ 21 ಕೋಟಿ 210 ಮಿಲಿಯನ್ ಅಂದ್ರೆ 21 ಕೋಟಿ ಹಸುಗಳಿವೆ. ಸೊ ನಂಬರ್ 1 ಎಮ್ಮೆಗಳ ಇದರಲ್ಲಿ ನಾವು ನಂಬರ್ 1 ಇದ್ದೀವಿ. 111 ಮಿಲಿಯನ್ಸ್ ಅಂದ್ರೆ 11.1 crores ಎಮ್ಮೆಗಳಿವೆ. ಅಂದ್ರೆ ಗ್ಲೋಬಲ್ ಆಗಿ ಇಡೀ ವಿಶ್ವದಲ್ಲಿ ಎಷ್ಟು ಎಮ್ಮೆಗಳಿವೆ ಅದರ 57% ನಾವು ಸಾಕ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸೊ ನೀವು ಇಮ್ಯಾಜಿನ್ ಮಾಡಿ, ನಾನು ಆವಾಗ್ಲೇ ಹೇಳಿದೆ, ಇಷ್ಟು ಪ್ರಮಾಣದ ಪ್ರಾಣಿಗಳನ್ನ ನಾವು ಸಾಕಿ ಅವುಗಳನ್ನ ದೊಡ್ಡದ್ ಮಾಡಿ ಅವುಗಳು ಅಂದ್ರೆ
ಅವರ ಪಾಯಿಂಟ್ ಆಫ್ ವ್ಯೂ ಇಂದ ಯೂಸೇಬಲ್, ಅಂದ್ರೆ ಅವರಿಗೆ ಕರೆಕ್ಟ್ ಆಗಿ ಲಾಭ ತೆಗಿಲಿಕ್ಕೆ ಎಷ್ಟು ಇದು ಬೇಕು ಅಷ್ಟು ಗ್ರೋ ಮಾಡಿ ಅವುಗಳನ್ನ ಯೂಸ್ ಮಾಡ್ಲಿಕ್ಕೆ ಎಷ್ಟು ರಿಸೋರ್ಸಸ್ ಯೂಸ್ ಮಾಡ್ಬೇಕಾಗ್ಬೋದು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಕೋಳಿ ಅನ್ನೋದು ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ ನಮ್ಗೆ. ಕೋಳಿ ಅನ್ನೋದು ಒಂದು ಪ್ರಾಣಿ ಅಂತ ಒಂದು ಜೀವಿ ಅಂತ ಅನ್ಸೋದೇ ಇಲ್ಲ. ನಾವು ಎಲ್ಲಿ ಹೋದ್ರುನು, ಯಾವ ರೋಡಲ್ಲಿ ಯಾವ ಗಲ್ಲಿಯಲ್ಲಿ ಹೋದ್ರು ನಮಗೆ ಕೋಳಿ ಫಾರ್ಮ್ ಸಿಗತ್ತೆ. ಸೊ ಇಡೀ ವರ್ಲ್ಡ್ ಅಲ್ಲಿ ನಾವು ನಂಬರ್ 5 ಅಲ್ಲಿ ಇದ್ದೀವಿ. ಸೊ 866 ಮಿಲಿಯನ್ ಚಿಕನ್ ಪ್ರತಿ ವರ್ಷ, 86.6 ಕೋಟಿ ಕೋಳಿನ ನಾವು ಕೊಲ್ತೀವಿ ಪ್ರತಿ ವರ್ಷ. ನಂಬರ್ ಕೋಟಿಯಲ್ಲಿದೆ. ಇಮ್ಯಾಜಿನ್ ಮಾಡ್ಕೋಬೇಕು ನೀವೇ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ದಿನಕ್ಕೆ ಎಷ್ಟು ಕೋಳಿ ಕೊಲ್ತಾ ಇದ್ದಾರೆ, ದಿನಕ್ಕೆ ಎಷ್ಟು ಕೋಳಿ ಕನ್ಸಂಪ್ಷನ್ ಆಗ್ತಾ ಇದೆ, ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ನಾವು ಇಷ್ಟೆಲ್ಲ ಪ್ರಾಣಿಗಳನ್ನ ಯೂಸ್ ಮಾಡಿ ಅಥವಾ ಕೊಂದ್ಬಿಟ್ಟು ನಮ್ಮ ಆಹಾರಕ್ಕೆ ಬಳಸೋದ್ರಿಂದಾಗಿ ಎಷ್ಟು ಇಂಪ್ಯಾಕ್ಟ್ ಇದೆ ನಮ್ಮ ಮೇಲೆ, ಅಥವಾ ನಮ್ಮ ಆರೋಗ್ಯದ ಮೇಲೆ, ಅಥವಾ ನಮ್ಮ ಭೂಮಿ ಮೇಲೆ, ಅದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಓಕೆ, ಸೊ ತುಂಬಾ ಜನ ಹೇಳ್ತಾರೆ ಅನಿಮಲ್ ಅಗ್ರಿಕಲ್ಚರ್ ಅಂದ್ರೆ ಪಶು ಸಂಗೋಪನೆಯಿಂದ ನಮ್ಮ ದೇಶದ ಇಕಾನಮಿಗೆ ತುಂಬಾ ಹೆಲ್ಪ್ ಆಗತ್ತೆ, ಇಕಾನಮಿ ಗ್ರೋ ಆಗತ್ತೆ, ಜನ ಜಾಸ್ತಿ ಅಂದ್ರೆ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣ ತನಕ ಈಗ ಪ್ರಾಣಿ ಸಾಕಿ ಅವುಗಳನ್ನ ಬೆಳೆಸಿ ಅವುಗಳನ್ನ ಮಾರುಕಟ್ಟೆಗೆ ತಂದ್ರೆ, ಅಂದ್ರೆ ಮಾರ್ಕೆಟ್ ಮಾಡಿದ್ರೆ ಅದರಿಂದ ಜಾಸ್ತಿ ಜನ ಜನರ ಇನ್ಕಮ್ ಸ್ಟೇಟಸ್ ಜಾಸ್ತಿ ಆಗತ್ತೆ, ದೇಶದ ಗ್ರೋತ್ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಒಂದು ಸೈಡ್, ಅದು ಒಂದು ಕಾಯಿನ್ ಇದ್ದು ಎರಡು ಮುಖ ಇದ್ದಂಗೆ. ಅಂದ್ರೆ ಒಂದು ಪಾಸಿಟಿವ್ ಆಗಿ ನೋಡಿದರೆ ಅದ್ರ ಹಿಂದೆ ನೆಗೆಟಿವ್ ಅಷ್ಟೇ ಇದೆ. ಸೊ ಇಷ್ಟು ಒಂದ್ ಸೈಡ್ ಇಂದ ನೀವು ಅವರು ಈ ರೀತಿ ನೋಡುವಾಗ, ಅಂದ್ರೆ ಪ್ರಾಫಿಟ್ ನೋಡುವಾಗ, ಅದರಿಂದಾಗಿ ನಮ್ಮ ಎನ್ವೈರನ್ಮೆಂಟಿಗೆ, ನಮ್ಮ ಭೂಮಿಗಾಗ್ಲಿ, ನಾನು ಮೊದಲೇ ಹೇಳಿದಾಗ ನಮ್ಮ ನೀರಿನ ಸೋರ್ಸ್ ಆಗಿರ್ಬೋದು, ನಮ್ಮ ಕಾಡು ಕಡಿತಾರೆ ಅದನ್ನ, ಅಂದ್ರೆ ಫಾರ್ಮಿಂಗ್ ಮಾಡ್ಲಿಕ್ಕೆ ಕಾಡು ನಾಶ, ಮತ್ತೆ ಸಮುದ್ರ ಕೊರೆತ, ಇದೆಲ್ಲ ಬರ್ತಾ ಹೋಗುತ್ತೆ. ಆಮೇಲೆ ಆಬ್ವಿಯಸ್ಲಿ ನಮ್ಮ ಹೆಲ್ತ್ ನಾವು ಕನ್ಸಿಡರೇ ಮಾಡಲ್ಲ. ನಾವು ನಮ್ಮನ್ನ ಬೆಳೆಸಿದ ರೀತಿ, ಅಥವಾ ನಾವು ಬೆಳೆದ್ರೆ ಸಣ್ಣದ್ರಿಂದ ಇರುವಾಗ ನಾವು ನಮ್ಮನ್ನ ಬೆಳೆಸಿದ ರೀತಿ ಅದೇ ರೀತಿ ಇದೆ. ಅಂದ್ರೆ ನಾವು ಅದನ್ನ, ಅಂದ್ರೆ ಅದರಿಂದಾಗಿ ನಾವು ತಿನ್ನೋದ್ರಿಂದಾಗಿ ನಮ್ಗೆ ಹೆಲ್ತ್ ಇಫೆಕ್ಟ್ ಆಗ್ಬೋದು, ಮುಂದೆ ನಮ್ಗೆ ಏನಾದ್ರೂ ಡಿಸೀಸಸ್ ಬರ್ಬೋದು ಅಂತ ನಾವು ಆವಾಗ ಕನ್ಸಿಡರ್ ಮಾಡೇ ಇರಲ್ಲ. ತುಂಬಾ ಜನ ಮಾಡೋದು ಇಲ್ಲ, ಅದು ಡಿಸೀಸಸ್ ಬಂದ ಮೇಲೆ ಆಯ್ತು. ಆವಾಗ್ಲೂ ಫ್ಲಾಶ್ ಆಗೋದು ತುಂಬಾ ಜನ ಆಗೋದು ಕಮ್ಮಿ. ಅದು ನಾನು ಅಷ್ಟು ಪ್ರಮಾಣದಲ್ಲಿ ನಾನು ಅನಿಮಲ್ ಪ್ರೋಟೀನ್ಸ್ ಅದು ಇದು ಕನ್ಸ್ಯೂಮ್ ಮಾಡಿದ್ರಿಂದಾಗಿ ನನ್ಗೆ ಈ ಡಿಸೀಸ್ ಬಂದಿದೆ ಅಂತಾನು ಕನ್ಸಿಡರ್ ಮಾಡಲ್ಲ, ಬೇರೆನೆ ಇದು ಮಾಡಿ ಬಿಡ್ತಾರೆ. ಈವನ್ ಡಾಕ್ಟರ್ಸ್ ಕೂಡ ಅಷ್ಟೇ, ತುಂಬಾ ಜನಕ್ಕೆ ನಾಲೆಜ್ ಇರಲ್ಲ ಇದರಿಂದಾಗಿ ಬಂದಿರೋದು ಅಂತ. ಅವರು ಹೇಳ್ತಾರೆ ನೀವು ಸರಿಯಾಗಿ ತಿನ್ನಿ, ಅದು ತಿನ್ನಿ, ಇದು ತಿನ್ನಿ, ಮಾತ್ರೆ ತಿನ್ನಿ, ಅದು ತಿನ್ನಿ, ಇದು ಎಲ್ಲ ಹೇಳ್ತಾರೆ. ಬಟ್ ಯಾವ್ದ್ರಿಂದಾಗಿ ಅದು ಬಂದಿದೆ ಅದನ್ನ ನೀವು ಕಮ್ಮಿ ಮಾಡಿದ್ರೆ ಅದು ಆಟೋಮೆಟಿಕಲಿ ಅದು ರಿಕವರ್ ಮಾಡ್ಬೋದು ಅಂತ ಯಾರು ಹೇಳಲ್ಲ. ಸೊ ಹಾಗೆ ಒಂದು ವಿಷಯದಿಂದ ನೋಡಿದ್ರೆ ತುಂಬಾ ಜನ ಅನ್ಕೋತಾರೆ ಲಾಭ ಇದೆ, ನಮ್ ದೇಶಕ್ಕೆ ಒಳ್ಳೇದು, ನಮ್ ಹೆಲ್ತ್ಗೆ ಒಳ್ಳೇದು ಅಂತ. ಬಟ್ ಇನ್ನೊಂದ್ ಸೈಡ್ ಇಂದ ಎಷ್ಟು ಒಳ್ಳೇದಿದೆ ಅಂತ ಅನ್ಕೋತಾರೆ, ಅದರಿಂದ 10 ಪಟ್ಟು 100 ಪಟ್ಟು ಅದರ ನೆಗೆಟಿವ್ ಇಂಪ್ಯಾಕ್ಟ್ ಇದೆ. ಎಸ್. ಸೊ ನಾವು ಸಣ್ಣದಿರುವಾಗ್ಲಿಂದಲೂ ನಾವು ಕೇಳ್ತಾ ಬಂದಿರೋದು, ಅಂದ್ರೆ ನಮ್ಮ ಮನೆಯಲ್ಲಾಗ್ಲಿ, ನಮ್ಮ ಶಾಲೆಯಲ್ಲಾಗ್ಲಿ, ಅಥವಾ ನಾವು ನೋಡೋ ಟಿವಿಲಾಗ್ಲಿ, ಮಿಲ್ಕ್ ಇಸ್ ಅ ಕಂಪ್ಲೀಟ್ ಫುಡ್. ಅದು ಹಾಲು ಸಂಪೂರ್ಣ ಆಹಾರ, ಹಾಲಲ್ಲಿ ಎಲ್ಲ ತರದ ಪೌಷ್ಟಿಕಾಂಶ, ನ್ಯೂಟ್ರಿಯೆಂಟ್ಸ್ ಎಲ್ಲ ಇರತ್ತೆ, ಅದ್ ನಮ್ಗೆ ಬೇಕೇ ಬೇಕು ಮನುಷ್ಯರ ಆರೋಗ್ಯಕ್ಕೆ ಅಂತೆಲ್ಲ ಹೇಳ್ತಾರೆ, ನಾವು ಕೇಳ್ತಾ ಬಂದಿದ್ದೀವಿ. ಬಟ್ ಆ ಸಂಪೂರ್ಣ ಆಹಾರ, ಆ ಹಾಲು, ಆ ಸಂಪೂರ್ಣ ಆಹಾರ ಅನ್ನೋದು ಯಾರಿಗಾಗಿ? ನಮ್ಗಾಗಿ ಅಲ್ಲ. ಅದು ಸಂಪೂರ್ಣ ಆಹಾರ ಕರುಗಳಿಗೆ. ಆ ದನ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ಇದು ಮಾಡತ್ತೆ, ಆ ಕರುಗೆ ಆ ಸಂಪೂರ್ಣ ಆಹಾರ ಅದು. ಸೊ ನೋಡ್ಲಿಕ್ಕೆ ಹೋದ್ರೆ ಆ ಕರು ಹುಟ್ಟಿದಾಗ, ಆ ಕರು
ಹುಟ್ಟಿದಾಗ 15-20 kg ಇರತ್ತೆ, ಅಷ್ಟು ಸಣ್ಣದಿರತ್ತೆ. ಆ ಆ ಕರು ಒಂದು ವರ್ಷ ಆ ತಾಯಿದ ಹಾಲು ಕುಡಿಯತ್ತೆ. ಆ ಒಂದು ವರ್ಷ ಹಾಲು ಕುಡ್ದ ಆ ಕರು ಒಂದು ವರ್ಷದಲ್ಲಿ 100-125 kg ತೂಕಕ್ಕೆ ಬರುತ್ತೆ. ಅದು ಅಂದ್ರೆ ಅಷ್ಟು ಗ್ರೋ ಆಗತ್ತೆ. ಸೊ ಆ ಆ ಸಣ್ಣ ಕರುನ ಅಷ್ಟು ಅಷ್ಟು ಅಂದ್ರೆ ಆ ಸಣ್ಣ ಟೈಮ್ ಪೀರಿಯಡ್ ಅಲ್ಲಿ, ಒಂದು ವರ್ಷದಲ್ಲಿ ಅಷ್ಟು ಗ್ರೋ ಮಾಡ್ಬೇಕಾದ ಪೌಷ್ಟಿಕಾಂಶ ಆ ಹಾಲಲ್ಲಿ ಇದೆ. ಸೊ ಆ ಅಷ್ಟು ಪೌಷ್ಟಿಕಾಂಶ ಇರೋ ಹಾಲು ನಾವು ಸೇವನೆ ಮಾಡಿದ್ರೆ ಅದರಲ್ಲಿರೋ ಎಕ್ಸ್ಟ್ರಾ ಏನು ಇದಿದೆ ಅದರಿಂದಾಗಿ ನಮ್ಗೆ ಎಷ್ಟು ಇಂಪ್ಯಾಕ್ಟ್, ನಮ್ಮ ಹೆಲ್ತಿಗೆ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾವು ತಿಳ್ಕೊಬೇಕು ಫಸ್ಟ್. ನಮ್ಗೆ ಅದ್ರ ಹಾಲಿನ ಅಗತ್ಯ ನಮ್ಮ ದೇಹಕ್ಕಿಲ್ಲ. ತುಂಬಾ ಜನ ನೀವು ಕೇಳಿರ್ಬೋದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ. ಲ್ಯಾಕ್ಟೋಸ್ ಅಂದ್ರೆ ಯಾವುದೇ ಜೀವಿ ಒಂದ್ ಸರ್ಟನ್ ಏಜ್ ಪೀರಿಯಡ್ ನಂತರ ಆ ಹಾಲನ್ನ ಕರಗಿಸ್ಕೊಳ್ಳೋ ಶಕ್ತಿನ ಕಳ್ಕೊಂಡ್ಬಿಡತ್ತೆ. ಅಂದ್ರೆ ಆ ಹಾಲಂದ್ರೆ ಏನು, ಬೇಸಿಕ್ಲಿ ಆ ಒಂದು ಪ್ರಾಣಿಯ ಮರಿಗೆ ಅಥವಾ ಮಗುಗೆ ಸರ್ಟನ್ ಏಜ್ ತನಕ ಹಾರ್ಡ್ ಹೆವಿ ಫುಡ್ ಕನ್ಸಂಪ್ಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇರೋ ಒಂದು ಸಾಧನ, ಅದೊಂದು ಲಿಕ್ವಿಡ್. ಆ ಪ್ರತಿಯೊಂದು ಸಸ್ತನಿಗಳ ಜೀವದಲ್ಲಿ ಬರೋ ಲಿಕ್ವಿಡ್ ಅದು. ಸೊ ನಾವೇನ್ ಮಾಡ್ತಾ ಇದೀವಿ, ನಾವು ಸ್ಟಾಪ್ ಮಾಡ್ತೀವಿ. ನಮ್ಮ ತಾಯಿ, ನಮ್ಮ ಬಯೋಲಾಜಿಕಲ್ ತಾಯಿಯಿಂದ ನಾವು ಕನ್ಸಂಪ್ಷನ್ ಸ್ಟಾಪ್ ಮಾಡ್ತೀವಿ ಸರ್ಟನ್ ಏಜ್ ಆದ್ಮೇಲೆ. ಬಟ್ ಇದನ್ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ತಾಯಿನೇ, ಪೇರೆಂಟ್ಸ್ ಕೊಡ್ತಾರೆ. ಸೊ ದನದ ಹಾಲಿನ ಸೇವನೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ಎಲ್ಲ ಪ್ರಾಬ್ಲಮ್ಸ್. ಸೊ ಡೈರಿ ಇಂಡಸ್ಟ್ರಿ ಯೂಸಸ್ ಇಲ್ಲಿಗಲ್ ಹಾರ್ಮೋನ್ ಇಂಜೆಕ್ಷನ್ಸ್ ಆನ್ ಅ ಡೈಲಿ ಬೇಸಿಸ್ ಫಾರ್ ಮೋ ಮಿಲ್ಕ್. ಸೊ ಏನಾಗಿದೆ, ಒಂದು ಜೆನೆಟಿಕಲ್ ಇದು ಅಂದ್ರೆ ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ ಅದನ್ನ. ಒಂದಂದ್ರೆ ಜಾಸ್ತಿ ಅಮೌಂಟ್ ಹಾಲು ಪ್ರೊಡ್ಯೂಸ್ ಮಾಡುವ ಯಾವ್ದು ತಳಿ ಇರತ್ತೆ ಅದನ್ನ ಕ್ರಾಸ್ ಬ್ರೀಡ್ ಮಾಡಿ, ಅಂದ್ರೆ ಇನ್ನೊಂದು ಜಾಸ್ತಿ ಹಾಲು ಕೊಡೋ ದನದ ಜೊತೆ ಕ್ರಾಸ್ ಬ್ರೀಡ್ ಮಾಡಿ, ಅದೆಲ್ಲ ಮಾಡಿ ಸೆಲೆಕ್ಟಿವ್ ಬ್ರೀಡಿಂಗ್ ಮಾಡಿ ಅದನ್ನ ನಾವು ಈಗ ಕೆಲವು ನೀವು ತಳಿ ಕೇಳಿರ್ಬೋದು, ಫಾರ್ ಎಕ್ಸಾಂಪಲ್ ಜೆರ್ಸಿ ಅಂತೆಲ್ಲ ನಾವು ಕರೀತಾರೆ. ಸೊ ಅಂತ ದನಗಳನ್ನ ಇದು ಮಾಡಿದ್ದಾರೆ. ಸೊ ಅದ್ರ ಮೇಲೂ ಕೂಡ ಈಗ ನಾವು ಲೋಕಲ್ ಅಲ್ಲಿ ಕೂಡ ನೋಡ್ಬೇಕಾದ್ರೆ ಹಾಲು ಜಾಸ್ತಿ ಬರ್ಬೇಕಂದ್ರೆ ಅವ್ರಿಗೊಂದು ಇಂಜೆಕ್ಷನ್ ಕೊಡ್ತಾರೆ, ಆಕ್ಸಿಡೋಸಿನ್ ಅಂತ. ಆಕ್ಸಿಡೋಸಿನ್ ಅದು ಹಾರ್ಮೋನ್ ಅದು ಆಕ್ಚುಲಿ. ಸೊ ಅದು ಕೊಡ್ತಾರೆ. ಅದರಿಂದ ನಮ್ಗೆ ಎಷ್ಟು ಇಫೆಕ್ಟ್ ಇದೆ ನಮ್ಮ ದೇಹಕ್ಕೆ. ಮತ್ತೆ ಪಸ್ ಬ್ಯಾಕ್ಟೀರಿಯಾ ಇನ್ ಮಿಲ್ಕ್. ಸೊ ಪಸ್ ಅಂದ್ರೆ ನಾವು ಕನ್ನಡದಲ್ಲಿ ರಶಿ ಅಂತೀವಿ. ಸೊ ಎಲ್ಲಾದ್ರೂ ನಮ್ ಜೀವದಲ್ಲಿ ನಮ್ ಬಾಡಿ ಮೇಲೆ ಗಾಯ ಆದ್ರೆ ಅದ್ರ ಮೇಲೆ ವೈಟ್ ಇದು ಡೆಪಾಸಿಟ್ ಆಗೋದು ನೀವು ನೋಡಿರ್ಬೋದು, ಅದು ವೈಟ್ ಬ್ಲಡ್ ಸೆಲ್ಸ್. ಸೊ ಈ ದನದ ಕೆಚ್ಚಲಲ್ಲಿ ಏನಾಗತ್ತೆ ಅಂದ್ರೆ ಹಾಲು ಕರ್ದು ಅಥವಾ ತುಂಬಾ ಜನ ಕೈಯಲ್ಲಿ ಕರೀತಾರೆ ಹಳ್ಳಿಗಳಲ್ಲಿ, ಇದರಲ್ಲಿ ಇಂಡಸ್ಟ್ರಿಗಳಲ್ಲಿ ನೀವು ನೋಡಿರ್ಬೋದು ಮಿಲ್ಕಿಂಗ್ ಮಷೀನ್ ಹಾಕ್ತಾರೆ. ಸೊ ಅದು ಪುಲ್ ಮಾಡ್ತಾ ಇರತ್ತೆ ಕೆಚ್ಚಲ್ನ. ಪುಲ್ ಮಾಡಿ ಅಂದ್ರೆ ಅವ್ರಿಗೆ ದಿನಕ್ಕೆ ಇಷ್ಟು ಗಂಟೆ ಅದು ಪುಲ್ ಮಾಡ್ತಾ ಇರತ್ತೆ. ಮಾಡಿ ಅದರಲ್ಲಿ ಮ್ಯಾಸ್ಟಿಸಿಸ್ ಅಂತ ಒಂದು ರೋಗ ಉತ್ಪತ್ತಿ ಆಗತ್ತೆ. ಅಂದ್ರೆ ಅದರಲ್ಲಿ ಗಾಯ ಆಗೋದು, ಅದರಲ್ಲಿ ಪಸ್ ತುಂಬ್ಕೊಳ್ಳೋದು, ಆ ಗಾಯ ಆಗಿ ಅಂತದೆಲ್ಲ ಆಗತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಇಂಡಸ್ಟ್ರಿನಲ್ಲಿ, ದೇ ಡೋಂಟ್ ಕೇರ್. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಖಾಲಿ ಹಾಲು ಬರ್ಬೇಕು, ಅದರಿಂದ ಹಾಲಿಂದ ಹಣ ಬರ್ಬೇಕು. ಸೊ ಆ ಪಸ್ ಏನಿದೆ, ಆ ಪಸ್ಸಿಂದ ಆ ಹಾಲು ಕುಡಿಯೋರಿಗೆ ಏನು ಇದಾಗತ್ತೆ ಅಂತ ಅವ್ರು ನೋಡಲ್ಲ. ಸೊ ಹಾಗೆ. ಸೊ ಅದರಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ, ಅಂಕಿಅಂಶಗಳ ಪ್ರಕಾರ ನಮ್ಮ ಇದರಲ್ಲಿ FSSI 200 ಮಿಲಿಯನ್ ದಷ್ಟು, 1 ಲೀಟರ್ ಅಲ್ಲಿ 200 ಮಿಲಿಯನ್ ಅಷ್ಟು ಪಸ್ ಸೆಲ್ಸ್ ನ ಅಲೌ ಮಾಡತ್ತೆ ರೆಕಾರ್ಡ್ಸ್ ಪ್ರಕಾರ. ಸೊ ಅದು ಎಂಟ್ರಿ ಆಗಿರೋದು ಲೋಕಲ್ ಅಲ್ಲಿ ಅಥವಾ ಬೇರೆ ಕಡೆಯಿಂದ ಎಂಟ್ರಿ ಆಗದೆ ಇರೋ ಇದರಲ್ಲಿ ಎಷ್ಟು ಇದು ಬರ್ಬೋದು ಅಂತ ನಾವೇ ಊಹಿಸ್ಕೊಳ್ಬೇಕು. ಸೊ ಆಂಟಿಬಯೋಟಿಕ್ಸ್ ಮತ್ತೆ ಪೇನ್ ಕಿಲ್ಲರ್ಸ್. ಸೊ ನಾನು ಮೊದ್ಲೇ ಹೇಳ್ದಾಗೆ ನಮ್ಮ ಫ್ಯಾಕ್ಟರಿ ಫಾರ್ಮಿಂಗ್ ನಲ್ಲಿ ಇಷ್ಟು ಪ್ರಾಣಿಗಳನ್ನ ಒಂದೇ ಕಡೆ ಕೂಡಿ ಹಾಕಿದ್ರಿಂದಾಗಿ ಬರೋ ರೋಗಗಳೇನಿರ್ಬೋದು, ಅಥವಾ ಅವುಗಳಿಗೆ ಅಂದ್ರೆ ಕ್ರಾಂಪ್ಡ್ ಪೊಸಿಷನ್ ಅಲ್ಲಿ ಇರೋದ್ರಿಂದಾಗಿ ಅವುಗಳಿಗೆ ಮಸಲ್ ಗ್ರೋತ್ ಆಗುದಿಲ್ಲ, ಬೋನ್ ಗ್ರೋತ್ ಆಗುದಿಲ್ಲ. ತುಂಬಾ ಇಲ್ನೆಸಸ್, ತುಂಬಾ ಕಾಮನ್ಲಿ ನೋನ್ ಇಲ್ನೆಸಸ್ ಅವುಗಳಿಗೆ ಬರುತ್ತೆ. ನಮ್ಗೆ ಅಂದ್ರೆ ಕನ್ಸ್ಯೂಮ್ ಮಾಡೋರಿಗೆ ಅದು ಐಡಿಯಾನೇ ಇರಲ್ಲ ಅದು ಏನೆಲ್ಲ ಗೋತ್ರು ಆಗತ್ತೆ ಅದು ಅನಿಮಲ್ ಅಂತ, ಅದು ಪ್ರಾಣಿ ಅಂತ. ಸೊ ಆ ಆಂಟಿಬಯೋಟಿಕ್ಸ್ ನಾನ್ ಮೊದ್ಲೇ ಹೇಳ್ದಾಗೆ ಭೂಮಿ ಮೇಲೆ ಉತ್ಪತ್ತಿ ಆಗೋ
ಹೈಯೆಸ್ಟ್ ಆಂಟಿಬಯೋಟಿಕ್ಸ್ ನ ಪ್ರಾಣಿಗಳ ಮೇಲೆ ಇದ್ ಮಾಡ್ತಾ ಇದ್ದಾರೆ. ಸೊ ಅದರಿಂದಾಗಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದು ಮುಂದೆ ಮಾತಾಡುವ. ಪೆಸ್ಟಿಸೈಡ್ಸ್ ಅಂದ್ರೆ ನೀವು ನಮ್ಗೆ ಈಗ ಮನುಷ್ಯರ ಸೇವನೆಗೆ ಏನು ಫುಡ್ ಗ್ರೋ ಮಾಡ್ತಾರೆ ಗದ್ದೆಗಳಲ್ಲಿ, ಅವುಗಳಿಗೆ ರೆಗ್ಯುಲೇಷನ್ಸ್ ಇದೆ. ಯಾವ ರೀತಿ ಗೊಬ್ಬರ ಅಥವಾ ರಸಗೊಬ್ಬರ ಯೂಸ್ ಮಾಡ್ಬೇಕು, ಅದರಲ್ಲಿ ಏನೆಲ್ಲ ಎಷ್ಟೆಲ್ಲ ಕಾಂಟೆಂಟ್ಸ್ ಇರಬೇಕು ಅಂತ ರೆಗ್ಯುಲೇಷನ್ಸ್ ಇದೆ. ಬಟ್ ಈ ಪ್ರಾಣಿಗಳಿಗೆ ಏನು ನಾವು ಕೊಡ್ತಾ ಇದ್ದೀವಿ ತಿನ್ಲಿಕ್ಕೆ, ಅವುಗಳ ಫುಡ್ ಆಗಿ ಕೊಡ್ತಾ ಇದೀವಿ, ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅಂದ್ರೆ ರೆಗ್ಯುಲೇಷನ್ಸ್ ಜಾಸ್ತಿ ಇಲ್ಲ. ಅದಕ್ಕೆ ಅದರಲ್ಲಿ ಯಾವ ರೀತಿ ಕೆಮಿಕಲ್ಸ್ ಯೂಸ್ ಆಗಿರ್ಬೋದು ನಮ್ಗೆ ಐಡಿಯಾನೇ ಇಲ್ಲ. ಅದಕ್ಕೆ ಆ ದನ ಅಥವಾ ಆ ಪ್ರಾಣಿಗೆ ಯಾವ ರೀತಿ ಆಹಾರ ಕೊಟ್ಟಿದ್ದಾರೆ, ಆ ಆಹಾರ ಬೆಳೆಸಲಿಕ್ಕೆ ಎಷ್ಟು ಪೆಸ್ಟಿಸೈಡ್ಸ್ ಹಾಕಿದ್ದಾರೆ ಅದರಲ್ಲಿ ಅಂತ. ಸೊ ಬೇಸಿಕಲಿ ನೋಡ್ಬೇಕಂದ್ರೆ ಹಾಲು ನಮ್ಮ ದೇಹಕ್ಕೆ ಅಗತ್ಯ ಖಂಡಿತವಾಗಿಯೂ ಅಗತ್ಯ ಇಲ್ಲದೆ ಇರೋ ವಸ್ತು. ನಾವು ಬೆಳೆ ತನಕ ಕುಡ್ದಿದ್ದೀವಿ, ಅದ್ರ ಮೇಲೆ ನಾವು ನಮ್ಮ ದೇಹಕ್ಕೆ ಶಕ್ತಿ ಇದೆ, ಎಲ್ಲ ಬೇರೆ ಆಹಾರ ಪದಾರ್ಥಗಳಿಂದ ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶ ತಗೊಳ್ಳೋ ಶಕ್ತಿ ನಮ್ಮ ದೇಹಕ್ಕೆ ಇದೆ. ಸೊ ಹಾಗಾಗಿ ಒಂದು ಮಗುಗಾಗಿ ಇರೋ ಆ ಲಿಕ್ವಿಡ್, ಆ ಹಾಲು ನಾವು ಕುಡಿಯೋ ಯಾವುದೇ ಅಗತ್ಯ ನಮ್ಗಿಲ್ಲ. ನೆಕ್ಸ್ಟ್ ಸೈಡ್ ಪ್ಲೀಸ್. ಓಕೆ, ಸೊ ಸೆಕೆಂಡ್ ಕಾಮನ್ ಥಿಂಗ್ ಇದು ಮೊಟ್ಟೆ, eggs. So okay, so eggs are healthy. ಸೊ ನಾವು ಸಣ್ಣದಿರುವಾಗ ನಿಮ್ ತುಂಬಾ ಜನ ಇರ್ಬೋದು, ಸಂಡೇ ಹೋಯ ಮಂಡೇ ರೋಸ್ ಕಾವು ಅಂಡೆ ಅಂತ ಎಲ್ಲ ಎಲ್ಲ ಬರ್ತಾ ಇತ್ತು, ಅಡ್ವರ್ಟೈಸ್ಮೆಂಟ್ಸ್. ಸೊ ತುಂಬಾ ಜನರ ಮೈಂಡ್ ಅಲ್ಲಿ ಇರೋದು ಅದೇ, ಅಂದ್ರೆ ಎಗ್ ಅನ್ನೋದು ತುಂಬಾ ಹೆಲ್ದಿ, ತುಂಬಾ ಅದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ಹೆವಿ ಪ್ರೋಟೀನ್ಸ್ ಇದೆ, ಅದು ನಮ್ಗೆ ಬೇಕು ಅಂತದೆಲ್ಲ ಇರತ್ತೆ ಐಡಿಯಾಸ್. ಸೊ ಸೇಮ್ poultry industry uses an extremely high amount of antibiotics and animal feed, increasing antibiotic resistance in humans and infants. So ನೀವು ಎಲ್ಲಿ ಮೊಟ್ಟೆ ಉತ್ಪಾದನೆ ಮಾಡೋ ಯಾವುದೇ ಕಾರ್ಖಾನೆ ಅಂದ್ರೆ ಇಂಡಸ್ಟ್ರಿಗೆ ಹೋದ್ರೆ ಅದೇ ಸೇಮ್ ಕಂಡೀಷನ್ ಇರುತ್ತೆ, ಅದೇ ಕ್ರಾಂಪ್ಟ್, ಅಷ್ಟು ಅವುಗಳಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ಲಿಕ್ಕೆ ಅಷ್ಟು ಸಣ್ಣ ಪ್ಲೇಸ್ ಅಲ್ಲಿ ಅವುಗಳನ್ನ ಇಟ್ಟು ಅವುಗಳ ಜೀವನ್ ಪೂರ್ತಿ ಅವುಗಳು ಅಲ್ಲೇ ಇರ್ತವೆ. ಅಲ್ಲೇ ಅಂದ್ರೆ ಸರ್ಟನ್ ಏಜ್ ಬಂದ್ಮೇಲೆ, ಮೊಟ್ಟೆ ಉತ್ಪಾದನೆ ಮಾಡೋ ಏಜಿಗೆ ಬಂದ್ಮೇಲೆ ಒಂದ್ ಕಡೆ ತಂದು ಹಾಕಿದ್ರೆ ಅವ್ರನ್ನ ಇಡೀ ಲೈಫ್ ಅಲ್ಲೇ ಇರ್ತಾರೆ. ಅವರು ಅಲ್ಲೇ ತಿನ್ನೋದು, ಅಲ್ಲೇ ಮಲಮೂತ್ರ ಮಾಡೋದು ಎಲ್ಲ ಅಲ್ಲೇ. ಸೊ ಅಂತ ಕಂಡೀಷನ್ ಅಲ್ಲಿ ಆಂಟಿಬಯೋಟಿಕ್ ಅವರಿಗೆ ಕೊಡ್ಲಿಲ್ಲ ಅಂದ್ರೆ, ಅವರಿಗೆ ರೋಗ ಬರ್ಲಿಕ್ಕೆ ಜಾಸ್ತಿ ಟೈಮೇ ಬೇಡ, ಅಷ್ಟು ಕೊಳಕು ಕಂಡೀಷನ್ ಅಲ್ಲಿ ಅವ್ರನ್ನ ಇಟ್ಟಿರ್ತಾರೆ. ಸೊ ಅವರಿಗೆ ಆ ಕಂಡೀಷನ್ ಅಲ್ಲಿ ರೋಗ ಬರಬಾರ್ದು, ಅವುಗಳು ಸಾಯ್ಬಾರ್ದು ಅನ್ನೋ ರೀಸನ್ಗೆ ಅವರಿಗೆ ಆಂಟಿಬಯೋಟಿಕ್ ಕೊಡ್ತಾರೆ. ಆಂಟಿಬಯೋಟಿಕ್ ಅವರಿಗೆ ಅವರ ಫುಡ್ ಅಲ್ಲಿ, ಅವ್ರಿಗೆ ಕೊಡೋ ನೀರಲ್ಲಿ ಅಥವಾ ಫೀಡ್ ಅಲ್ಲಿ ಎಲ್ಲದರಲ್ಲೂ ಮಿಕ್ಸ್ ಆಗಿರುತ್ತೆ, ಅಥವಾ ಇಂಜೆಕ್ಷನ್ ಕೊಡ್ಬೋದು. ಸೊ ಆ ಆಂಟಿಬಯೋಟಿಕ್ ನಮ್ಮ ದೇಹಕ್ಕೆ ಅಂದ್ರೆ ಅವರ ಬಾಡಿಲಿ ಇರುತ್ತೆ, ಅವರ ಬಾಡಿನ ಮಾಂಸದ ರೂಪದಲ್ಲಿ ತಿಂತಾರೆ. ಆ ಮಾಂಸದಲ್ಲಿ ಆಂಟಿಬಯೋಟಿಕ್ ಇರೋದು ನಮ್ಮ ದೇಹಕ್ಕೆ ಸೇರಿದಾಗ ನಮ್ಮ ದೇಹ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದಕ್ಕೆ? ಆಂಟಿಬಯೋಟಿಕ್ ನಮ್ಮ ದೇಹದಲ್ಲಿ ಡೆಪಾಸಿಟ್ ಆಗತ್ತೆ, ನಮ್ಮ ಅಗತ್ಯನೇ ಇಲ್ಲ ಆಂಟಿಬಯೋಟಿಕ್. ಆಗ ಏನಾಗುತ್ತೆ, ನಮ್ಗೆ ಯಾವಾಗಾದ್ರೂ ಆಂಟಿಬಯೋಟಿಕ್ ನೀಡಿದಾಗ ನಮ್ಗೆ ಹೆವಿ ಡೋಸ್ ತಗೊಳ್ಬೇಕಾಗತ್ತೆ, ರೆಸಿಸ್ಟೆನ್ಸ್ ಫಾರ್ಮ್ ಆಗುತ್ತೆ ನಮ್ಗೆ. ಆಂಟಿಬಯೋಟಿಕ್ ಸರ್ಟನ್ ಅಮೌಂಟ್ ಆಫ್ ಆಂಟಿಬಯೋಟಿಕ್ ನಮ್ಮ ಬಾಡಿಗೆ ಸಾಕಾಗಲ್ಲ. ಅದು ಯಾವ ರೀಸನ್ ಇಂದ? ಇದೇ ರೀಸನ್ ಇಂದ, ನಮ್ಮ ಫುಡ್ ಇಂದ ನಮ್ಗೆ ಆಂಟಿಬಯೋಟಿಕ್ ನಮ್ಮ ದೇಹಕ್ಕೆ ಸಿಗ್ತಾ ಇದೆ. ಸೊ ಅದ್ರ ಮೇಲೆ ನಮ್ಗೆ ಏನಾದ್ರೂ ರೋಗ ಬರದಾಗ ನಾವು ಆಂಟಿಬಯೋಟಿಕ್ ತಕೊಳ್ಬೇಕು ಅಂದ್ರೆ ನಾವು ಎಷ್ಟು ಡೋಸ್ ತಕೊಳ್ತೇವೆ ಅದು ಸಾಕಾಗಲ್ಲ ಒಂದ್ ಸರ್ಟನ್ ಟೈಮ್ ಮೇಲೆ. ಸೊ ಅದೇ, ಸೊ hens raised for eggs spend their whole lives packed in filthy unhygienic wire cages. ನೀವು ನೋಡಿರ್ಬೋದು ಆ ಕೇಜಸ್ ಹೇಗಿರುತ್ತೆ ಅಂತ, ಇಲ್ಲಿ ಫೋಟೋದಲ್ಲೂ ಇದೆ. ಸೊ ಅವುಗಳ ಕೆಳಭಾಗ ಕೂಡ, ಕೇಜದು ಕೆಳಭಾಗ ಕೂಡ ವೈರ್ಡ್ ಆಗಿರುತ್ತೆ, ಅವುಗಳಿಗೆ ನಿಲ್ಲಿಕ್ಕೂ ಆಗಲ್ಲ ಅಂತ ಕಂಡೀಷನ್ ಇರುತ್ತೆ. ಅಲ್ಲಿ ನಿಲ್ಲಿಕ್ಕೂ ಆಗದೆ ಅವುಗಳ ಆ ವೈರ್ ಕೇಜಸ್ ನ ನಡುವಲ್ಲಿ ಕಾಲ್ ಸಿಕ್ಕಾಕ್ಬಿಟ್ಟು ಕಾಲ್ ತುಂಡಾಗಿ ಅವುಗಳು ಒದ್ದಾಡೋದು ತುಂಬಾ ಎಲ್ಲ ಇದಿರತ್ತೆ. ಅದು ತುಂಬಾ ಜನಕ್ಕೆ ಐಡಿಯಾನೇ ಇಲ್ಲ ಆ ರೀತಿ ಎಲ್ಲ ಕಂಡೀಷನ್ ಇದೆ. ಅವ್ರಿಗೆ ಏನಾಗುತ್ತೆ, ಅಂಗಡಿಗೆ ಹೋಗ್ತಾರೆ, ಮೊಟ್ಟೆ ತರ್ತಾರೆ, ತಿಂತಾರೆ. ಸೊ ಅದರ ಹಿಂದೆ ಎಷ್ಟು ಸಫರಿಂಗ್ ಇದೆ, ಅದರ ಹಿಂದೆ ಎಷ್ಟು ಪ್ರಾಣಿಗಳು ಅವುಗಳ ಜೀವನವಿಡೀ ಒದ್ದಾಟ ಮಾಡ್ತಾ ಇದೆ, ಅದನ್ನ ಯಾರ ಗಮನಕ್ಕೂ ಬರಲ್ಲ. ಸೊ ಹಾಗೆ. ಥ್ಯಾಂಕ್ ಯು ರಿಚಾ. ನೆಕ್ಸ್ಟ್ ಸ್ಲೈಡ್.
ಓಕೆ, ಸೊ ಮೀಟ್ ಮೀಟ್ ತುಂಬಾ ಜನ ಕನ್ಸ್ಯೂಮ್ ಮಾಡುವಂತ ಇದು, ಅಂದ್ರೆ ತುಂಬಾ ಜನ ಅಂದ್ರೆ ಎಲ್ ಗೊತ್ತಿರೋ ಹಾಗೆ ಎಲ್ಲ ಕಾಮನ್ ನಾಲೆಜ್. ಸೊ ನಾವು ಫಸ್ಟ್ ಇಂದ ಅಂದ್ರೆ ನಾವು ಯಾವಾಗ ನಮ್ಗೆ ಬುದ್ಧಿ ತಿಳಿಯೋ ಟೈಮ್ ಇಂದ ನಾನ್ ವೆಜಿಟೇರಿಯನ್ ಯಾರು ಫ್ಯಾಮಿಲಿಯಿಂದ ಬಂದವರು ಇರ್ತಾರೆ, ಅವರಿಗೆ ಅವರ ವಿದೌಟ್ ಅವರ ಅಂದ್ರೆ ನಾವು ಯಾವ ಮಕ್ಕಳ ಏಜ್ ಅಲ್ಲಿ ಇರ್ತೀವಿ ಆವಾಗ ನಮ್ಗೆ ಗೊತ್ತೇ ಇರಲ್ಲ ನಮ್ಗೆ ಏನ್ ತಿನ್ನಿಸ್ತಾ ಇದಾರೆ, ನಮ್ಗೆ ವಿ ಡಿಡ್ಂಟ್ ಹ್ಯಾವ್ ಚಾಯ್ಸ್ ಅಲ್ವಾ. ಸೊ ನಾವು ಮಕ್ಳಿರುವಾಗ ನಾವು ನಮ್ ಪೇರೆಂಟ್ಸ್ ಕೊಟ್ಟದ್ನೇ ತಿನ್ಬೇಕು. ಸೊ ಆವಾಗಿಂದ ಅದು ನಮ್ಗೆ ಅಭ್ಯಾಸ ಆಗಿ ಹೋಗಿದೆ ತಿಂದು, ಅಂದ್ರೆ ಪ್ರಾಣಿ ಅಂದ್ರೆ ಮಾಂಸ ತಿನ್ನೋದು ನಮ್ಗೆ ಹೆಲ್ತಿ, ನಮ್ಮ ದೇಹಕ್ಕೆ ತುಂಬಾ ಅಗತ್ಯ ಇದೆ, ಅದರಿಂದ ಪೌಷ್ಟಿಕಾಂಶ ನಮ್ಗೆ ಜಾಸ್ತಿ ಸಿಗುತ್ತೆ, ನಮ್ಮ ಆರೋಗ್ಯಕ್ಕೆ ಅದು ಬೇಕೇ ಬೇಕು ಅಂತೆಲ್ಲ ನಮ್ಗೆ ಕಂಡೀಷನ್ ಮಾಡಿದ್ದಾರೆ, ಅಂದ್ರೆ ನಮ್ಗೆ ಫೀಡ್ ಮಾಡಿದ್ದಾರೆ ಆ ಇನ್ಫಾರ್ಮೇಶನ್. ನಮ್ಗೆ ಬೇಕೇ ಬೇಕು, ಪ್ರಾಣಿಗಳ ಇದು ಸೇವನೆ ಮಾಡ್ಲಿಲ್ಲ ಆದ್ರೆ ನಮ್ಗೆ ಆ ಪೌಷ್ಟಿಕಾಂಶ ಸಿಗಲ್ಲ, ಆ ರೀತಿ ಎಲ್ಲ ನಮ್ಗೆ ಇದ್ ಮಾಡಿದ್ದಾರೆ. ಸೊ ನಾವು ತಿಂತ ಬಂದಿರೋ ಮಾಂಸ ಏನಿದೆ ಅದು ಹೆಲ್ದಿ ಇದೆಯಾ? ಸೊ ಈಗ ನಾನ್ ಮೊದ್ಲು ಹೇಳಿದಾಗೆ ಫ್ಯಾಕ್ಟರಿ ಫಾರ್ಮಿಂಗ್ ಅಲ್ಲಿ ಜೆನೆಟಿಕ್ ಇದು ಮ್ಯಾನಿಪುಲೇಷನ್ ಮಾಡ್ತಾರೆ, ಅಂದ್ರೆ ಈಗ ಬಯೋ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಸೊ ಜಾಸ್ತಿ ಮಾಂಸ ಬರೋ ಹಾಗೆ ಅವುಗಳನ್ನ ಕಂಡೀಷನ್ ಮಾಡಿ ಅವುಗಳಿಗೆ ಅಂದ್ರೆ ಅದೇ ಇಂಜೆಕ್ಷನ್ಸ್ ವಿದೌಟ್ ಡಿಫ್ರೆಂಟ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ, ಹಾರ್ಮೋನ್ಸ್ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಅವುಗಳನ್ನ ಜೆನೆಟಿಕಲಿ ಮ್ಯಾನಿಪುಲೇಷನ್ ಮಾಡ್ಲಾಗತ್ತೆ. ಈಗ ನೀವು ನೋಡಿರ್ಬೋದು ಕೆಲವು ಕೋಳಿ ಫಾರ್ಮ್ಗಳಲ್ಲಿ ಎಷ್ಟೆಷ್ಟು ದಪ್ಪ ಆಗತ್ತೆ ಒಂದೊಂದು ಕೋಳಿಗಳು, ಅದನ್ನ ನೋಡಿನೇ ಅನ್ಕೋಬೇಕು ನಾವ್ ಯಾವ ರೀತಿ ಅವುಗಳನ್ನ ಬೆಳೆಸ್ತಾರೆ ಅಂತ. ಈಗ ನಾವು ಅಂದ್ರೆ ಕಾಮನ್ಲಿ ಕೋಳಿ ಫಾರ್ಮ್ ಅಲ್ಲಿ ಬೆಳೆಸೋ ಕೋಳಿ ಅದು ಕೇವಲ 4 ವಾರ ಬೆಳೆದಿರೋದು, ಖಾಲಿ 4 ವಾರ. ಇಮ್ಯಾಜಿನ್ ಮಾಡಿ, ಖಾಲಿ ಒಂದು ತಿಂಗಳಲ್ಲಿ ಇನ್ನು ಮಗು ಇರುವಾಗ್ಲೇ ಅವನ್ನ ಒಂದು ಪ್ರೌಢಾವಸ್ಥೆಯಲ್ಲಿ ಎಷ್ಟಿರ್ಬೇಕು ಅಷ್ಟು ದೇಹದ ಇದಕ್ಕೆ ಸೈಜಿಗೆ ತಂದು ಅವುಗಳನ್ನ ಮರಿ ಇರುವಾಗ್ಲೇ ಮಾಂಸಕ್ಕೆ ಕೊಲ್ತಾ ಇದ್ದಾರೆ. ಸೊ ಕೋಳಿ ತಿನ್ನೋರು ತಿಂತಾ ಇರೋದು ಕೋಳಿಯ ಮಗು, ಅದು ಇನ್ನು ಬೆಳೆದೇ ಇರೋ ಮಗು. ಸೊ ಅದೇ ಅದರಲ್ಲಿರೋ ನೈಟ್ರೇಟ್, ಸ್ಯಾಚುರೇಟೆಡ್ ಫ್ಯಾಟ್ಸ್, ಸಾಲ್ಟ್. ಸೊ ರೆಡ್ ಮೀಟ್ ಇಸ್ ಬೀಫ್. ಇಟ್ಸ್ ನಾಟ್ ಟಾಕ್ ಅಬೌಟ್ ದಾಟ್. ಲೈಕ್ ತುಂಬಾ ಜನ ಇಂಡಿಯಾದಲ್ಲಿ ಜಾಸ್ತಿ ಇದೆ ಬಟ್ ಇದಿಲ್ಲ. ಸೊ ಫಾರ್ಮ್ ಫಿಶ್ ಈಗ ಟ್ರೆಂಡ್ ಜಾಸ್ತಿ ಆಗಿದೆ. ಅದು ಅಂದ್ರೆ ಒಂದು ಫಾರ್ಮ್ ಮಾಡ್ಬಿಟ್ಟು, ಅಂದ್ರೆ ಒಂದು ಕಟ್ಟೆ ಕಟ್ಬಿಟ್ಟು ನೀರ್ ನಿಲ್ಸಿ ಅದರಲ್ಲಿ ಮೀನಿನ ಮರಿಗಳನ್ನ ಹಾಕಿ ಅವುಗಳನ್ನ ಗ್ರೋ ಮಾಡಿ ಮಾರ್ಕೆಟಿಗೆ ತರೋದು. ಸೊ ತುಂಬಾ ಜನಕ್ಕೆ ಗೊತ್ತಿಲ್ಲ ಆ ಫಾರ್ಮ್ಡ್ ಫಿಶ್ ಯಾವ ಕಂಡೀಷನ್ ಅಲ್ಲಿ ಇರತ್ತೆ ಅಂತ, ಅದಕ್ಕೆ ಆ ನೀರಿಗೆ ಯಾವ ರೀತಿ ಎಲ್ಲ ಕೆಮಿಕಲ್ಸ್ ಹಾಕ್ತಾರೆ, ಅಂದ್ರೆ ಸೇಮ್ ಆಂಟಿಬಯೋಟಿಕ್ಸ್. ಅದೇ ನಮ್ಮ ಗ್ರೌಂಡ್ ಅನಿಮಲ್ಸ್ ನ ಇದು ಮಾಡ್ಲಿಕ್ಕೆ, ಹೆಲ್ದಿ ಇಡ್ಲಿಕ್ಕೆ ಯಾವ ರೀತಿ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಆ ಫಿಲ್ದಿ ಕಂಡೀಷನ್ ಅಲ್ಲಿ. ಸೊ ಸೇಮ್ ಕಂಡೀಷನ್ ಇಲ್ಲಿಗೂ ಅಪ್ಲೈ, ಅಂದ್ರೆ ಸೇಮ್ ಥಿಂಗ್ಸ್ ಇಲ್ಲಿಗೂ ಅಪ್ಲೈ ಆಗುತ್ತೆ. ಸೊ ಅಷ್ಟು ಸಣ್ಣ ಜಾಗದಲ್ಲಿ ಅಷ್ಟು ನಂಬರ್ ಅಲ್ಲಿ ಫಿಶ್ ಗ್ರೋ ಮಾಡುವಾಗ ಅವುಗಳ ವೇಸ್ಟ್ ಅದು ಇದು ಎಲ್ಲ ಅಲ್ಲೇ ಇರುವಾಗ, ಸೊ ಆಬ್ವಿಯಸ್ಲಿ ಅಲ್ಲಿ ರೋಗ ಬರುವಂತ ಕಂಡೀಷನ್ಸ್ ಜಾಸ್ತಿ ಇರತ್ತೆ. ಸೊ ಅವರಿಗೆ ಆಂಟಿಬಯೋಟಿಕ್ ಅಲ್ಲಿ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅವುಗಳಿಗೆ ರೋಗ ಬಂದು ಅವರಿಗೆ ಪ್ರಾಫಿಟ್ ಬರಲ್ಲ. ಫಿಶಸ್ ಮೀನುಗಳು ಅಲ್ಲೇ ಸತ್ರೆ ಅವರಿಗೆ ಪ್ರಾಫಿಟ್ ಬರಲ್ಲ, ಅದರಿಂದಾಗಿ ಅವರು ಹಾಕ್ಲೇಬೇಕು. ಅದನ್ನ ಕನ್ಸ್ಯೂಮ್ ಮಾಡಿದಾಗ ಆ ಕನ್ಸ್ಯೂಮ್ ಮಾಡೋರ ದೇಹಕ್ಕೆ ಎಷ್ಟೆಲ್ಲ ಕೆಮಿಕಲ್ಸ್ ಅಥವಾ ಇದಿದೆ ಅದು ನಾವು ಕನ್ಸ್ಯೂಮ್ ಮಾಡ್ತಾ ಇರ್ತೇವೆ, ತಿಂತೇವೆ. ಹಾಗೆ ಅವುಗಳಿಗೆ ಅಂದ್ರೆ ಎಷ್ಟು ಕ್ರಾಂಪ್ಟ್ ಆಗಿರುತ್ತೆ ಅಂದ್ರೆ ಅವುಗಳಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೂ ಆಗಲ್ಲ, ಅಷ್ಟು ಕ್ರಾಂಪ್ಟ್ ಆಗಿರುತ್ತೆ. ಸೊ ಈಗ ನದಿನಲ್ಲೂ ನೋಡ್ತಿರ್ಬೋದು, ನದಿಗಳಲ್ಲಿ ಮೀನ್ ಹಿಡಿತಾರೆ. ಆ ಮೀನ್ಗಳಲ್ಲಿ ಸೊ ಏನಾಗತ್ತೆ ಅಂದ್ರೆ ಕೆಲವು ಫ್ಯಾಕ್ಟ್ರೀಸ್ಗಳು ಅವುಗಳ ವೇಸ್ಟ್ ಅನ್ನ ಏನ್ ಮಾಡ್ತಾರೆ, ವೇಸ್ಟ್ ಅನ್ನ ನದಿ ತೋಡ್ ಅಂತೀವಿ ನಾವು ಇಲ್ಲಿ, ಆ ತೋಡಿಗೆ ಬಿಡ್ತಾರೆ. ಆ ತೋಡಿಂದ ನದಿಗ್ ಬರತ್ತೆ, ನದಿಯಿಂದ ಸಮುದ್ರಕ್ಕೂ ಹೋಗುತ್ತೆ ಆಬ್ವಿಯಸ್ಲಿ. ಸೊ ಎರಡೂ ಕಡೆಯಿಂದ ಅದು ಪೊಲ್ಯೂಷನ್ ಮಾಡ್ತಾ ಇದೆ. ಅಂದ್ರೆ ಎರಡೂ ಕಡೆಯಿಂದ ಯಾವುದೇ ನದಿದ್ ಮೀನ್ ಇರ್ಬೋದು ಅಥವಾ ಸಮುದ್ರದ ಮೀನ್ ಇರ್ಬೋದು. ಸೊ ಆ ಮೀನ್ಗಳು ಅವುಗಳನ್ನ ಅಬ್ಸಾರ್ಬ್ ಮಾಡುತ್ತೆ, ಆ ಕೆಮಿಕಲ್ಸ್ ನ ಅಥವಾ ಏನು ಇದಿರತ್ತೆ ವೇಸ್ಟೇಜ್ ಇರತ್ತೆ. ಸೊ ಅವುಗಳನ್ನ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಸೊ ಇದ್ರಲ್ಲಿ ಹೇಳಿದಾಗೆ ಹಾರ್ಮ್ಫುಲ್ ಕೆಮಿಕಲ್ಸ್, ಮೈಕ್ರೋಪ್ಲಾಸ್ಟಿಕ್ ನೀವು ನೋಡಿರ್ಬೋದು. ಕೆಲವು ನೀವು ಗೂಗಲ್ ಮಾಡಿದ್ರು ಸಿಗತ್ತೆ ನಿಮ್ಗೆ ಯಾವ ರೀತಿ ಪ್ಲಾಸ್ಟಿಕ್ ಸಿಗತ್ತೆ ಕೆಲವು ತುಂಬಾ ಮೀನ್ಗಳಲ್ಲಿ.
ಸೊ ಮರ್ಕ್ಯುರಿ ಕೂಡ ಇಂಡಸ್ಟ್ರಿನಲ್ಲಿ ತುಂಬಾ ಯೂಸ್ ಮಾಡೋ ಕೆಮಿಕಲ್, ಅವುಗಳು ಕೂಡ ಮೀನುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಸೊ ಲಾಸ್ಟ್ ಆಗಿ ಝೂನಾಟಿಕ್ ಡಿಸೀಸಸ್ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು ಆಕ್ಚುಲಿ. ಸೊ ನಾವು ಇಷ್ಟು ಟೈಮ್ ಇಂದ ತಿಂತಾ ಇದ್ದೀವಿ, ಪ್ರಾಣಿಗಳನ್ನ ಬೆಳೆಸಿ ಫಾರ್ಮ್ ಮಾಡಿ ಬೆಳೆಸಿ ತಿಂತಾ ಇದ್ದೀವಿ. ಇಷ್ಟು ಟೈಮ್ ಇಂದ ಡಿಸೀಸಸ್ ಬರ್ತಾ ಇದೆ. ಝೂನಾಟಿಕ್ ಡಿಸೀಸ್ ಅಂದ್ರೆ ಏನಂದ್ರೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಟ್ರಾನ್ಸ್ಫರ್ ಆಗೋ ಡಿಸೀಸಸ್ ನ ಝೂನಾಟಿಕ್ ಡಿಸೀಸ್ ಅಂತಾರೆ. ಸಾರ್ಸ್, ಬರ್ಡ್ ಫ್ಲೂ, ಸ್ವೈನ್ ಫ್ಲೂ ನೀವು ತುಂಬಾ ಕೇಳಿ 3-4 ವರ್ಷಕ್ಕೆ ಅಥವಾ ಒಂದು 4-5 ವರ್ಷ ಗ್ಯಾಪ್ ಅಲ್ಲಿ ಹೊಸ ಬರ್ತಾ ಹೋಗುತ್ತೆ. ಸೊ ಈಗ ಆಗ್ತಿರೋ ಏನಿದೆ ಕೋವಿಡ್-19, ಅದು ಬಂದಿರೋದು ಆನಿಮಲ್ಸ್ ಇಂದಾನೆ. ಸೊ ಬ್ಯಾಟ್ಸ್ ಇಂದ ಅದು ಕನ್ಫರ್ಮ್ ಆಗಿಲ್ಲ, ಬಟ್ ಮೋಸ್ಟ್ ಆಫ್ ದ ಡೆಡ್ಲಿ ಡಿಸೀಸಸ್ ಆಸ್ ಸಚ್ ಹ್ಯಾವ್ ಕಮ್ ಫ್ರಮ್ ಅನಿಮಲ್ಸ್. ಸೊ ಅಂದ್ರೆ ಇಷ್ಟು ರೋಗ ನಮ್ಗೆ ಪ್ರಾಣಿಗಳನ್ನು ತಿನ್ನೋದ್ರಿಂದಾಗಿ ಬರ್ತಾ ಇದೆ, ಆದ್ರೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಹಾಗಾಗಿ ನಾವು ಯಾವ ಮೈಂಡ್ ಸೆಟ್ ಅಲ್ಲಿ ನಾವು ಹೋಗ್ತಾ ಇದ್ದೇವೆ, ನಾವು ನಮ್ಮ ಭೂಮಿ ಹೇಗೆ, ಫ್ಯೂಚರ್ ಹೇಗೆ ಇರ್ಬೇಕಂತ ನಾವು ಯಾವ ಲೆವೆಲ್ ಯೋಚನೆ ಮಾಡ್ತಿದೀವಿ ಅಂತ ಅರ್ಥ ಆಗಲ್ಲ. ಸೊ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕು. ನಾವು ತಿನ್ನೋದ್ರಿಂದಾಗಿ ನಾವು ಇಲ್ಲಿ ಒಂದು ಪ್ಲೇಟ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿನ್ನುವಾಗ ನಮ್ಗೆ ದೊಡ್ಡ ವಿಷಯ ಅಂತ ಅನ್ಸಲ್ಲ. ಸೊ ನಾನೇನು ಒಬ್ಬ ತಿಂತೀನಿ, ನಾನೇನು ನನ್ನಿಂದಾಗಿ ಏನಾಗ್ಬೋದು ಅಂತ ಅನ್ಸತ್ತೆ ತುಂಬಾ ಜನಕ್ಕೆ. ಬಟ್ ಅದರಿಂದಾಗಿ ಗ್ಲೋಬಲ್ ಸ್ಕೇಲ್ ಅಲ್ಲಿ ಎಷ್ಟು ಇಫೆಕ್ಟ್ ಇರುತ್ತೆ ಅದನ್ನ ನಾವು ಕಲಿಬೇಕು. ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಅನಿಮಲ್ ಅಗ್ರಿಕಲ್ಚರ್, ಅನಿಮಲ್ ರೈಟ್ಸ್, ನಾವು ಆವಾಗ್ಲಿಂದ ಅದ್ರ ಬಗ್ಗೆ ಮಾತಾಡ್ತಿರೋದು. ಸೊ ಡಸ್ ಮಿಲ್ಕ್ ಹರ್ಟ್? ಸೊ ತುಂಬಾ ಜನ ಅನ್ಕೋತಾರೆ ಹಾಲು ತೆಗ್ದ್ರೆ ದನಕ್ಕೇನು ಇದಿದೆ, ದನಕ್ಕೆ ನೋವಾಗಲ್ಲ, ಅದಕ್ಕೇನು ಹಾರ್ಮ್ ಮಾಡಲ್ಲ ಅಂತ. ಸೊ ತುಂಬಾ ಇದೆ, ಅದ್ರಲ್ಲಿ ತುಂಬಾ ಕ್ರೂಲ್ಟಿ ಇದೆ. ಯಾಕಂದ್ರೆ ಈಗ ನಾನ್ ಮೊದ್ಲೇ ಹೇಳಿದೆ, ಒಂದು ಹೆಣ್ಣು ಹಸು ಹುಟ್ಟಿದ್ಮೇಲೆ ಆ ಒಂದು 4-5 ವರ್ಷ ಬೆಳೆದು, ಅಂದ್ರೆ ಆ ಹಾಲು ಕರು ಹಾಕೋ ಸ್ಟೇಜಿಗೆ ಬರೋ ತನಕ ಆ ಹಸುನ ಬೆಳೆಸಿ, ಆ ಹಸುಗೆ ಬಲವಂತದ ಗರ್ಭಧಾರಣೆ ಮಾಡಿಸಿ, ಫೋರ್ಸ್ಫುಲ್ ಇಂಪ್ರೆಗ್ನೇಷನ್ ಮಾಡಿಸಿ, ಆ ಫೋರ್ಸ್ಫುಲ್ ಇಂಪ್ರೆಗ್ನೇಷನ್ ನಾನು ನಿಮ್ಗೆ ಹೇಳ್ದೆ ಆವಾಗ್ಲೇ. ಆ ಗೋ ಡಾಕ್ಟರ್ ಯಾರೋ ಅಂತಾರೆ. ಸೊ ಅವರು ಬಂದು ಅವ್ರ ಕೈ ಫುಲ್ ಅದ್ರ ಇದಕ್ಕೆ ಹಾಕಿ, ಜೆನೆಟೇಲಿಯ ಒಳಗೆ ಹಾಕಿ ಆ ಸೀಮನ್ನ ಇದು ಮಾಡ್ತಾರೆ. ಸೊ ಅದು ಕೆಲವು ಕಡೆ ಆ ಒಂದು ಕನ್ಸ್ಟ್ರಕ್ಟ್ ಇದೆ, ಅದನ್ನ ಕಟ್ಟಿ ಹಾಕಿ ಅದಕ್ಕೆ ರೇಪ್ ಟ್ರ್ಯಾಕ್ ಅಂತಾನು ಕರೀತಾರೆ. ಅಂದ್ರೆ ಅಷ್ಟು ಕ್ರೂಯಲ್ ಪ್ರಾಸೆಸ್ ಅದು. ಸೊ ಅದು ಕಾಮನ್ಲಿ ಡನ್. ಅಂದ್ರೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಸೊ ಒಂದು ನಿಮಿಷಕ್ಕೆ ಅರೌಂಡ್ 70 ಹಸುಗಳನ್ನ ಈ ಪ್ರಾಸೆಸ್ ಥ್ರೂ ಮಾಡ್ತಾರೆ. ಅಂದ್ರೆ ಒಂದು ನಮ್ಮ ದೇಶದ ಹಸುಗಳ ಇದು ಹೇಳ್ತಾ ಇರೋದು ನಾನು. ಸೊ ನಮ್ಮ ದೇಶದಲ್ಲಿ, ಅಂದ್ರೆ ಭಾರತದಲ್ಲಿ, ನಾವು ದನಗಳನ್ನ ತುಂಬಾ ಹೈ ಪೊಸಿಷನ್ ಅಲ್ಲಿ ನೋಡ್ತೇವೆ. ಸೊ ಆದ್ರೆ ನಾವು ಸೇವನೆ ಮಾಡ್ತಿರೋ ಆಹಾರದಲ್ಲಿ ಅವುಗಳಿಂದ ಫೋರ್ಸ್ಫುಲಿ ತಗೊಂಡ ಆಹಾರ ಪದಾರ್ಥ ಇಂಥದ್ದೇ, ಅಂದ್ರೆ ಹಾಲು ಅಥವಾ ಬೇರೆ ಪ್ರಾಡಕ್ಟ್ಸ್, ಡೈರಿ ಪ್ರಾಡಕ್ಟ್ಸ್ ಅವರಿಂದ ನಾವು ತಗೊಳ್ತಾ ಇರ್ತೀವಿ. ಆ ಸಣ್ಣ ಪ್ರಾಡಕ್ಟ್ಸ್ ಇಂದ ಅಂದ್ರೆ ಹಸುಗಳಿಗೆ ಎಷ್ಟು ಇಫೆಕ್ಟ್ ಆಗ್ತಾ ಇದೆ, ಅವುಗಳು ಯಾವ ರೀತಿ ಕ್ರೂಲ್ಟಿಯಿಂದ ಗೋತ್ರು ಆಗ್ತಿದೆ ಅಂತ ನಾವು ನೋಡ್ತಾನೆ ಯಾರು ಕನ್ಸಿಡರೇ ಮಾಡಲ್ಲ. ಸೊ ಅಂತದ್ನ ನಾವು ನೋಡ್ಬೇಕು. ಸೊ ನೆಕ್ಸ್ಟ್ ಟಾಪಿಕ್, ಎಗ್. ಸೊ ಎಗ್ ಕೂಡ ಹಾಗೇನೆ. ಅಂದ್ರೆ ಈಗ ಮಾಂಸಕ್ಕಾಗಿ ಬೆಳೆಯೋ ಕೋಳಿ ಬೇರೆ, ಅಂದ್ರೆ ತಳಿ ಬೇರೆ, ಮೊಟ್ಟೆಗಾಗಿ ಇದು ಮಾಡೋ ತಳಿ ಬೇರೆ, ಬ್ರೀಡ್ ಬೇರೆ ಇರತ್ತೆ ಅದು. ಸೊ ಮೊಟ್ಟೆ ಇಂಡಸ್ಟ್ರಿಯಲ್ಲಿ ಏನಾಗತ್ತೆ, ಅದು ಕೋಳಿ ಮೊಟ್ಟೆ ಇಟ್ಟಾಗ ಅದ್ರಲ್ಲಿ ಸಪರೇಷನ್ ಪ್ರಾಸೆಸ್ ನಡೆಯುತ್ತೆ. ಅಂದ್ರೆ ಅದು ಇದಾದಾಗ, ಅಂದ್ರೆ ಮೊಟ್ಟೆ ಒಡೆದಾಗ ಅದರಲ್ಲಿ ಗಂಡು ಮತ್ತೆ ಹೆಣ್ಣು ಸಪರೇಟ್ ಮಾಡ್ತಾರೆ. ಆ ಸಪರೇಟ್ ಮಾಡೋ ಪ್ರಾಸೆಸ್ ಅಲ್ಲಿ ಆ ಗಂಡು ಕೋಳಿ ಏನಿದೆ, ಅದು ಒಂದೇ ದಿನದಲ್ಲಿ ಆ ಗಂಡು ಕೋಳಿನ ಅವರು ಡಿಸ್ಕಾರ್ಡ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಯೂಸ್ ಇಲ್ಲ. ಆ ಗಂಡು ಕೋಳಿ ಮರಿಗಳು, ಅಂದ್ರೆ ಹೆಣ್ಣು ಕೋಳಿ ಮರಿಗಳಾದ್ರೆ ಅವುಗಳನ್ನ ಬೆಳೆಸಿ ಅವುಗಳು ನೆಕ್ಸ್ಟ್ ಮೊಟ್ಟೆ ಇಡೋ ತರ ಮಾಡಿ ಅವರು ಲಾಭ ಮಾಡ್ತಾರೆ. ಸೊ ಆದ್ರೆ ಗಂಡು ಕೋಳಿ ಮರಿಗಳಿಂದ ಯಾವುದೇ ಲಾಭ ಇಲ್ಲ ಅವ್ರಿಗೆ. ಸೊ ಏನ್ ಮಾಡ್ತಾರೆ, ಒಂದು ದೊಡ್ಡ ಟಬ್ ಅಲ್ಲಿ ನೀರು ತುಂಬಿಸಿ ಆ ಟಬ್ ಒಳಗೆ ಎಲ್ಲ ಮರಿಗಳನ್ನ ಹಾಕಿ ಸಫೋಕೇಟ್ ಮಾಡ್ತಾರೆ, ಅಥವಾ ಗ್ಯಾಸ್ ಚೇಂಬರ್ ಒಳಗೆ ಹಾಕ್ತಾರೆ, ಅಥವಾ
ಗ್ರೈಂಡರ್ ಅಂದ್ರೆ ಇಂಡಸ್ಟ್ರಿಯಲ್ ಗ್ರೈಂಡರ್ ಇರುತ್ತೆ, ಆ ಗ್ರೈಂಡರ್ ಒಳಗೆ ಪುಷ್ ಮಾಡಿ ಅವುಗಳನ್ನ ಡಿಸ್ಕಾರ್ಡ್ ಮಾಡ್ತಾರೆ. ಅಲ್ಲಿ ಜೀವಿಗಳು ಆ ಒಂದು ದಿನದ ಖಾಲಿ ಒಂದು ದಿನದ ಪ್ರಾಯದ ಕೋಳಿಗಳು. ಸೊ ಅವುಗಳ ಅಲ್ಲಿ ಅಂದ್ರೆ ಅವುಗಳೊಂದು ಜೀವಿಗಳು, ಅವುಗಳಿಗೆ ಬದುಕು ಆಸೆ ಇದೆ, ಅದೆಲ್ಲ ಏನು ಕನ್ಸಿಡರ್ ಮಾಡಲ್ಲ ತುಂಬಾ ಜನ ಅಂದ್ರೆ ಇಂಡಸ್ಟ್ರಿನಲ್ಲಿ. ಸೊ ಅದನ್ನ ನಾವು ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ, ಏನೆಲ್ಲ ಪ್ರೊಸೆಸ್ ಇದೆ, ಆ ಮೊಟ್ಟೆ ಹಿಂದೆ ಎಷ್ಟೆಲ್ಲ ಕಷ್ಟ ಪಡ್ತವೆ ಕೋಳಿಗಳು, ಯಾವ ಕಂಡೀಷನ್ ಅಲ್ಲಿ ಗೊತ್ತರು ಆಗ್ತವೆ ಅಂತ ತುಂಬಾ ಜನ ಗೊತ್ತೇ ಇಲ್ಲ. ಸೊ ಅದನ್ನ ನಾವು ಕಲ್ತ್ಕೋಬೇಕು. ಓಕೆ, ಸೊ ಮೀಟ್ ಕಾಮನ್ಲಿ ಯೂಸ್ ಮೀಟ್ ಇಸ್ ಚಿಕನ್ ಮೀಟ್. ನಮ್ಗೆ ನಾ ಮೊದ್ಲೇ ಹೇಳ್ದಾಗ ಎಲ್ಲಿ ನೋಡಿದ್ರು ಕೋಳಿ ಫಾರ್ಮ್ ಸಿಗುತ್ತೆ ನಮ್ಗೆ. ಯಾವ ರೋಡಲ್ಲಿ ಹೋದ್ರು ನಿಮಗೆ ಕೋಳಿ ಫಾರ್ಮ್ ಸಿಗುತ್ತೆ. ತುಂಬಾ ಸಲ ನೀವು ನೋಡ್ತಾ ಇರ್ಬೋದು, ಅಂದ್ರೆ ನೀವು ಹೋಗುವಾಗ ನಿಮ್ಗೆ ಅನ್ಸತ್ತೆ ಅದು ತುಂಬಾ ಅದು ಹೊರಗಡೆ ಪಂಜರ ಇರುತ್ತೆ, ಪಂಜರದಿಂದ ಎತ್ಕೊಂಡು ಹೋಗುವಾಗ್ಲೇ ಅವುಗಳು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಅದು ನೀವು ಸೌಂಡ್ ಕೇಳುವಾಗ್ಲೇ ಅಂದ್ರೆ ನಿಮ್ಗೆ ಆ ಅನ್ಸತ್ತೆ ಅಂದ್ರೆ ಅದು ನೋವಲ್ಲಿ ಕೂಗ್ತಾ ಇದೆ ಅಂತ. ಬಟ್ ಏನು ಮಾಡ್ಲಿಕ್ಕೆ ಆಗಲ್ಲ. ಅದು ಅಂದ್ರೆ ಅದು ಅಷ್ಟು ಯೂಸ್ ಟು ಆಗಿದ್ದಾರೆ ಜನ. ಅಂದ್ರೆ ಅದಕ್ಕೆ ಅದರ ನೋವಿಗೆ ಬೆಲೆನೇ ಇಲ್ಲ, ಆ ರೀತಿ ಆಗಿದೆ. ಸೊ ಅಂತ ಪರಿಸ್ಥಿತಿಯಲ್ಲಿ ಆ ಕೋಳಿಗಳು ಯಾವ ರೀತಿ ಕ್ರೂಲ್ಟಿಯಿಂದ ಇದಾಗತ್ತೆ ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಲೈನ್. Before we move to the next slide, we have a poll which I would like to share with students, and next slide is somehow related to this poll, so we'll be able to explain it better. Okay. In 5-10 seconds, one box will appear in everyone's screen. There are two questions. First question is, would you kill and eat your pet dog, cat, or bird? And next question is, would you drink the milk of dog, cat, or pig? So Ajit, you can explain this question in Kannada, so student can have a better idea. And these are anonymous poll, so whatever you can choose, whatever answer you would like to answer, you can select it. Can you one repeat, option. Can you repeat the question, Richa, please? Yeah, it will appear on the screen. I'll just okay. I'll explain it in Kannada. Okay. Would you kill and eat your pet dog, cat, or bird? So ನೀವು ನಿಮ್ಮ ಮನೇಲಿ ಸಾಕಿರೋ ನಾಯಿ ಆಗಿರ್ಬೋದು, ಬೆಕ್ ಆಗಿರ್ಬೋದು, ಅಥವಾ ಗಿಳಿ ಆಗಿರ್ಬೋದು. ಬರ್ಡ್ ಕಾಮನ್ಲಿ ಯೂಸ್ ಪೆಟ್ ಇರೋದು ಗಿಳಿ ಅಲ್ವಾ? ಸೊ ಅದನ್ನು ಕೊಂದು ತಿಂತೀರಾ? ಫಸ್ಟ್ ಕ್ವೆಶ್ಚನ್. ಅಂಡ್ ಸೆಕೆಂಡ್ ಕ್ವೆಶ್ಚನ್, ವುಡ್ ಯು ಡ್ರಿಂಕ್ ದ ಮಿಲ್ಕ್ ಆಫ್ ಡಾಗ್, ಕ್ಯಾಟ್, ಆರ್ ಪಿಗ್? ಸೊ ನೀವು ನಾಯಿಯ, ಬೆಕ್ಕಿನ ಅಥವಾ ಹಂದಿಯ ಹಾಲು ಕುಡಿತೀರಾ? ಸೊ ಈ ಎರಡು ಪ್ರಶ್ನೆ. ಸೊ ನಿಮ್ಗೆ ವೋಟ್ ಮಾಡ್ಬೋದು ನಿಮ್ಮ ಒಪಿನಿಯನ್. I'll keep this poll for 10-20 more seconds, and then I'll stop it, and then I'll share the results with everyone. Okay. Yes. So, yeah, 100% no. Both the answers are 100% no. Okay, it's good to know. Okay, our next slide is about speciesism, so I'm moving to that. Yes. So, speciesism. What is speciesism? Speciesism ಅಂದ್ರೆ ಒಂದು ಸ್ಪೀಶಿದು ಅಂದ್ರೆ ಸರ್ಟನ್ ಸ್ಪೀಶೀಸ್ ಅನಿಮಲ್ಸ್ಗೆ ನಾವು ಜಾಸ್ತಿ ರೆಸ್ಪೆಕ್ಟ್ ಅಥವಾ ಜಾಸ್ತಿ ಕನ್ಸಿಡರೇಷನ್ ಕೊಟ್ಟು ಬೇರೆ ಸ್ಪೀಶೀಸ್ ಬೇರೆ ಜಾತಿ ಅಂದ್ರೆ ಬೇರೆ ಪ್ರಾಣಿ ಪಕ್ಷಿಗಳನ್ನ ನಾವು
ಐದರ್ ನಮ್ಮ ಯೂಸ್ಗೆ ಕೊಲ್ಬೋದು ಅಥವಾ ಯೂಸ್ ಮಾಡ್ಕೋಬಹುದು ಅಂತ ನಾವು ಭಾವಿಸೋದನ್ನ ಸ್ಪೀಶಿಸಿಸಮ್ ಅಂತಾರೆ. ಒಬ್ಬರಿಗೆ ಒಂದು ಗಾದೆ ಇದೆ ಅಲ್ವಾ, ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಇನ್ನೊಂದೇನು, ಆ ರೀತಿ ಪಾರ್ಶಾಲಿಟಿ ಮಾಡ್ಲಾಗತ್ತೆ. ಅಂದ್ರೆ ಪ್ರಾಣಿಗಳಲ್ಲಿ ಇಂಥ ಪ್ರಾಣಿಗಳು ಸಾಕ್ಲಿಕ್ಕೆ ಅಥವಾ ಅವುಗಳು ಚಂದ, ಅವುಗಳನ್ನ ಒಳ್ಳೇದ್ ರೀತಿಯಲ್ಲಿ ನೋಡ್ಬೇಕು ಅಂತ ಭಾವನೆ ಕೆಲವು ಪ್ರಾಣಿಗಳ ಮೇಲೆ. ಅದೇ ಕೆಲವು ಪ್ರಾಣಿಗಳ ಮೇಲೆ ಅವುಗಳನ್ನ ತಿನ್ನೋದಕ್ಕಾಗಿ ಬೆಳೆಸೋದು, ಅವುಗಳು ಮಾನವರ ಅಂದ್ರೆ ಮನುಷ್ಯರ ಕನ್ಸಂಪ್ಷನ್ಗಾಗಿ ಇರೋದು ಆ ಪ್ರಾಣಿಗಳು ಅಂತ ಭಾವಿಸೋದನ್ನ ಸ್ಪೀಶಿಸಿಸಮ್ ಅಂತಾರೆ. I would like to add couple of things to that. So most of the students have answered no for both the questions. Yes. So if you look at milk, there is no difference between pig's milk and cow milk. A female pig also gives milk for her babies, and the same way cow and buffalo and goat also gives milk for her baby. But Yes. we won't drink pig or dog's milk, but we will drink cow's milk. And the same way, most of you have answered that you will not eat your pet bird. But if you look at technically, then a chicken and your pet bird, there is no difference in them. Chickens are also very smart, pigs are also very smart, but we treat one animal differently and other animal differently. So that is speciesism. So if you have answered that you will not eat your bird in dinner because you have a connection with that animal or bird. So the same way you can, if you spend time with these chickens, if you spend time with cows and buffaloes, you can also build the same kind of connection. It's just the way we look at these animals. So that was the purpose of asking this poll. Okay, I'm changing the next slide. Okay, so animal agriculture ಮತ್ತೆ ಕ್ಲೈಮೇಟ್ ಚೇಂಜ್ ಅದು ಹೇಗೆ ರಿಲೇಟ್ ಆಗುತ್ತೆ, ಮತ್ತೆ ಒಂದರಿಂದ ಇನ್ನೊಂದಕ್ಕೆ ಹೇಗೆ ಇಫೆಕ್ಟ್ ಇದೆ. ಸೊ ಅನಿಮಲ್ ಅಗ್ರಿಕಲ್ಚರ್, ಈಗ ನಾನು ಫಸ್ಟ್ ಗೆ ಹೇಳಿದಾಗೆ ಇಷ್ಟು ಲಾರ್ಜ್ ನಂಬರ್ ಆಫ್ ಅನಿಮಲ್ಸ್ ನಾವು ಗ್ರೋ ಮಾಡುವಾಗ, ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಪ್ರಾಣಿಗಳನ್ನ ನಾವು ಬೆಳೆಸೋದ್ರಿಂದಾಗಿ ಅವುಗಳ ವೇಸ್ಟ್, ಈಗ ಫಾರ್ ಎಕ್ಸಾಂಪಲ್ ಮೀಟ್ ಅಂಡ್ ಡೈರಿ ಪ್ರೊಡ್ಯೂಸ್ 60% ಆಫ್ ಅಗ್ರಿಕಲ್ಚರ್ಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಡಿಸ್ಪೈಟ್ ಪ್ರೊವೈಡಿಂಗ್ ಓನ್ಲಿ 37% ಆಫ್ ಅವರ್ ಪ್ರೋಟೀನ್. ಸೊ ಇಷ್ಟು ಸಣ್ಣ ಪ್ರಮಾಣದ ನಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ಗೆ ನಾವು ಅದ್ರ ಆಲ್ಮೋಸ್ಟ್ ಡಬಲ್ ನಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ನಿಮ್ಗೆ ಗೊತ್ತಿರಬಹುದು, ಗ್ರೀನ್ ಹೌಸ್ ಗ್ಯಾಸಸ್ ಕಾಸಸ್ ಒನ್ ಆಫ್ ದ ರೀಸನ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್. ಸೊ ನಾವು ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಯಾವಾಗೆಲ್ಲ ಮೀಟ್ ಅಂಡ್ ಡೈರಿ ಪ್ರಾಡಕ್ಟ್ಸ್ ನಾವು ಕನ್ಸ್ಯೂಮ್ ಮಾಡ್ತೀವಿ, ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಆಲ್ ದ ನ್ಯಾಚುರಲ್ ಕ್ಯಾಲಾಮಿಟೀಸ್ ವಿತ್ ದಟ್. ಸೊ ಅಂಡ್ ಹೈಯೆಸ್ಟ್ ಯೂಸೇಜ್ ಆಫ್ ಲ್ಯಾಂಡ್ ಅಂಡ್ ವಾಟರ್, ನಾನು ಫಸ್ಟ್ ಗೆ ಹೇಳಿದೆ, ಅಷ್ಟು ಪ್ರಮಾಣದಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬೆಳೆಸ್ಲಿಕ್ಕೆ ಮಾನವರ ಸೇವನೆಗೆ, ನಮ್ಮ ಯೂಸೇಜ್ಗೆ ಅಷ್ಟು ಜಾಗ ಬೇಕು. ನಮ್ಮ ತೋಟದಲ್ಲಿ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಕಾಡುಗಳನ್ನ ಕಡ್ದು ಅದನ್ನ ಅಕ್ವೈರ್ ಮಾಡ್ಬಿಟ್ಟು ಅಲ್ಲಿ ಅನಿಮಲ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜಾಗ ಬೇಕು, ಮತ್ತೆ ಅವುಗಳನ್ನ ಅಷ್ಟು ಸಾಕ್ಲಿಕ್ಕೆ, ಅಂದ್ರೆ ಸರ್ಟನ್ ಏಜ್ ತನಕ ಗ್ರೋ ಮಾಡ್ಲಿಕ್ಕೆ ಅಷ್ಟು ನೀರು, ಅಷ್ಟು ಫುಡ್ ಬೇಕು ಅದಕ್ಕೆ. ಸೊ ಅನಿಮಲ್ ಅಗ್ರಿಕಲ್ಚರ್ ಯೂಸಸ್ 33% ಆಫ್ ಡ್ರಿಂಕಿಂಗ್ ವಾಟರ್. ನಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಭೂಮಿ ಮೇಲೆ ಡ್ರಿಂಕಬಲ್ ವಾಟರ್ ಎಷ್ಟಿದೆ, ಸಾಲ್ಟ್ ಅಂದ್ರೆ ಸಿ ವಾಟರ್ ಎಷ್ಟಿದೆ ಅಂತ ಕಂಪೇರ್ ಮಾಡಿದ್ರೆ 1/4% ಡ್ರಿಂಕಿಂಗ್ ವಾಟರ್ ಇದ್ರೆ 3/4% ಇರೋದು ಸಿ ವಾಟರ್, ಸಾಲ್ಟ್ ವಾಟರ್. ಅದನ್ನ ಕುಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಇರೋ 1/4% ಅಲ್ಲಿ, ಅಂದ್ರೆ ನಮ್ಗೆ ಇರೋ ಸಣ್ಣ ಭಾಗದಲ್ಲಿ 33% ನಾವು ನೀರು ಪ್ರಾಣಿಗಳಿಗೆ ಕುಡಿಸ್ತಾ ಇದ್ದೀವಿ. ಅಂದ್ರೆ ಅವುಗಳ ಇದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ, ಅವುಗಳನ್ನ ಬೆಳೆಸ್ಲಿಕ್ಕೆ. ಯಾಕೆ? ಅವುಗಳನ್ನ ಬೆಳೆಸಿ ಅವುಗಳ ಮಾಂಸನ ನಾವು ತಿನ್ಬೇಕು ಅಂತ, ಅಥವಾ ಅವರಿಂದ ಉತ್ಪತ್ತಿ ಆಗೋ ಪ್ರೊಡ್ಯೂಸ್ ನಾವು ಕನ್ಸ್ಯೂಮ್ ಮಾಡ್ಬೇಕು ಅಂತ. ಸೊ ಅದ್ರಲ್ಲಿ ಅರ್ಥ ಇಲ್ಲ ಆಕ್ಚುಲಿ ನೋಡ್ಬೇಕಂದ್ರೆ. ನಾವು ಖಾಲಿ ನಮ್ಮ ಕ್ಷಣಿಕ ರಿಕ್ವೈರ್ಮೆಂಟ್ಗಾಗಿ, ಅಂದ್ರೆ ನಮ್ಗೆ ಸದ್ಯದ ಇದಕ್ಕೆ ನಾವು ಲಾಂಗ್ ಟರ್ಮ್ ಅದರ ಇಫೆಕ್ಟ್ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ 70% ಆಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಅಂಡ್ ಈಸ್ ದ ಮೇನ್ ಕಾಸ್ ಆಫ್ ಡಿಫಾರೆಸ್ಟೇಷನ್. ಅದೇ ನಾ ಹೇಳ್ದೆ ಅವಾಗ, ಈಗ ಜಾಗ ಜಾಸ್ತಿ ಬೇಕಾದಷ್ಟು ನಾವು ರೆಸಿಡೆನ್ಷಿಯಲ್ ಏರಿಯಾದಂತೂ ಮಾಡಕ್ಕಾಗಲ್ಲ. ಸೊ ಉಳಿದಿರೋದು ಯಾವ್ದು? ಕಾಡು.
ಕಾಡ್ನ ಕಡ್ದು ಅದನ್ನ ಅಕ್ವೈರ್ ಮಾಡ್ಬಿಟ್ಟು ಫೆನ್ಸ್ ಹಾಕಿ ಅದಕ್ಕೆ ಇದು ಮಾಡಿ ಅನಿಮಲ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾರೆ. ಸೊ 70% ಆಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಅದು ಅಂದ್ರೆ ಡಿಫಾರೆಸ್ಟೇಷನ್ಗೆ ಲೀಡ್ ಆಗ್ತದೆ. ಡಿಫಾರೆಸ್ಟೇಷನ್ ನೀವು ಆಬ್ವಿಯಸ್ಲಿ ನೀವು ಕೇಳಿದೀರಾ, ತುಂಬಾ ಕಡೆ ಆಗ್ತಾ ಇದೆ, ತುಂಬಾ ಜನ ಪ್ರೊಟೆಸ್ಟ್ ಕೂಡ ಮಾಡ್ತಾರೆ ಫಾರೆಸ್ಟ್ ಇದ್ ಮಾಡ್ಲಿಕ್ಕೆ. ಸೊ ಅಂತದ್ದು ಅಂದ್ರೆ ವಿದೌಟ್ ಜನಗಳಿಗೆ ಗೊತ್ತಿಲ್ದೇನೆ ಆಗ್ತಾ ಇರತ್ತೆ. ಫಾರೆಸ್ಟ್ ಕಡಿತಾ ಇರ್ತಾರೆ, ಜಾಗ ಅಕ್ವೈರ್ ಮಾಡ್ತಾ ಇರ್ತಾರೆ. ಸೊ ಅದು ಹ್ಯಾಂಡ್ ಇನ್ ಹ್ಯಾಂಡ್ ಅಂದ್ರೆ ಎರಡು ಒಟ್ಟಿಗೆ ಇಂಪ್ಯಾಕ್ಟ್ ಆಗ್ತಾ ಇರತ್ತೆ. ಸೊ ನಮ್ಮ ಮನುಷ್ಯರ ಇದ್ರ ಮೇಲೆ ಹೇಗೆ ಇದಾಗತ್ತೆ, ಎಫೆಕ್ಟ್ ಆಗುತ್ತೆ. ಮಿಲಿಯನ್ ಪೀಪಲ್ ಲಾಸ್ ದೇ ಹೋಮ್ಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಇನ್ 2019. ಸೊ 2019 ಮಿಲಿಯನ್ ಇಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದಾರೆ. ಅಂದ್ರೆ ಇದರಿಂದಾಗಿ ಡಿಫಾರೆಸ್ಟೇಷನ್ ಇಂದ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಚೇಂಜ್ ಅಂದ್ರೆ ಡಿಫಾರೆಸ್ಟೇಷನ್, ಕ್ಲೈಮೇಟ್ ಚೇಂಜ್, ಇಟ್ಸ್ ಆಲ್ ಒನ್ ದಿಸ್ ಥಿಂಗ್, ಒನ್ ಗ್ರೂಪ್. ಸೊ ಒಂದಾದಾಗ ಇನ್ನೊಂದಾಗತ್ತೆ, ಇನ್ನೊಂದಾದಾಗ ಇನ್ನೊಂದಾಗತ್ತೆ. ಸೊ ಆ ರೀತಿ ಇಟ್ಸ್ ಆಲ್ ಕನೆಕ್ಟೆಡ್. ಸೊ 600 ಮಿಲಿಯನ್ ಪೀಪಲ್, 600 ಮಿಲಿಯನ್ ಪೀಪಲ್ ವಿಲ್ ಬಿ ಎಫೆಕ್ಟೆಡ್ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಇನ್ ಕಮಿಂಗ್ ಫ್ಯೂಚರ್. ಸೊ ಇನ್ನು ಅಂದ್ರೆ ನಾವು ಇಷ್ಟು ಟೈಮಿಂದ ಮಾಡ್ಕೊಂಡ್ಬಂದು ಇಷ್ಟು ಡ್ಯಾಮೇಜ್ ಆಗಿದೆ, ನಾವು ಇನ್ನೂ ಎಚ್ಚೆತ್ಕೊಳ್ದೆ ನಾವು ಅದಕ್ಕೆ ಸರ್ಟನ್ ಸ್ಟೆಪ್ಸ್ ನಾವು ಏನು ಅದರ ಸಾಲ್ವ್ ಮಾಡದೆ ನಾವು ಇದೇ ರೀತಿ ಮುಂದೆ ಹೋದ್ರೆ ನಮ್ಗೆ ಇನ್ನಷ್ಟು ಡ್ಯಾಮೇಜಸ್, ನಮ್ಗೆ ಇನ್ನಷ್ಟು ಲಾಸಸ್ ಬರೋದು ಚಾನ್ಸ್ ಇದೆ. ಸೊ ನಮ್ಮ ದೇಶಕ್ಕಾಗಿರ್ಬೋದು ಅಥವಾ ಗ್ಲೋಬಲಿ ಆಗಿರ್ಬೋದು ಆಗ್ತಾ ಇದೆ ಆಲ್ರೆಡಿ. ನಾವು ಈಗ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ, ಇಷ್ಟೆಲ್ಲ ನಾವು ಡ್ಯಾಮೇಜ್ ಮಾಡ್ತಾ ಇದೀವಿ ಎನ್ವೈರನ್ಮೆಂಟ್ ಗೆ ಅಂದ್ರೆ ನಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ. ಅದನ್ನ ನಾವು ಕನ್ಸಿಡರ್ ಮಾಡ್ಬಿಟ್ಟು ನಾವು ಅದರಲ್ಲಿ ಪಾರ್ಟ್ ತಗೋಬಾರ್ದು, ಅಂದ್ರೆ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಇರಬಾರ್ದು ಅಂತ ನಾವು ಅರ್ಥ ಮಾಡ್ಕೊಂಡು ನಮ್ಮ ಲೈಫ್ ಸ್ಟೈಲ್ ನ ನಾವು ಬದಲಾಯಿಸ್ಕೊಳ್ಬೇಕಾದ ಅಗತ್ಯತೆ ಈಗ ಇದೆ. ಸೊ animal agriculture is the biggest polluter. So 15.3 million tons of methane. ಸೊ ಮೆಥೇನ್ ನಾನು ಅವಾಗ್ಲೇ ಹೇಳಿದೆ, ಪ್ರಾಣಿಗಳ ವೇಸ್ಟ್, ಇದು ವೇಸ್ಟ್ ಅಲ್ಲಿ ಪ್ರೊಡ್ಯೂಸ್ ಆಗೋದು. ಸೊ methane also is one of the leading contributor in global warming. So inefficient waste management. ಸೊ ನಾನು ಆವಾಗ್ಲೂ ಹೇಳಿದೆ, ಫಾರ್ಮಿಂಗ್ ಅನಿಮಲ್ ಅಗ್ರಿಕಲ್ಚರ್ ಅಲ್ಲಿ ಅದು ಆ ಫ್ಯಾಕ್ಟ್ರಿ ಆಗ್ಲಿ ಆ ಒಂದು ಎನ್ಕ್ಲೋಸ್ಮೆಂಟ್ ಇಂದ ವೇಸ್ಟ್ ಅಷ್ಟು ಪ್ರೊಡ್ಯೂಸ್ ಎಷ್ಟು ಆಗತ್ತೆ, ಅವುಗಳ ಮೂತ್ರ ಇರ್ಬೋದು, ಮಲ ಇರ್ಬೋದು, ರಕ್ತ ಇರ್ಬೋದು, ಏನೇ ಇರ್ಬೋದು, ಆ ವೇಸ್ಟ್, ಆ ಫೆಸಿಲಿಟಿಯಿಂದ ಪ್ರೊಡ್ಯೂಸ್ ಆಗೋ ವೇಸ್ಟ್ ನ ನೀರಿಗೆ ಬಿಡ್ತಾರೆ, ಅಂದ್ರೆ ನದಿಗೆ ಅಥವಾ ಸಮುದ್ರಕ್ಕೆ ಬಿಡ್ತಾರೆ. ಅದರಿಂದಾಗಿ ಎಷ್ಟು ಇದಾಗ್ತಿದೆ, ಪೊಲ್ಯೂಷನ್ ಆಗ್ತಾ ಇದೆ. ಸೊ ಆ ಪೊಲ್ಯೂಷನ್ ಇಂದ ಎಷ್ಟು ರೋಗಗಳು ಬರ್ತಾ ಇದೆ ಜನಗಳಿಗೆ, ಅದು ಎಲ್ಲ ಇಂಟರ್ ಕನೆಕ್ಟೆಡ್. ಸೊ ಹೈ ಲೆವೆಲ್ಸ್ ಆಫ್ ಗ್ರೌಂಡ್ ವಾಟರ್ ಅಂಡ್ ರಿವರ್ ವಾಟರ್. ಸೊ ಅದರಿಂದ ಸೇಮ್ ಅದೇ ಪಾಯಿಂಟ್. ಅದು ಅಂದ್ರೆ ಅಲ್ಲಿಂದ ಬಂದ ಪೊಲ್ಯೂಷನ್ಸ್ ನಮ್ಮ ನಾವು ಕುಡಿಯೋ ಲೋಟ ತನಕನೂ ಕನೆಕ್ಟ್ ಆಗಿ ಬರುತ್ತೆ. next slide. Okay, going vegan is the best thing you can do. Yeah, so vegan ಯಾಕೆ ಆಗ್ಬೇಕು? ಸೊ ನಾವು ಇಷ್ಟು ಟೈಮ್ ಇಂದ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಏನೆಲ್ಲ ಇಂಪ್ಯಾಕ್ಟ್ ಇದೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದ. ಅಂದ್ರೆ ನಾವು ಫುಡ್ ಅನ್ನೋದು ನಾವು ಅದೊಂದು ಏನಾಯ್ತು ಹೇಳ್ತಾರೆ, ನಾವು ಮಸಲ್ ಮೆಮರಿ, ಅಂದ್ರೆ ಅದು ಅದರಷ್ಟಕ್ಕೆ ಆಗ್ತಾ ಹೋಗುತ್ತೆ, ಅದು ಬೇಸಿಕ್ ನೀಡ್ ಇದ್ದಂಗೆ. ಸೊ ಆ ಬೇಸಿಕ್ ನೀಡ್ ಇಂದ ನಮ್ಗೆ ನಾವು ಇಷ್ಟೆಲ್ಲ ಇಂಪ್ಯಾಕ್ಟ್ ಅಂದ್ರೆ ಇಷ್ಟೆಲ್ಲ ಪರಿಣಾಮ ಬೀರ್ತಿರುವಾಗ ನಮ್ಮ ಹೆಲ್ತ್ ಮೇಲೆ, ನಮ್ಮ ಭೂಮಿ ಮೇಲೆ, ನಾವು ಯಾಕೆ ವೀಗನ್ ಆಗ್ಬಾರ್ದು? ಅಂದ್ರೆ ನಾವು ಯಾಕೆ ಪ್ರಾಣಿಗಳಿಂದ ಬರೋ ಉತ್ಪನ್ನಗಳನ್ನ ಬಿಟ್ಟು ಯಾವ್ದ್ರಿಂದ ಅತಿ ಕಡಿಮೆ, ಅತಿ ಇಂಪ್ಯಾಕ್ಟ್ ಎಲ್ಲ ಫುಡ್, ನಾನು ಮೆನ್ಷನ್ ಮಾಡಿದ್ನೆಲ್ಲ ಗೊತ್ತಿಲ್ಲ, ಎಲ್ಲ ಫುಡ್ ಯಾವ್ದೇ ಇರ್ಲಿ, ಈಗ ಪ್ರಾಣಿ ಮೂಲ ಇರ್ಲಿ ಅಥವಾ ಸಸ್ಯಜನ್ಯ ಇದಿರ್ಲಿ, ಆಹಾರ ಇರ್ಲಿ, ಇಂಪ್ಯಾಕ್ಟ್ ಇದ್ದೇ ಇದೆ. ಆ ಇಂಪ್ಯಾಕ್ಟ್ ಇರೋ ಆಹಾರಗಳಲ್ಲಿ ಯಾವುದು ಅತಿ ಕಡಿಮೆ ಇಂಪ್ಯಾಕ್ಟ್ ಇದೆ ನಮ್ಮ ಎನ್ವೈರನ್ಮೆಂಟ್ ಮೇಲೆ, ಅದನ್ನ ನಾವು ಚೂಸ್ ಮಾಡ್ಬೇಕು. ಸೊ ಅಂದ್ರೆ ನಮ್ಮ ಭೂಮಿದು, ನಮ್ಮ ಅರ್ತ್ ನ ಫ್ಯೂಚರ್ ನಮ್ಗೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನಾವು, ಅಂದ್ರೆ ನಮ್ಮ ಭೂಮಿ ನಾವು ಹೀಗೇನೆ ಇದಕ್ಕಿಂತ ಹೆಲ್ದಿಯಾಗಿ ಇರ್ಬೇಕು ಇನ್ ಫ್ಯೂಚರ್ ಅಲ್ಲೂ ಅಂತ ನಾವು ನಮ್ಮ ಐಡಿಯಾ ಇದ್ರೆ ನಾವು ವೀಗನ್ ಡಯಟ್ಗೆ, ವೀಗನ್ ಲೈಫ್ ಸ್ಟೈಲ್ಗೆ ಸ್ವಿಚ್ ಆಗ್ಬೇಕು. ಸೊ ಓಕೆ, ಸೊ ವೀಗನ್ ಫುಡ್, ನಾವು ವೀಗನ್ ಫುಡ್ ಅಂದ್ ಕೂಡ್ಲೆ ತುಂಬಾ ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ವೀಗನ್ ಫುಡ್ ಅನ್ನೋದು ಏನಂತಾನೆ ಗೊತ್ತಿಲ್ಲ. ವೀಗನ್ ಅಂದ್ ವರ್ಡ್ ಕೇಳಿದ ಕೂಡಲೇ ಏನೋ ಹೊಸ್ತು, ಏನೋ ಏಲಿಯನೇಟೆಡ್ ವರ್ಡ್, ಅಂದ್ರೆ ಇಷ್ಟ ತನಕ ಕೇಳದೆ ಇರೋ ವರ್ಡ್ ಕೇಳ್ದಂಗ ಆಗುತ್ತೆ. ಸೊ ವೀಗನ್ ಫುಡ್ ಇಸ್ ನಥಿಂಗ್ ಬಟ್ ಎನಿ ಫುಡ್ ವಿಚ್ ಡಸ್ ನಾಟ್ ಕಂಟೈನ್ ಎನಿಥಿಂಗ್ ದಟ್ ಕಮ್ಸ್ ಫ್ರಮ್ ಅನಿಮಲ್ಸ್ ಇನ್ ಎನಿ ವೇ. ಸೊ ಫಾರ್ ಎಕ್ಸಾಂಪಲ್ ನಾವು ಮನೆಯಲ್ಲಿ ತಿನ್ನೋ ಅನ್ನ ಸಾರು, ನಾವು ಯೂಶಲಿ ಇಲ್ಲಿ
ಉಡುಪಿಯಲ್ಲಿ ಈಗ ನಾವು ಗಂಜಿ ಚಟ್ನಿ ಇದೆಲ್ಲ ಊಟ ಮಾಡ್ತೀವಿ, ಅದೆಲ್ಲ ಬೈ ಡಿಫಾಲ್ಟ್ ವೀಗನ್. ಅದರಲ್ಲಿ ಯಾವುದೇ ರೀತಿ ಅನಿಮಲ್ ಕ್ರೂಲ್ಟಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಹಾಗೇನೆ ತುಂಬಾ ನಮ್ಮ ನಮ್ಮ ಇಂಡಿಯಾದಲ್ಲಿ ವೆಜಿಟೇರಿಯನ್ ಆಪ್ಷನ್ಸ್ ತುಂಬಾನೇ ಜಾಸ್ತಿ ಇದೆ. ಯಾರಿಗೂ ಪ್ರಾಬ್ಲಮೇ ಆಗಲ್ಲ. ಅಂದ್ರೆ ಅಷ್ಟು ಅಬಂಡೆನ್ಸ್ ಅಲ್ಲಿ ವೆಜಿಟೇರಿಯನ್ ಫುಡ್ ಇದೆ. ಅದರಲ್ಲಿ ಏನಾಗಿದೆ, ಅದರಲ್ಲಿ ಡೈರಿನ ಇನ್ಕ್ಲೂಡ್ ಮಾಡ್ಬಿಟ್ಟು, ಡೈರಿನ ವೆಜಿಟೇರಿಯನ್ ಫುಡ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಅದನ್ನ ವೆಜಿಟೇರಿಯನ್ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ತುಂಬಾ ಪ್ರಾಡಕ್ಟ್ಸ್ ಅಲ್ಲಿ ಅದನ್ನ ಅಂದ್ರೆ ಹಾಲು ಅಥವಾ ಹಾಲಿನ ಪ್ರಾಡಕ್ಟ್ಸ್ ಹಾಕಿ ಅವನ್ನ ಅಂದ್ರೆ ತಯಾರು ಮಾಡ್ತಾರೆ. ಅದನ್ನ ನಾವು ಅವಾಯ್ಡ್ ಮಾಡಿದ್ರೆ, ಅಂದ್ರೆ ಯಾವ ಇದರಲ್ಲಿ ನಾವು ಹಾಲು ಅಥವಾ ಹಾಲಿನ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತೀವಿ ಅದನ್ನ ಹಾಕದೆ ಆಲ್ಟರ್ನೇಟಿವ್ ಯೂಸ್ ಮಾಡಿ ನಾವು ಅದೇ ಸೇಮ್ ಫುಡ್ ನ ತಯಾರಿಸಬಹುದು. ಅದರಿಂದ ಸೇಮ್ ಅದೇ ನಾ ಹೇಳಿದೆ, ಅದರಿಂದ ಯಾವ್ದೆಲ್ಲ ನಮ್ಗೆ ಪ್ರಾಬ್ಲಮ್ಸ್ ಬರುತ್ತೆ ಹೆಲ್ತ್ಗೆ ಅಥವಾ ಇದಕ್ಕೆ, ಅದನ್ನ ನಾವು ಆ ರೀತಿಯಿಂದ ಅವಾಯ್ಡ್ ಮಾಡ್ಬೋದು. So yeah, if we can get all the proteins and dietary requirements from the plants, then why hurt animals? ನಿಜವಾಗಿ ಅಲ್ವಾ? ಸೊ ನಮ್ಗೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಈಗ ಸಸ್ಯಗಳಿಂದ, ನಮ್ಮ ತರಕಾರಿ ಹಣ್ಣು ಹಂಪಲುಗಳಿಂದ ಬರ್ತಾ ಇದೆ ಅಂದ್ಮೇಲೆ, ನಮ್ಗೆ ಎಲ್ಲ ಬೇಕಾಗಿರೋದು ಅಲ್ಲಿಂದ ಸಿಗ್ತಾ ಇದೆ ಅಂದ್ಮೇಲೆ ನಾವ್ ಯಾಕೆ ಸುಮ್ಮನೆ ಪ್ರಾಣಿಗಳನ್ನ ಹರ್ಟ್ ಮಾಡ್ಬೇಕು? ನಮ್ಗೆ ಅಗತ್ಯನೇ ಇಲ್ಲ. ಅವರನ್ನ ಬೆಳೆಸಿ ಅವರನ್ನ ಕೊಂದು ಅವರ ದೇಹನ, ಅವರ ಬಾಡಿನ ನಾವು ಕನ್ಸ್ಯೂಮ್ ಮಾಡಿ ನಮ್ಮ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ನಮ್ಗೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶಗಳು ಸಸ್ಯಗಳಿಂದ ಸಿಗತ್ತೆ. ನಮ್ಗೆ ಹಣ್ಣು ಹಂಪಲು ತರಕಾರಿ ತುಂಬಾನೇ ಇದೆ, ಬೇಕಾದಷ್ಟಿದೆ. ಇಲ್ಲಿ ನಮ್ಗೆ ಈಗ ನಾನ್ ವೆಜಿಟೇರಿಯನ್ಸ್ ಹೇಳ್ಬೋದು ಕೋಳಿ, ಚಿಕನ್, ಮಟನ್ ಅದು ಇದು ಅಂತ. ಬಟ್ ಸಸ್ಯ ನಿಮ್ಮ ಪ್ಲಾಂಟ್ ಬೇಸ್ಡ್ ಡಯಟ್ ಅಲ್ಲಿ ನಿಮ್ಗೆ ಆಯ್ಕೆ ಸಾವಿರಗಟ್ಲೆ ಇದೆ. ಯಾವ ನಿಮ್ಗೆ ನಿಮ್ಮ ಲೈಕ್ ಪ್ರಕಾರ, ನಿಮ್ಗೆ ಇಷ್ಟದ ಪ್ರಕಾರ ಯಾವ ಬೇಕಾದ್ರೂ ಚೂಸ್ ಮಾಡಿದ್ರೆ ನಿಮ್ಗೆ ರಿಕ್ವೈರ್ಡ್ ನ್ಯೂಟ್ರಿಯೆಂಟ್ಸ್ ಖಂಡಿತವಾಗ್ಲೂ ಸಿಗತ್ತೆ. ಸೊ ಅಂತ ಇದು ಈ ಟೈಮ್ ಅಲ್ಲಿ ಅದು ಕೂಡ ಅಂದ್ರೆ ನಾವು ಆ ಜನರೇಷನ್ ಅಲ್ಲಿ ಇದ್ದೀವಿ. ನಮ್ದು ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಆಗ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಸೊ ಹಾಗಾಗಿ ನಮ್ಗೆ ಈಗ ಈ ಟೈಮ್ ಅಲ್ಲಿ ಆನಿಮಲ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಂತ ಇಲ್ಲ ಆಕ್ಚುಲಿ. ಸೊ ಹಾಗಾಗಿ ನಾವು ಕನ್ಸಂಪ್ಷನ್ ಕಮ್ಮಿ ಮಾಡಿದ್ರೆ, ಸೊ ಅಂದ್ರೆ ಅದು ಸಪ್ಲೈ ಅಂಡ್ ಡಿಮಾಂಡ್ ಆಗಿ ವರ್ಕ್ ಆಗುತ್ತೆ. ನಾವು ಎಷ್ಟು ತಿಂತೇವೆ ಅಷ್ಟು ಪ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ? ಸೊ ತಿನ್ನೋದನ್ನ ನಾವು ನಿಲ್ಸಿದ್ರೆ ಅಲ್ಲಿ ಪ್ರೊಡ್ಯೂಸ್ ಆಗೋದು ನಿಲ್ಲತ್ತೆ. ಸೊ ಆಗ ಪ್ರೊಡ್ಯೂಸ್ ಆಗೋದು ನಿಂತ್ರೆ ಪ್ರಾಣಿ ಹತ್ಯೆ ಅಥವಾ ಪ್ರಾಣಿ ಹಿಂಸೆ ಕಮ್ಮಿ ಆಗತ್ತೆ ಅಥವಾ ನಿಲ್ಲತ್ತೆ. ಟೈಮ್ ತಗೊಳತ್ತೆ ಮಾತ್ರ ತುಂಬಾ, ಅಂದ್ರೆ ಇಟ್ ಟೇಕ್ಸ್ ಟೈಮ್ ಟು ಎಲ್ರು ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡಕ್ಕೆ ಅಥವಾ ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಬಟ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಸಮ್ವೇರ್. ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು. ಈಗ ನಾನು ಅಷ್ಟೇ, ಅದೇ ಫಸ್ಟ್ಗೆ ಹೇಳಿದಾಗ ಇಷ್ಟು ವರ್ಷದಿಂದ ನಾನು ವೀಗನ್ ಆಗಿದ್ದೀನಿ. ಸೊ ನನ್ಗೆ ಏನು ಪ್ರಾಬ್ಲಮ್ ಬಂದಿಲ್ಲ. ನನ್ನ ಒಂದೇ ಗಿಲ್ಟ್ ಅಂದ್ರೆ ನಾನು ಮೊದ್ಲೇ ಯಾಕೆ ವೀಗನ್ ಆಗಿಲ್ಲ ಅಂತ. ಸೊ ಯಾವ್ದೇ ಗಿಲ್ಟ್ ಇಲ್ಲ, ನಾನು ತುಂಬಾ ಖುಷಿ ಆಗಿದ್ದೀನಿ. ನಾನು ಈ ಒಂದು ಹಾಲೋಕಾಸ್ಟ್ ಅನ್ಬೋದು, ಸೊ ಇದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅನಿಮಲ್ ಕ್ರೂಲ್ಟಿ, ಪ್ರಾಣಿ ಹಿಂಸೆಲಿ ನನ್ನ ಒಂದು ಭಾಗ ಇಲ್ಲ ಅಂತ ನಾನು ಗಿಲ್ಟ್ ಫ್ರೀ ಆಗಿ ಬದುಕ್ತಿದ್ದೇನೆ ಸದ್ಯಕ್ಕೆ. ಸೊ ನೆಕ್ಸ್ಟ್ ಸ್ಲೈಡ್ ರಿಚಾ, ಥ್ಯಾಂಕ್ ಯು. ಸೊ ಓಕೆ, ಸೊ ನಿಮ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಕಾಮನ್ಲಿ ಅವೈಲೇಬಲ್ ಆಹಾರಗಳು. ನಮ್ಮ ಬೀನ್ಸ್, ರಾಜ್ಮಾ, ಚಿಕ್ ಪೀಸ್, ನಮ್ಮ ಏನ್ ಹೇಳ್ತಾರೆ ಚನ್ನ, ಮೂಂಗ್ ದಾಲ್, ಟೋಫು ಅನ್ನೋದು ಸೋಯದಿಂದ ಇದ್ ಮಾಡೋದು. ಸೊ ಅದರಲ್ಲಿ ನಮ್ಗೆ ಬೇಕಾಗಿರೋ ಎಲ್ಲ ಪ್ರೋಟೀನ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ನಮ್ಗೆ ಸಿಗತ್ತೆ. ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅಷ್ಟು ನಮ್ಗೆ ಎಲ್ಲಾನು ಇದರಲ್ಲಿ ಪರಿಚಯ ಇರ್ಬೋದು. ಸೊ ಗ್ರೀನ್ ಪೀಸ್, ಸ್ಪಿನಚ್, ಆಲ್ಮಂಡ್ಸ್, ಲೆಂಟಿಲ್ಸ್, ಕಿಡ್ನಿ ಬೀನ್ಸ್, ಇದೆಲ್ಲ ನಾವು ಕಾಮನ್ಲಿ ಕೇಳಿರುವಂತದ್ದೇ. ಸೊ ಇಂಥದ್ರಲ್ಲಿ ನಮ್ಗೆ ನಮ್ಮ ಡೈಲಿ ರಿಕ್ವೈರ್ಮೆಂಟ್ಸ್ ನಮ್ಗೆ ಫುಲ್ಫಿಲ್ ಆಗೋವಾಗ ನಮ್ಗೆ ಅಗತ್ಯನೇ ಬರಲ್ಲ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವ ಆಲ್ಟರ್ನೇಟಿವ್ ಇದೆ ಅಂತ ನೋಡ್ಬಿಟ್ಟು ಅದಕ್ಕೆ ನಾವು ಸ್ವಿಚ್ ಆಗ್ಬೇಕು. ಸೊ ಬಿ ಟ್ವೆಲ್ವ್ ತುಂಬಾ ಜನ ಹೇಳ್ತಾರೆ ವೀಗನ್ಸ್ ಅಥವಾ ವೆಜಿಟೇರಿಯನ್ಸ್ಗೆ B12 ಡೆಫಿಷಿಯನ್ಸಿ ಬರುತ್ತೆ, ಅಂದ್ರೆ ಮಾಂಸ ತಿನ್ನೋದ್ ಬಿಟ್ರೆ B12 ಕಮ್ಮಿ ಆಗತ್ತೆ ದೇಹದಲ್ಲಿ ಅಂತೆಲ್ಲ ಹೇಳ್ತಾರೆ. ಬಟ್ B12 ಬರೋದು ಗ್ರಾಸ್ ರೂಟ್ ಇಂದ, ಅಂದ್ರೆ ಮಣ್ಣಲ್ಲಿ ಬೆಳೆಯೋ
ಸಸ್ಯಗಳಿಂದ. ಸೊ ಅದೇನಾಗುತ್ತೆ, ಈಗ ಮಿಲ್ಕ್ ಇಂದ B12 ಬರ್ತದೆ ಅಂತಾರೆ, ಅಥವಾ ಮೀಟ್ ಇಂದ ಬರ್ತದೆ ಅಂತಾರೆ. ಆ ಮೀಟಿಗೆ ಅಥವಾ ಆ ಆನಿಮಲ್ಗೆ ಬಂದದ್ದು ಎಲ್ಲಿಂದ, ಅದರ ಸೋರ್ಸ್ ಎಲ್ಲಿದೆ B12? ಅದು ಭೂಮಿಯಲ್ಲಿದೆ. ಆ ಭೂಮಿಲಿ ನಾವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದನ್ನ ಬಿಟ್ಟು ಅದನ್ನ ಅವುಗಳಿಗೆ ತಿನ್ಸಿ ಅವುಗಳಿಂದ ನಾವು ತಿಂತಾ ಇದೀವಿ. ಅದು ಅನ್ನೆಸೆಸರಿ ಸ್ಟೆಪ್. ಅದು ಆ ಅನ್ನೆಸೆಸರಿ ಸ್ಟೆಪ್ ಅಲ್ಲಿ ನಾವು ಅಷ್ಟು ಕ್ರೂಲ್ಟಿ ಮಾಡ್ತಾ ಇದೀವಿ. ಸೊ ಅದು ತಪ್ಪು ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಸ್ವಿಚ್ ಮಾಡ್ಬೇಕು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ವೀಗನ್ ಆದ್ರೆ ಏನೇನ್ ಲಾಭ ಇದೆ ನಮ್ಗೆ? ಸೊ 3/4 to half lower rates of high blood pressure. So ಈಗ ಈವನ್ ಆಲ್ರೆಡಿ ಇದ್ದವರು ಕೂಡ ವೀಗನ್ ಲೈಫ್ ಸ್ಟೈಲಿಗೆ ಸ್ವಿಚ್ ಆದ್ಮೇಲೆ ಅದರಲ್ಲಿ ಇಂಪ್ರೂವ್ಮೆಂಟ್ ಕಂಡವರು ತುಂಬಾ ಜನ ಇದ್ದಾರೆ. ನಾವು ಲೈಫ್ ಲಾಂಗ್, ನಾವಂತಲ್ಲ, ಜನರಲಿ ಲೈಫ್ ಲಾಂಗ್ ಅನಿಮಲ್ ಪ್ರಾಡಕ್ಟ್ಸ್ ನ ತಿಂದು ಅವರ ದೇಹದಲ್ಲಿ ಅದರದ್ದು ಕೊಲೆಸ್ಟ್ರಾಲ್ ಆಗ್ಲಿ ಇದೆಲ್ಲ ಡೆಪಾಸಿಟ್ ಆಗ್ಬಿಟ್ಟು ಇದು ಅಂದ್ರೆ ಸರ್ಟನ್ ಏಜ್ ಬಂದ್ಮೇಲೆ ಹೈ ಬ್ಲಡ್ ಶುಗರ್ ಅದೆಲ್ಲ ಹೈ ಬ್ಲಡ್ ಪ್ರೆಷರ್ ಅದೆಲ್ಲ ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ರಿವರ್ಸ್ ಮಾಡ್ಲಿಕ್ಕೆ ಪ್ಲಾಂಟ್ ಬೇಸ್ಡ್ ಡಯಟ್ ನ ನಾವು ಇದು ಮಾಡಿದ್ರೆ ಅದು ಕಂಪ್ಲೀಟ್ಲಿ ರಿವರ್ಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಂದ್ರೆ ಯಾವ್ದೇ ನಾವು ಏನಾದ್ರೂ ಸಿಕ್ನೆಸ್ ಹಿಡ್ಕೊಂಡು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ ನೀವು ಪಥ್ಯ ಮಾಡಿ ಅಂತ ಹೇಳ್ತಾರೆ. ನೀವು ಕೇಳಿರ್ಬೋದು. ಪಥ್ಯ ಅಂದ್ರೆ ನೀವು ಕೆಲವು ಇದು ನಮ್ದು ಹಸಿರು ತರಕಾರಿ ಅದು ಇದು ಎಲ್ಲ ತಿಂದು ಕೇಳ್ತಾರೆ. ಅದು ಯಾಕೆ? ನೀವು ಅಂದ್ರೆ ನಿಮ್ಗೆ ಏನಾದ್ರು ಸಿಕ್ನೆಸ್ ಇರುವಾಗ, ಡಿಸೀಸ್ ಇರುವಾಗ ನಿಮ್ಗೆ ಹೀಲ್ ಆಗ್ಲಿಕ್ಕೆ ನಮ್ಗೆ ಸಸ್ಯಜನ್ಯ ಆಹಾರ ಬೇಕು, ಅಂದ್ರೆ ಪ್ಲಾಂಟ್ ಬೇಸ್ಡ್ ಫುಡ್ ಬೇಕು. ಅದು ಹೀಲ್ ಆದ್ಮೇಲೆ ಮತ್ತೆ ಪುನಃ ನಾವು ಅದೇ ಹಾರ್ಮ್ ಮಾಡೋ ಫುಡ್ ನೇ ಕನ್ಸ್ಯೂಮ್ ಮಾಡ್ಲಿಕ್ಕೆ ರಿಟರ್ನ್ ಹೋಗ್ತೀವಿ. ಅದು ತಪ್ಪು. ಸೊ ನಮ್ಗೆ ಯಾವ್ದ್ರಲ್ಲಿ ನಮ್ಮ ಬಾಡಿಗೆ ಯಾವ ಆಹಾರ ಅಗತ್ಯ ಇದೆ, ಆ ಆಹಾರದಿಂದ ಎಷ್ಟು ಆರೋಗ್ಯಕ್ಕೆ ಎಷ್ಟು ಲಾಭ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಸೊ ಟೈಪ್ 2 2/3 of lower risk of type 2 diabetes. So ಇದೆಲ್ಲ ಇದಕ್ಕೆಲ್ಲ ಏನ್ ಹೇಳ್ತಾರೆ, ಬ್ಲಡ್ ಪ್ರೆಷರ್, ಶುಗರ್ ಎಲ್ಲ ಲೈಫ್ ಸ್ಟೈಲ್ ಡಿಸೀಸಸ್. ಅಂದ್ರೆ ನಾವು ನಮ್ಮ ಆಹಾರ ಪದ್ಧತಿ ಅಥವಾ ಲೈಫ್ ಸ್ಟೈಲ್ ಇಂದ ಬರೋ ಡಿಸೀಸಸ್. ಇದರಲ್ಲಿ ನಾವು ಖಾಲಿ ನಮ್ಮ ಡಯಟ್ ನ ನಾವು ಸ್ವಿಚ್ ಮಾಡಿದ್ರೆ, ಅಂದ್ರೆ ಡೈರಿ ಕನ್ಸಂಪ್ಷನ್, ಮೀಟ್ ಕನ್ಸಂಪ್ಷನ್ ಅದೆಲ್ಲ ನಾವು ಕಮ್ಮಿ ಮಾಡಿದ್ರೆ ಇಂಥದ್ದೆಲ್ಲ ಡಿಸೀಸ್ ನಾವು ಬರದೇ ಇರೋ ಹಾಗೆ ನೋಡ್ಬೋದು ಅಥವಾ ಬಂದಿದ್ರು ಕೂಡ ಅದರ ಪ್ರಮಾಣನ ಕಮ್ಮಿ ಮಾಡ್ಬೋದು. ಸೊ 15 to 20% lower risk of cancer. ಸೊ ಕ್ಯಾನ್ಸರ್ ಅನ್ನೋದು ಈಗ ಕಾಲದಲ್ಲಿ ತುಂಬಾನೇ ಕಾಮನ್ ಆಗಿದೆ. ತುಂಬಾ ಕಾಮನ್. ಅದು ಯಾವ್ದ್ರಿಂದ ಬರ್ತಾ ಇದೆ, ಅದರ ಮೂಲ ಇದೇನು, ಅಂದ್ರೆ ಮೂಲ ಕಾರಣ ಏನು, ಅದು ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ಕ್ಯಾನ್ಸರ್ ಬಂದ್ ಕೂಡಲೇ ದೊಡ್ಡ ಒಂದು ರೋಗ ಬಂತು ಅಂದ್ರೆ ಆ ರೀತಿ ಟ್ರೀಟ್ ಮಾಡ್ತಾರೆ. ಸೊ ಕ್ಯಾನ್ಸರ್ ಬರೋದು ಇಂಥದ್ರಿಂದಾನೆ. ಅಂದ್ರೆ ನಾವು ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ನಮ್ಮ ದೇಹ ಮಾನವ ದೇಹ ಅದು ಕಂಪ್ಲೀಟ್ಲಿ ಸಸ್ಯಾಹಾರಿ. ನಮ್ಗೆ ಅನಿಮಲ್ ಪ್ರೋಟೀನ್ಸ್ ಅಗತ್ಯನೇ ಇಲ್ಲ ಬೇಸಿಕಲಿ ನೋಡ್ಬೇಕಂದ್ರೆ. ಸೊ ಇನ್ ಡೆಪ್ತ್ ಅಲ್ಲಿ ನೋಡ್ಬೇಕಂದ್ರೆ, ಸೊ ನೀವು ಕೇಳ್ಬೋದು ನಾವು ತಿಂತೇವೆ ಏನೂ ಆಗಲ್ಲ ಅಂತ. ಅಂದ್ರೆ ಏನಾಗಿದೆ ಅಂದ್ರೆ ನಾವು ಇಷ್ಟು ವರ್ಷಗಳ ಕಾಲ ನಮ್ಮ ತಲೆಮಾರುಗಳಿಂದ ತಿಂದು ಬಾಡಿ ಅಡ್ಜಸ್ಟ್ ಆಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಂಡಿದೆ. ಬಟ್ ಆ ಅಡ್ಜಸ್ಟ್ಮೆಂಟ್ ಗೆ ರಿಪರ್ಕಷನ್ಸ್ ಇದೆ. ನಾವು ಈ ಕ್ಯಾನ್ಸರ್ಸ್ ಆಗ್ಲಿ ಡಿಸೀಸಸ್ ಆಗ್ಲಿ ಅದರ ರಿಸಲ್ಟ್ ಅದು. ಅಂದ್ರೆ ಬಾಡಿ ಅಡ್ಜಸ್ಟ್ ಮಾಡ್ಕೊಂಡಿರೋ ರಿಸಲ್ಟ್. ಸೊ ಅದನ್ನ ನಾವು ಸಫರ್ ಮಾಡ್ತಾ ಇದೀವಿ ಈಗ. ಸೊ ಅದನ್ನ ನಾವು ತಪ್ಪಿಸ್ಬೇಕು ಅಥವಾ ಆ ರಿಸ್ಕ್ ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ ಡಯಟ್ ಸ್ವಿಚ್ ಮಾಡ್ಬೇಕು, ನಾವು ಹೆಲ್ದಿ ಲೈಫ್ ಸ್ಟೈಲ್ ನ ಚೂಸ್ ಮಾಡ್ಬೇಕು. ಸೊ ಎರಡೂ ಕಡೆಯಿಂದ ಲಾಭ ಇದೆ. ನಾವು ಪ್ರಾಣಿ ಪ್ರೋಟೀನ್ಸ್ ಗಳನ್ನ ಡಿಚ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗತ್ತೆ, ಪ್ರಾಣಿ ಹಿಂಸೆನೂ ನಿಲ್ಲತ್ತೆ. ಸೊ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಮ್ಮಿ ಆಗತ್ತೆ. ಅಂದ್ರೆ ಪ್ಲಾಂಟ್ ಬೇಸ್ಡ್ ಡಯಟ್, ವೀಗನಿಸಮ್ ಲೈಫ್ ಸ್ಟೈಲ್ ಸ್ವಿಚ್ ಮಾಡಿದ್ರೆ ಈ ರೀತಿ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋಬಹುದು. ಸೊ ಸೊ ನೀವು ವೀಗನ್ ಆಗೋದ್ರಿಂದ ಏನೆಲ್ಲ ಲಾಭ ಇದೆ? ರಿಡ್ಯೂಸಿಂಗ್ ಗ್ರೀನ್ ಹೌಸ್ ಎಮಿಷನ್ಸ್. ಸೊ ಅವಾಗಲೇ ಹೇಳಿದೆ ನಾನು ಯಾವ ರೀತಿ ಗ್ರೀನ್ ಹೌಸ್ ಎಮಿಷನ್ಸ್, ಮೆಥೇನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟ್ರಾ ಇದಾಗಿರ್ಬೋದು, ಅದೆಲ್ಲ ಕಮ್ಮಿ ಆಗತ್ತೆ. ಅದರಿಂದ ಆಗೋ ಇಫೆಕ್ಟ್ಸ್ ಕೂಡ ಕಮ್ಮಿ ಆಗತ್ತೆ. ಸೊ ಸೇವಿಂಗ್ ವಾಟರ್.
ಸೊ ಅಷ್ಟು ಪ್ರಾಣಿಗಳಿಗೆ ಯೂಸ್ ಮಾಡೋ ಅಂದ್ರೆ ಅಷ್ಟು ಆ ಸರ್ಟನ್ ಏಜ್ ಅವರಿಗೆ ಬರೋ ತನಕ ಯೂಸ್ ಮಾಡೋ ನೀರಿನ ಕ್ವಾಂಟಿಟಿ ಎಷ್ಟಿದೆ ಆ ಕ್ವಾಂಟಿಟಿನ ಉಳಿಸ್ಬೋದು, ನಮ್ಮ ಮಾನವರ ಬಳಕೆಗೆ ಬಳಸ್ಕೋಬಹುದು. ಸೊ ಬೇರೆ ಅಲ್ಟರ್ನೇಟಿವ್ಸ್ ಇದೆ, ನಮ್ಮ ಬೇರೆ ಅಲ್ಟರ್ನೇಟಿವ್ಸ್ ಅದಕ್ಕೆ ಫುಲ್ಫಿಲ್ ಮಾಡ್ಬೋದು ಆ ಪ್ರಾಣಿಗಳ ಕೃಷಿಗೆ ಸ್ಕಿಪ್ ಮಾಡಿದ್ರೆ. ಸೊ ರಿಡ್ಯೂಸ್ ಡಿಫಾರೆಸ್ಟೇಷನ್. ಸೊ ನಾ ಅವಾಗ್ಲೇ ಹೇಳ್ದೆ, ಅಷ್ಟು ಜಾಗ ಅಂದ್ರೆ ಜಾಗ ಕಮ್ಮಿ ಆದಾಗ, ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ, ಕೃಷಿ ಭೂಮಿ ಕಮ್ಮಿ ಆಗ್ತಾ ಇದೆ, ಅವಾಗ ಏನ್ ಮಾಡ್ತಾರೆ, ಜಾಗ ಸಿಗ್ಲಿಲ್ಲ ಕಾಡಿಗೆ ಹೋಗಿ ಕಾಡು ಕಡ್ದು ಅದನ್ನ ಕೃಷಿ ಭೂಮಿಯಾಗಿ ಕನ್ವರ್ಟ್ ಮಾಡಿ ಕೃಷಿ ಮಾಡ್ತಾ ಇದಾರೆ. ಒಂದೇ ಇದು ಏನು ಮಾನವರ ಬಳಕೆಗೆ ಅಥವಾ ಪ್ರಾಣಿಗಳ ಬಳಕೆಗೆ. ಜಾಸ್ತಿಯಾಗಿ ಯೂಸ್ ಮಾಡೋದು ಪ್ರಾಣಿಗಳ ಬಳಕೆಗೆ, ಸೋಯಿ ಅದು ಇದು ಗ್ರೋ ಮಾಡ್ತಾರೆ ಅನಿಮಲ್ ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ ಸಪ್ಲೈ ಮಾಡ್ಲಿಕ್ಕೆ. ಸೊ ಅಂತದ್ರಿಂದಾಗಿ ಡಿಫಾರೆಸ್ಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಎಂಡಿಂಗ್ ವರ್ಲ್ಡ್ ಹಂಗರ್, ಆಬ್ವಿಯಸ್ಲಿ ನಾನು ಗೋಯಿಂಗ್ ಬ್ಯಾಕ್ ಟು ದ ಪ್ರೀವಿಯಸ್ ಪಾಯಿಂಟ್, ಅಂದ್ರೆ ಮೊದಲೇ ಹೇಳಿದ್ದೀನಿ, ವರ್ಲ್ಡ್ ಹಂಗರ್, ಇಷ್ಟು ಪ್ರಾಣಿಗಳು, ಇಷ್ಟು ಕೋಟಿಗಟ್ಟಲೆ ಪ್ರಾಣಿಗಳಿಗೆ ನಾವು ಫೀಡ್ ಮಾಡುವಷ್ಟು ಸಂಪನ್ಮೂಲ ನಮ್ಮಲ್ಲಿ ಇದೆ. ಅಷ್ಟು ಪ್ರಾಣಿಗಳು, ಇಷ್ಟು ಕೋಟಿಗಟ್ಟಲೆ ಪ್ರಾಣಿಗಳಿಗೆ ತಿನ್ಸೋವಷ್ಟು ಫುಡ್ ಅಥವಾ ಆ ಫುಡ್ ನ ಗ್ರೋ ಮಾಡ್ಲಿಕ್ಕೆ ಇಷ್ಟು ಜಾಗ ನಮ್ಮಲ್ಲಿ ಇದೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ನಾವು ಅವುಗಳನ್ನ ಆ ಪ್ರಾಣಿಗಳಿಗೆ ತಿನ್ಸಿ, ಇಲ್ಲಿ ಹಂಗರ್ ಅಲ್ಲಿ ಇರೋ ಮನುಷ್ಯರು, ಅಂದ್ರೆ ಹಸಿವಿನಿಂದ ಇರೋ ಮನುಷ್ಯರು ಕೋಟಿಗಟ್ಟಲೆ ಇದ್ದಾರೆ, ಅವ್ರನ್ನ ಇಗ್ನೋರ್ ಮಾಡ್ಬಿಟ್ಟು ನಾವು ಆ ಆಹಾರನ ಪ್ರಾಣಿಗಳಿಗೆ ತಿನ್ಸ್ಬಿಟ್ಟು ಆ ಪ್ರಾಣಿಗಳಿಂದ ನಾವು ತಿಂತಾ ಇದ್ದೀವಿ. ಸೊ ನಿಮ್ಗೇನೆ ಅರ್ಥ ಆಗಿರ್ಬೋದು ಯಾವ ರೀತಿ ಅದು ಇಂಬ್ಯಾಲೆನ್ಸ್ಡ್ ಇದೆ ಅಂತ. ಸೊ ಜನರಲ್ ವೆಲ್ನೆಸ್, ಸೊ ಆಬ್ವಿಯಸ್ಲಿ ನಿಮ್ಗೆ ಗಿಲ್ಟ್ ಫ್ರೀ ಲೈಫ್, ನಿಮ್ಗೆ ಆಬ್ವಿಯಸ್ಲಿ ಹೆಲ್ತ್ ಇಸ್ ವೆಲ್ತ್. ಸೊ ನೀವು ಪ್ರಾಣಿಗಳ ಪ್ರೋಟೀನ್ ಅಂದ್ರೆ ಪ್ರಾಣಿಗಳ ಅನಿಮಲ್ ಬೇಸ್ಡ್ ಫುಡ್ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಹೆಲ್ದಿ ಆಗಿರ್ಬೋದು, ನಿಮ್ಗೆ ಬೆಟರ್ ಅಂದ್ರೆ ನಿಮ್ಗೆ ಫೀಲ್ಸ್ ಗುಡ್, ಲೈಕ್ ನಿಮ್ಗೆ ಯಾವುದೇ ಪ್ರಾಣಿ ಹಿಂಸೆಯಲ್ಲಿ ನೀವು ಪಾರ್ಟ್ ಮಾಡ್ತಾ ಇಲ್ಲ ಅನ್ನೋ ಭಾವನೆ, ಅದು ಬೇರೆ ಬೇರೆ ಫೀಲಿಂಗ್. ಅದು ಅಂದ್ರೆ ನಿಮ್ಗೆ ಫೀಲ್ ಆಗತ್ತೆ ನೀವು ಮಾಡಿದ್ರೆ. ಸೊ ಅದೇ ರೆಡ್ಯೂಸ್ ಅನಿಮಲ್ ಸಫರಿಂಗ್. ಸೊ ಅದೇ ಹೇಳಿದಾಗ ನಾವು ವಿಗನಿಸಮ್ ಲೈಫ್ ಸ್ಟೈಲ್ ಸ್ವಿಚ್ ಮಾಡಿದ್ರೆ, ಅಂದ್ರೆ ಪ್ಲಾಂಟ್ ಬೇಸ್ಡ್ ಫುಡ್ ಕಡೆ ನಾವು ಸ್ವಿಚ್ ಮಾಡಿದ್ರೆ, ನಾವು ಕಾಸ್ ಮಾಡ್ತಿರೋ, ನಾವು ಕಾರಣ ಆಗ್ತಿರೋ ಅನಿಮಲ್ ಕ್ರೂಲ್ಟಿ ಆಗಿರೋ ಪ್ರಾಣಿ ಹಿಂಸೆ ಕಮ್ಮಿ ಆಗತ್ತೆ. ಸೊ ಮತ್ತೆ ಅನಿಮಲ್ ರೈಟ್ಸ್. ಸೊ ಅನಿಮಲ್ ರೈಟ್ಸ್ ಅನ್ನೋ ಟಾಪಿಕ್ ಮೇಲೆ ತುಂಬಾ ಜನ ಇದು ಮಾಡ್ತಾರೆ, ಅಂದ್ರೆ ಅನಿಮಲ್ಸ್ ಪ್ರಾಣಿಗಳಿಗೆ ರೈಟ್ಸ್ ಮನುಷ್ಯರಿಗೆ ಇದ್ದಷ್ಟು ಇರ್ಬೇಕಂತಿಲ್ಲ, ಅವುಗಳಿಗೆ ನಮ್ಮ ತರ ಅವುಗಳಿಗೆ ಇದಿಲ್ಲ ಅದೆಲ್ಲ ಹೇಳ್ತಾರೆ. ಬಟ್ ಅವರು ನಮ್ಮಷ್ಟೇ ಬದುಕಲಿಕ್ಕೆ ಅವರಿಗೆ ರೈಟ್ಸ್ ಇದೆ. ಸೊ ನಮ್ಗೆ ಮನೇಲಿ ಸಾಕಿದ್ದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಅವ್ರಿಗೆ ಏನಾದ್ರು ಯಾರಾದ್ರೂ ಹಾರ್ಮ್ ಮಾಡಿದ್ರೆ ನಮ್ಗೆ ಟಕ್ಕಂತ ಹೊಳಿಯತ್ತೆ, ಅವರಿಗೂ ರೈಟ್ಸ್ ಇದೆ, ಅವರಿಗೂ ನೋವಾಗತ್ತೆ ಅಂತ. ಬಟ್ ಅದೇ ನಾವು ಫಾರ್ಮ್ಡ್ ಅನಿಮಲ್ ನಾವು ನೋಡ್ಲಿಕ್ಕೆ ಹೋದ್ರೆ ತುಂಬಾ ಜನ, ಅವುಗಳು ನಮ್ಮ ಮನೇಲಿ ಸಾಕಿದ ಪ್ರಾಣಿಗಳಷ್ಟೇ ಇಂಟೆಲಿಜೆಂಟ್ ಇವೆ, ಅವುಗಳಿಗೂ ನೋವು ಆಗುತ್ತೆ, ಫೀಲಿಂಗ್ಸ್ ಇದೆ, ಅದೆಲ್ಲ ಕನ್ಸಿಡರ್ ತುಂಬಾ ಜನ ಮಾಡೋದೇ ಇಲ್ಲ. ಸೊ ಅವ್ರನ್ನು ಖಾಲಿ ಮಾಂಸಕ್ಕಾಗಿ ಇರೋರು ಅಂತ ಭಾವಿಸಿರ್ತಾರೆ. ಸೊ ಅದು ತಪ್ಪು. ಅದೇ ಸ್ಪೀಶಿಸಿಸಮ್ ಅಂದ್ರೆ ಅದೇ ಟಾಪಿಕ್ ಅಲ್ಲಿ ಬರುತ್ತೆ. ನಾವು ಈ ಸರ್ಟನ್ ಅನಿಮಲ್ಸ್ ನ ಪ್ರೀತಿ ಮಾಡೋದು, ಇನ್ನೊಂದು ಸರ್ಟನ್ ಅನಿಮಲ್ಸ್, ಗ್ರೂಪ್ ಆಫ್ ಅನಿಮಲ್ಸ್ ನ ನಾವು ಕೊಂದು ತಿನ್ನೋದು. ಸೊ ಅದು ಇಂಜಸ್ಟಿಸ್. ಸೊ ಲೀವ್ ಮೋರ್ ಲ್ಯಾಂಡ್ ಫಾರ್ ವೈಲ್ಡ್ ಲೈಫ್. ಸೊ ಸೊ ಡಿಫಾರೆಸ್ಟೇಷನ್ ಕಮ್ಮಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಕಾಡು ಜಾಸ್ತಿ ಇರತ್ತೆ, ವೈಲ್ಡ್ ಲೈಫ್ ಜಾಸ್ತಿ ಗ್ರೋ ಆಗತ್ತೆ. ಸೊ ಈಗ ನೀವು ತುಂಬಾ ಕಡೆ ನೋಡಿರ್ಬೋದು, ಸುದ್ದಿ ಬರ್ತಾ ಇರತ್ತೆ, ಊರಿಗೆ ಚಿರತೆ ಬಂತು, ಹುಲಿ ಬಂತು, ಅದು ಇದು ಅಲ್ಲ. ಸೊ ಅದೆಲ್ಲ ಆಗೋದು ಯಾವ್ದ್ರಿಂದಾಗಿ? ಡಿಫಾರೆಸ್ಟೇಷನ್ ಇಂದಾಗಿ. ನಾವು ಅವರ ವೈಲ್ಡ್ ಲೈಫ್ ಯಾರಿದ್ದಾರೆ ಅವರ ಜಾಗನ ನಾವು ಕಬಳಿಸ್ಕೊಂಡು ಅವರಿಗೆ ಜಾಗ ಇಲ್ಲದಂತೆ ಮಾಡಿದೀವಿ. ಸೊ ಹಾಗಾಗಿ ಅವ್ರ ಊರಿಗೆ ಬರ್ತಾ ಇದಾರೆ. ಸೊ ಅದೆಲ್ಲ ಇಂಟರ್ ಕನೆಕ್ಟೆಡ್. ಸೊ ತುಂಬಾ ಜನ ಸೆಲೆಬ್ರಿಟೀಸ್ ವೀಗನ್ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ತಿದ್ದಾರೆ. ನೀವು ಕೇಳಿರ್ಬೋದು, ನೋಡಿರ್ಬೋದು. ನೀವು ತುಂಬಾ ಜನ ಎಂಡೋರ್ಸ್ ಮಾಡ್ತಾ ಇರ್ತಾರೆ ವೀಗನ್ ಲೈಫ್ ಸ್ಟೈಲ್, ವೀಗನ್ ಪ್ರಾಡಕ್ಟ್ಸ್ ನ. ಸೊ ಅವರು ಮಾಡ್ತಾ ಇದಾರೆ ಅಂತ ನಾವು ಮಾಡ್ಬೇಕು ಅಂತ ಇಲ್ಲ. ನಾನ್ ಹೇಳ್ತಾ ಇರೋದು ಏನಂದ್ರೆ, ಈ ಕಂಪ್ಯಾಷನ್ ಏನಿದೆ ಅದು ಇನ್ನೊಬ್ರು ಹೇಳಿ ಬರ್ಬೇಕು ಅಂತ ಇಲ್ಲ ನಮ್ಗೆ, ಅದು ನಮ್ಮ ಒಳಗೆ ಇದೆ. ಸೊ ನಾವು ಸಣ್ಣ ಮಕ್ಳಿರುವಾಗ
ನಾವು ಎಲ್ಲಾದ್ರೂ ಯಾವ್ದಾದ್ರು ಪ್ರಾಣಿ ನಾವು ಯಾರಾದ್ರೂ ಹರ್ಟ್ ಮಾಡೋದು ನೋಡಿದ್ರೆ ಅವುಗಳನ್ನ ಬಚಾವ್ ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ವಾ. ಅದು ಬಿಟ್ಟು ನಾವು ಕೂಡ ಜಾಯಿನ್ ಆಗಿ ಅದನ್ನ ಹಾರ್ ಮಾಡೋ ಇದಕ್ಕೆ ಹೋಗಲ್ಲ. ಸೊ ಆ ಕಂಪ್ಯಾಷನ್ ಅನ್ನೋದು ನಮ್ಮ ಒಳಗಡೆ ಇದೆ. ಅದು ಏನಾಗಿದೆ, ನಾವು ಬೆಳೀತಾ ಬರುವಾಗ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಸೊಸೈಟಿ ಆಗಿರ್ಬೋದು, ಅದು ಪ್ರಾಣಿಗಳನ್ನ ತಿನ್ನೋದು ನಮ್ಗೆ ಒಳ್ಳೇದು, ಅವುಗಳಿಗೆ ಯಾವ್ದು ನೋವಾದ್ರೂ ನಮ್ಗೆ ಇಟ್ ಡಸಂಟ್ ಮ್ಯಾಟರ್ ಅಂತ ಎಲ್ಲ ನಮ್ಗೆ ಪ್ರೋಗ್ರಾಮ್ ಮಾಡಿ ಮಾಡಿ ನಾವು ಈ ಕಂಡೀಷನ್ ಅಲ್ಲಿ ಇದ್ದೀವಿ. ಅಂದ್ರೆ ಅದರಿಂದ ಹೊರಗೆ ಬರ್ಬೇಕು, ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಬೇಕು. ಅದು ಯಾರೇ ಸೆಲೆಬ್ರಿಟಿ ಹೇಳಿ ಬರ್ಬೇಕು ಅಂತ ಇಲ್ಲ, ನಮ್ಮ ಒಳಗಡೆಯಿಂದ ಬರ್ಬೇಕು. So, Richa, you can step in. Yes, so this is about our 10 weeks to vegan program. This is a free of cost program, and all those students who have selected while registering for this webinar that they want to join this program, all those students will receive one email every week. You will receive these emails for 10 weeks. In these emails, you will get healthy and easy recipes. For example, how you can make plant-based milk. What are the mock meat alternatives available in the market? How you can replace paneer with tofu. So all those recipes will be there. This entire series is curated by registered dietitians. So you will have nutrition tips and how you can build your health by going vegan. All those information will be there. And you can also opt in for vegan mentors. So you will be giving one person who will help you out in your vegan transition. They will give you all the information that you need, any information regarding recipes or fitness or alternatives you can get from that one person. So just to inform all of you that tomorrow you will be receiving your first email. Do read your first email. There are lots of information in that. Very cute videos of animals are there. And these emails contain all the information that you need to reduce your animal product consumption. We acknowledge that nobody born vegan. All of us either Yes. vegetarians or non-vegetarians. And this is not a quick journey, this is a long journey. And we acknowledge that it will take time. So if any point in time you feel that this is really difficult, I can't go vegan once and all. So try to reduce stepwise, try to reduce one product at a time. And in this gradual transition, this 10 weeks to vegan series will be very, very helpful. And once you complete this series, I'm sure going vegan will be very, very easy for all of you. So this is about it. You can also unsubscribe from this program if you don't like these emails, if you don't want to receive these emails anymore. You can unsubscribe from this program at any point in time. In each email, at the bottom of the email, you will get an unsubscribe button. You can click on that and you will not receive any emails from our side. But please try to complete this program. There is a program completion certificate at the end of the program also. So open all the emails, register for Vegan Mentor, and read as many resources as possible you will receive in this program. We also have 10 weeks to vegan website. I'll be writing 10 weeks to vegan website address in the chat box. Go to their website. There are lots of interesting blogs available. If you are traveling, how you can travel and at the same time you can stay vegan, how you can talk to your friends and family about your, because it's a big step. Then you tell your family that, okay, now I'm going to be vegan. So how you can do that, all the information, there is a very interesting beginner's guide available. So do visit the website and read all the resources. Yes. Can we open Q&A, Richa? Yes. So once again, I would like to share that any of you have any questions,
You can write your questions in Q&A box, and we will try to answer those questions. So, do you, okay, we got two questions so far. One is not a question. Someone is asking, can you tell the eating charts for full day? Okay, so all this information, not the full day eating chart, but we do have meal plans and we do have more information on nutrition values for each food on our 10 weeks to vegan website. So when you visit there, you will find all these details on the website. Okay, I think this one is for you, Ajit. Yes. Yeah. Animal, yes. Mhm. Can you read the question or do you want me to read it? Yeah, I can read. It's okay. You can read? Okay, Yeah. okay. You can So, answer it then. yeah. So Nikhil Ji Shetty is asking, thing is, we are saying animal rearing is harmful. Question mark. Do you mean we have to live like urban people who do not have the option to spend time with cow, hen, or animals? I'm not talking about killing. My doubt is just about rearing animals. Please don't. Oh, I'm sorry. So yeah, to answer your question, uh, yes. So rearing animal is harmful if you're asking. So yes. So to see it depends on your intention. So rearing, why do you rear the animal? Like you're rearing it with the intention of selling it for money or your own consumption. So it ends up in killing the animal, right? So that is harmful. So I hope it answers the question. So do you mean we have to live like urban people who do not have the option to spend time with cow hen? So why? So the thing is, why do we need to rare animals when we have countless alternatives? That is the thing. So some people argue that if we don't rare animals, like if we don't breed animals, they'll go extinct or something like that. It's not that case, and it's not like that. So if we stop breeding animals and stop consumption, our our planet's condition will improve dramatically. Like you can imagine the effects, like the toll it has taken on the planet. So considering that, if we stop rearing animals and consuming animals, it's going to be a drastic change. So it should begin with us. So I'm not talking about killing. My doubt is about just rearing animals. Yeah, you rear it to kill. That is the intention, right? So you don't you don't kill your dog or cat. So you're breeding a chicken or a goat or a cow with the intention of making money. So in the process of making money, they're getting hurt. Like you are inflicting cruelty on them, right? So knowingly or unknowingly. So not you, particularly you, but the people who are rearing. So I hope that answer your question. So if any of you have more questions or doubts, you can type it in the chat box, please. Thank you. If you can't locate the question and answer box, you can also ask your questions in the chat box, and we will try to answer them. Yes. So meanwhile, maybe students are thinking about what to ask. Ajit, would you like to share? I'm sure you have been vegan for a long time and you're associated with many vegan activists plus groups. So have you ever visited any dairy farm or any poultry farm? Do you want to share some of your experience if you have any about it? Anything that students might like to know? Yeah. So I have visited some farms. The the condition wherever you go, the conditions are the same. Like the condition in which the animals are kept is horrible in all the farms. There is one small chicken farm in my village also. Like when you pass
by the road where it's situated, no, you can smell that stench from that farm. So you can only imagine what kind of what kind they are going through, what kind of trouble or the situation they are going through, the animals in the farm going through. We can't, like we can't even imagine. So we need to understand that we are causing that harm. So people need to understand that they are in that situation or condition because of us. So because we chose to, like kill and eat them. So that is why they are going through that cruelty. So once people understand that once that spark comes, so that is the time to make the decision. So for me, personally saying, like, I became vegan in just one go. Like some people say it takes time. A lot of people say like you should start with one step and one step at a time. So I watched in Slaughter's video on Facebook. I was scrolling randomly through Facebook and I came across this video. And as soon as I watched the video, I felt completely horrible. Like being part of it, like I thought like I am causing that harm myself. Like if I'm causing that harm personally, I felt that way. So right then I decided I'm not going to be a part of it anymore. Like right then I decided, I went to my mom and told her like I'm not going to eat anything that comes from animals. From I didn't go vegan right then, because I thought in India we, like, people consider cows as what is it, uh, holy, right? Holy. Yes. So I thought like in India it's the conditions are better, like when compared to Western countries. So then I came across like one video which showed the conditions of dairy cows in India. So they were all in filthy conditions. They were all, like they're standing in a pool of their own, like cow dung and urine. So and obviously, so then I learned that, like India is the one of the top countries which exports beef to other countries. So where does it come from? It obviously comes from the milk, right? That is the source. So a lot of people have no idea that, them drinking milk is causing the cows to die. The cows that they consider precious, like consider holy. So they, every day the milk packet comes to their house and they eat their dairy products. They don't have any idea that the same gomata, they're the same cow they are considered holy, what it's going through. So once they make that connection, it's easier. A lot of people, we even now we see a lot of cows roaming around in our streets. So a lot of people, think, look at them as a nuisance, the when they, like they obstruct the vehicles and stuff. So where have they come from? The question is, where have they come from? Have the animals left them on our earth? No, right? They have to come from some place. So that is all interconnected, so people have to understand that. So once they make that connection, it's easier, basically. Yes, very true. Situations in dairy are horrible. I visited around 100 of them, so I can completely relate what you're Yes. saying. Okay, we got two more questions. Okay, one questions. So someone is asking if it's okay in the beginning, they reduce eating non-vegetarian food once a week or once a month. Yeah. So, So yeah, like if they are reducing, I'm assuming that they want to ask that if they are reducing it, will they feel any nutrition deficiency because this person is a regularly non-vegetarian yeah. diet person? So So yeah. So I understand the question. In the beginning, if you have non-veg once in a week, then once in a month, it's okay, right? So whoever asked this question, so you're thinking in only your side, right? So even if you consume non-veg once in a week or once in a month, you're still killing that animal, right? So that is the thing. So, oh, question disappeared.
Okay, so that is the thing. It doesn't matter how often you eat them. Like no matter how often you eat them, you're still causing the harm. So and obviously health wise, I'm not gonna say like it's not gonna cause a lot of damage if you know like eat it that often, like once in a week or month, but it is still selfish. So when we don't have the need for the animal protein, why do we need, like, it's just for the taste, right? So basically it comes to the taste aspect of it. So we are addicted to that taste. I'm not saying meat doesn't taste good. Like, I used to eat meat. I came from that background. So I know it tastes good, but it doesn't mean that for the taste we need to take that animal's life. That is unjust. I mean, that is unfair. So no animals want to die. So you might have, people might have seen like they suffer, they struggle to get rid of the person who's trying to kill them, right? They don't offer their throat like the gums lick me. So it's the thing. So and to answer that question, no matter how frequent, like how less you eat, you're still causing harm to not if not for you, for the living being, for the living being. So I hope that answers the question. Okay, so I think we don't have any more Yes. questions for now. So before we wind up, Ajit, would you like to, I'm sure, okay, we've got Oh, one one more. more Yes. question. Mhm. Eating, okay, Eating someone eggs. is saying eating eggs are healthy. Yes. So, so eating eggs are healthy. That statement we can relate to the marketing strategy. So, marketing it same thing applies for the dairy industry also. They market it in such a way that like uh, people want to consume it more and more. That is why I mentioned that song. Like it came in 80s or 90s, I guess. Sunday ho ya Monday, rose ka one day. That is because they want to make more profit. Obviously, they don't care about your health or the animal's health, animals conditions or things like that. So they just care about their profit. It's not, it might be healthy, like even remotely it might be healthy, but doesn't mean that we should contribute that to that cruelty. Like we can get the same kind of nutrition from other sources. So other sources which doesn't cause harm to any living being. So it might be happy, but it is not ethical. Also, I would like to add just a couple of lines to that. That when we say eggs are healthy, we should also ask to ourselves for whom. Yes. It might be healthy for you, but it might not be healthy for animals and the environment. So, Yes. and right now at present, we evolved from what we were in past, and now we are much evolved species. Um, we taught to think about other races, other region, people from other countries. We also taught to care about environment, trees. So when we say healthy, we should look at the holistic picture. We should also think about is it healthy for me only, or is it healthy for everyone? And I think eating sustainable is the best way to move forward, because we also have an obligation for our next generation. Because something that might, I feel that might be healthy for me, but it might be creating a situation, or harming the resources that is there for my next generation, which is not fair to them. So so yeah, that is, I think, we should think about. We gave you all this information. You have lots of information available on internet. I suggest all the students to uh, search more, get more information, and I'm sure you will get lots of facts that you are not aware about, and it will give you much more perspective for the entire thing. Uh, it was very nice and inspiring presentation, Ajit. I'm sure many students would love to go vegan or reduce their animal product consumption and gradually turn vegan. Do you have any last message for them? All those students who wants to go vegan, or try that. Yes. Anything you'd like Uh, to say?
Not in particular. Like it's difficult in the beginning. It might feel difficult in the beginning. So we've been used to this lifestyle, right? We've been having any food without thinking about it. So once you go vegan, you consider the fact behind it, like the product. You think about the process it's been through. Like, so it's a, in one angle, it's a cautious option. Like, you're considering both animals' lives and as well as your own health. So in that case, it wins. It's a win-win situation basically. So all of them win. Like, animals don't suffer, environment won't suffer, like, and we ourselves won't suffer because of it. So it's a conscious decision. So, and people who I've seen people who, who say, if, like, people are younger people, who students, or young working people, they say that, like, if I go vegan, at my house, my parents can't cook separate meals for me. So that is one common this thing I've been also hearing. So one thing is, once you are uh, like, once you know the things that goes through that process, you can make your parents understand too, right? So you have the resources to make them understand what goes behind animal agriculture, and all those facts, and make them and educate them. So that way, even they can understand that, and even they can make the switch. So in the beginning, I'm not saying it's going to be easy. It's going to be a little difficult, and but looking at the brighter side, on our own health and the future of our planet, it is a great decision, I can say, if you make a switch. So it should come within you, come from within you. Like, we can't force anyone. See, nobody forced us when we went vegan. That is our own decision. That was our own decision. So everybody, can make their own decisions. So, looking, you have the, see, it's one thing if you don't have any information, and when you have all the information, and if you still choose to, continue in that same path, then it's very wrong. It's very unethical. Awesome. So I hope that all of you browse more information, Yes. try to get more information about what is happening in dairy and poultry farm, and do visit our website so that you'll find lots of resources if you are in your vegan transition, or especially, as Ajit say, talking to friends and family, because it seems like a very important step. It's always an important step. And if you have any questions about the webinar, if you are not able to write your questions here, you can send your questions on this email ID, which is I'm sharing on the chat box. You can send your queries at india@veganoutreach.org. You can email us and we will respond to your queries. So thank you so much, Ajit, for joining us today and sharing all this information in Kannada. You're a lifesaver, and I'm sure many students acknowledge that, because hearing something in your own language has its own Yes. I could also speak in Tulu, but I'm not sure how many people speak or understand Tulu. So, yeah. So I hope, like, it made some, I hope we planted some seeds that can grow, they can nurture into something. Definitely, Right. definitely. I'm Yes. thankful to all the students who have taken out time and joined here today on this webinar, and thankful to all the program officers who spread the message and inspire students to attend such webinars. So thank you so much once again, and have a great day. Thank you so much, Thank you, Ajit. everyone. Thank you, Richa. Thank you for having me. Thank you.